ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಯತಿರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಭಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಗುರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ ವಸುಧಾತಲವಿಖ್ಯಾತಂ ವೈರಾಗ್ಯಾದಿಗುಣಾರ್ಣವಂ ವೇದವೇದಾಂಗಚುಕರಂ ವಸುಧೇಂದ್ರಗುರುಂ ಭಜೆ ಧರಣೀಮಂಡಲೇ ಖ್ಯಾತಂ ಧೈರ್ಯಾದಿಗುಣಬೃಂಹಿತಂ ವಿಕೃತಾಶೇಷವಾದೀಗುಂ ಧೀರಸಿಂಹಗುರುಂ ಭಜೆ ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಹರಿವಾಯುಗುರುಭ್ಯೋ ನಮಃ ಹರಿ ಓಂ ಹರಿ ಓಂ. ಮಹಾಭಾರತದ ಅಪೂರ್ವವಾದ ಘಟ್ಟದಲ್ಲಿ ಪಾಂಡವರು ವನವಾಸವನ್ನು ಮಾಡಿದರೂ ಕೂಡ ಆ ವನವಾಸದಿಂದ ಅರಿತುಕೊಳ್ಳಬೇಕಾಗಿರತಕ್ಕಂತಹ ಅನೇಕ ವಿಧವಾದ ಸಂದೇಶಗಳು, ಉಪಾಖ್ಯಾನಗಳು ಇವೆಲ್ಲವೂ ಕೂಡ ಬಹಳ ಅಪೂರ್ವವಾಗಿರತಕ್ಕಂತಹ ಮನುಷ್ಯನಿಗೆ ಮಾರ್ಗದರ್ಶಕವಾದ ಸಂದೇಶಗಳನ್ನು ನೀಡತಕ್ಕಂತಹದ್ದು ಅಂತ ನಾವು ತಿಳಿದುಕೊಂಡಿದ್ದೇವೆ. ಈ ಮುಂದಿನ ಪರ್ವ ಕುಂಡಲಾಹರಣ ಪರ್ವ. ಈ ಪರ್ವಕ್ಕೆ ಈ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ, ಕರ್ಣ ದುರ್ಯೋಧನನ ಪ್ರೀತಿಯನ್ನು ಗಳಿಸುವ ಉದ್ದೇಶದಿಂದ ಮಹಾ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅರ್ಜುನನನ್ನು ಕೊಲ್ಲುವವರೆಗೂ ಯಾವ ರಾಜ್ಯದ ವೈಭೋಗಗಳನ್ನು ಸ್ವೀಕಾರ ಮಾಡದೇನೆ ನಾನು ಮಾಡುವ ಧರ್ಮ ಕಾರ್ಯಗಳಿಗೆಲ್ಲ ಅದು ಫಲ ಏನಾಗಿರಬೇಕು ಅಂದರೆ ಅರ್ಜುನನ ಸಂಹಾರ ಆಗಬೇಕು. ನೋಡ್ರಿ, ಮಾಡೋದು ಧರ್ಮ ಕಾರ್ಯ, ಅದರಿಂದ ಸಿಗುವ ಫಲ ಏನಾಗಿರಬೇಕು ಅಂದರೆ ಅವನ ಉದ್ದೇಶ ಅರ್ಜುನನ ಸಂಹಾರ ಆಗುವಂತಹ ಒಂದು ಸಿದ್ಧಿ ಬರಬೇಕು, ಅಂತಹ ಮಂತ್ರಗಳ ಸಿದ್ಧಿ ಬರಬೇಕು. ಅದಕ್ಕೆ ಅರ್ಜುನನ ಸಂಹಾರ ಆಗುವವರೆಗೂ ನಾನು ಮಾಡುವ ಪ್ರತಿಯೊಂದು ಧರ್ಮ ಕಾರ್ಯಗಳು ಆ ಎಲ್ಲ ಅರ್ಜುನನ ಸಂಹಾರ ಕಾರ್ಯಕ್ಕೆ ಅದು ಪೋಷಕವಾಗಬೇಕು. ಈ ನಿಟ್ಟಿನಲ್ಲಿ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ನಾವು ಮಾಡುವ ಧರ್ಮ ಕಾರ್ಯ ಅದು ನಮ್ಮ ಜ್ಞಾನ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇರಬೇಕು. ಅರ್ಜುನನ ಪ್ರತಿಜ್ಞೆ ಹೀಗಿದೆ, ಎಲ್ಲ ನಾನು ಏನು ಪುಣ್ಯಕರ್ಮ ಮಾಡಲಿ, ದಾನ ಮಾಡಲಿ, ಅವನು ಹೇಳ್ತಾನೆ ಯಾರು ಬಂದರೂ ಏನು ಬೇಕಾದರೂ ಕೇಳ್ತೇನೆ, ಯಾಕೆಂದರೆ ಆ ನನ್ನ ಮಂತ್ರಗಳ ಸಿದ್ಧಿ ಪ್ರಭಾವ ಜಾಸ್ತಿ ಆಗಬೇಕು ಅಂತಂದರೆ ಒಳ್ಳೆ ಧರ್ಮ ಕಾರ್ಯ ಮಾಡಬೇಕು. ಅದರಿಂದ ಯಾರು ಏನೇ ಬೇಡಲಿ ಆ ಎಲ್ಲವನ್ನೂ ದಾನ ಮಾಡ್ತೇನೆ. ಯಾಕಂದರೆ ದಾನ ಮಾಡುವ ಕಾರ್ಯ ಸತ್ಕಾರ್ಯವೇ,
ಆದರೆ ಅದರ ಉದ್ದೇಶ ಹಿನ್ನೆಲೆ ಏನಿತ್ತು ಅಂತಂದರೆ, ಅದರಿಂದ ಬಂದ ಪುಣ್ಯದಿಂದ ನನಗೆ ಅರ್ಜುನನನ್ನು ಸಂಹಾರ ಮಾಡುವಂತಹ ಒಂದು ಅರ್ಹತೆ ಬರಬೇಕು, ಆ ತಪಸ್ಸಿದ್ಧಿ ಬರಬೇಕು. ಈ ಒಂದು ದುರುದ್ದೇಶದಿಂದ ತಾನು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಎಂತಹ ನೀಚವಾದ ಪ್ರತಿಜ್ಞೆ! ಆಗ ಮಹಾಭಾರತಾದಿ ಪ್ರಸಂಗಗಳನ್ನು ನಾವು ಅವಲೋಕನ ಮಾಡ್ತಾ ಇದ್ದಾಗ ಕೆಲವೊಂದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾ ಇರ್ತದೆ, ಕೆಲವೊಂದನ್ನು ಯಾವ ರೀತಿಯಾಗಿ ಮಾಡಬಾರದು ಅನ್ನೋದನ್ನು ನಿರ್ದೇಶನ ಮಾಡ್ತಾ ಇರ್ತದೆ. ನಾವು ಮಾಡಬಾರದದ್ದನ್ನು ಮೊದಲಿಗೆ ತಗೊಳ್ತೇವೆ, ಮಾಡಬೇಕಾದದ್ದನ್ನು ಭಾಗಗಳನ್ನು ಬಿಟ್ಟುಬಿಡ್ತೀವಿ. ನಾವು ಕರ್ಣ ತಾನು ಏನು ಪ್ರತಿಜ್ಞೆ ಮಾಡಿದ್ದಾನೆ, ಇನ್ನೊಬ್ಬರ ನಾಶಕ್ಕೋಸ್ಕರ ತನ್ನ ಧರ್ಮ ಕಾರ್ಯಗಳು. ನಮ್ಮದು ಹಾಗೆ ಇರುತ್ತೆ. ನಾವೇನಾದರೂ ಧರ್ಮ ಕಾರ್ಯಗಳು ಮಾಡೋದು ಅಂತಾದರೆ ಇನ್ನೊಬ್ಬರಿಗೆ ಹೊಟ್ಟೆ ಉರಿಬೇಕು. ಇದೆಲ್ಲ ದುಷ್ಟರ ಆಲೋಚನೆಗಳು. ಹಾಗಾಗಬಾರದು. ಭಗವತ್ ಪ್ರೀತಿಯ ಉದ್ದೇಶದಿಂದ ನಮ್ಮ ಧರ್ಮ ಕಾರ್ಯಗಳೆಲ್ಲ ಇರಬೇಕು. ಇಂತಹ ನಿಟ್ಟಿನಲ್ಲಿ ಎರಡೂ ವಿಧವಾದ ಕರ್ಮಗಳನ್ನು, ನಿಷಿದ್ಧ ಕರ್ಮಗಳು ಮತ್ತು ವಿಹಿತ ಕರ್ಮಗಳನ್ನು, ಅದನ್ನು ಎರಡನ್ನೂ ಕೂಡ ಪ್ರಾಕ್ಟಿಕಲ್ಲಾಗಿ ಹೇಗೆ ನಡೆದುಕೊಂಡು ಜೀವನವನ್ನು ಸಾಗಿಸಬೇಕು ಅನ್ನೋದನ್ನು ಮಹಾಭಾರತ ನಮಗೆ ತಿಳಿಸಿಕೊಡ್ತದೆ. ಇದನ್ನು ತಿಳಿದಂತಹ ಇಂದ್ರದೇವರು ನನ್ನ ಮಗನಾದ ಅರ್ಜುನನಿಗೆ ಇಂತಹ ಒಂದು ಘೋರವಾದ ಪ್ರತಿಜ್ಞೆಯನ್ನು ಮಾಡಿಟ್ಟುಕೊಂಡು ಅವನನ್ನು ಸಾಯಿಸ್ತೀನಿ ಅಂತ ಇದ್ದಾನಲ್ಲ, ಇವನಿಗೆ ಬಲ ಯಾವುದು? ಆ ಕರ್ಣಕುಂಡಲಗಳು, ಅವನಿಗೆ ಇರತಕ್ಕಂತಹ ಕವಚ, ಇವೆಲ್ಲ ಅದರ ಬಲ. ಆ ಬಲವನ್ನು ನಾಶ ಮಾಡಬೇಕು ಅಂತ ಹೇಳಿ ತಾನು ಬ್ರಾಹ್ಮಣ ವೇಷದಲ್ಲಿ ಇಂದ್ರದೇವರು ಇವನ ಎದುರಿಗೆ ಬರ್ತಾನೆ. ಬ್ರಾಹ್ಮಣ ವೇಷದಲ್ಲಿ ಬಂದು ಏನು ಕೇಳಿದ? ಇವನು ಹೇಳಿದ್ದ, ನಾನು ಇವತ್ತಿನಿಂದ ಯಾವುದೇ ಧರ್ಮ ಕಾರ್ಯ ಮಾಡಬೇಕಾದ್ರೆ ಯಾರು ಏನು ಕೇಳಿದ್ರು ಬ್ರಾಹ್ಮಣರು ಅದನ್ನು ಕೊಟ್ಬಿಡ್ತೀನಿ. ಇವನು ಬ್ರಾಹ್ಮಣ ವೇಷದಲ್ಲಿ ಬಂದ. ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದು ಏನು ಕೇಳ್ತಾ ಇದ್ದಾನೆ? ಈ ಬ್ರಾಹ್ಮಣ ವೇಷದಲ್ಲಿ ಇಂದ್ರ ಬರುವಾಗ ಅಹಂತಾತ ಸಹಸ್ರಾಂಶು ಸೌಹೃದಾತ್ ತ್ವಂ ನಿದರ್ಶಯೇ ಕುರುಷ್ವೇ ತದ್ವಚೋ ಮೇ ತ್ವಂ ಏತಚ್ಛ್ರೇಯ ಪರಂಹಿತೆ. ವಿಶಿಷ್ಟವಾಗಿ ನಾನು ಸೂರ್ಯ, ಆದ್ದರಿಂದ ನಿನ್ನಂತಹ ಒಬ್ಬ ಪರಮಧಾರ್ಮಿಕನಾಗಿರ್ತಕ್ಕಂತಹ ವ್ಯಕ್ತಿಯಿಂದ ದಾನವನ್ನು ಪಡೆಯಲಿಕ್ಕೆ ಬಂದಿದ್ದೇನೆ. ಆದ್ದರಿಂದ ನನ್ನ ಮಾತು ಕೇಳು. ಏನು? ನೀನು ನನ್ನ ಮೇಲೆ ಅಷ್ಟು ಗೌರವವನ್ನು ತಾಳ್ತಾ ಇದ್ದರೆ ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ದೆ. ಅವನು ಹೇಳಿದ್ದ, ನನ್ನ ಪ್ರಾಣ ಬೇಕಾದರೂ ನಾನು ದಾನ ಕೇಳಿದರೆ ಕೊಟ್ಟುಬಿಡ್ತೀನಿ, ಆದರೆ ಅದರ ಬರೋ ಪುಣ್ಯದಿಂದ ಅರ್ಜುನ ಸಾಯಬೇಕು. ಇಂತಹ ಒಂದು ಘೋರವಾದ ಪ್ರತಿಜ್ಞೆ ಮಾಡಿದ್ದ. ನಿನ್ನ ಪ್ರಾಣ ಗೀಣ ತಗೊಂಡು ನಾನೇನು ಮಾಡಲಿ ಅವನು? ಅದಕ್ಕೋಸ್ಕರ ಅವೆಲ್ಲ ಬೇಡ. ನನಗೆ ನಿನ್ನ ಕರ್ಣಕುಂಡಲಗಳನ್ನು ಅವುಗಳನ್ನು ಕೊಡು ಸಾಕು. ದಾಸ್ಯಾಮಿ ವಿಬುಧ ಶ್ರೇಷ್ಠ. ಆಯಿತು ಅಂತಂದ, ಒಪ್ಪಿದ. ನೀನು ಯೋಗ್ಯ ದಿವಸ ಬಾ, ನಿನಗೆ ಒಳ್ಳೆಯ ದಿವಸ ನೋಡಿಕೊಂಡು ನಮ್ಮ ಮನೆಯಲ್ಲೇ ಕರ್ಣಕುಂಡಲಗಳನ್ನು ದಾನ ಮಾಡ್ತೇನೆ ಅಂತ. ಅಷ್ಟರಲ್ಲೇ ಸೂರ್ಯ ಬಂದು ಕನಸಿನಲ್ಲಿ ಕರ್ಣನಿಗೆ ಹೇಳ್ತಾ ಇದ್ದಾನೆ, ಇದು ಮಹಾದ್ರೋಹ ಆಗುತ್ತೆ. ಇದು ನಿನ್ನನ್ನು ಇಂದ್ರದೇವರು ತನ್ನ ಮಗನಾದ ಅರ್ಜುನನನ್ನು ಉಳಿಸಿಕೊಳ್ಳಬೇಕು ಅಂತ ಈ ಒಂದು ಬ್ರಾಹ್ಮಣ ವೇಷದಿಂದ ಬಂದು ನಿನ್ನನ್ನು ಹರಣ ಮಾಡ್ತಾ ಇದ್ದಾನೆ. ಈ ಒಂದು ವಂಚನೆಗೆ ಬಲಿಯಾಗಬೇಡ. ಉಪದೇಶ ಮಾಡ್ತಾನೆ. ಆದ್ದರಿಂದ ಈ ಕರ್ಣಕುಂಡಲಗಳನ್ನು ಮಾತ್ರ ಕೊಡೋದಿಲ್ಲ ಅಂತ ಹೇಳು, ಬೇರೆ ಏನು ಬೇಕಾದರೂ ಕೊಡು ನೀನು. ಯಾಕೆ ಅಂತಂದರೆ ನೀನು ದಾನ ಮಾಡಿದ್ರಿಂದ ನಿನ್ನ ಕೀರ್ತಿ ಬೇಕಾದಷ್ಟು ಹರಡ್ತದೆ, ಇಲ್ಲ ಅಂತಲ್ಲ. ಆದರೆ ಬದುಕಿದ್ರೆ ಆ ಕೀರ್ತಿ ಹರಡು ಪ್ರಯೋಜನ. ಸತ್ತು ಹೋದರೆ, ನಿನ್ನ ಪ್ರಾಣವನ್ನೇ ಕಳೆದುಕೊಂಡ್ರೆ ಆ ಕೀರ್ತಿ ಇದ್ದಾದರೂ ಏನು ಪ್ರಯೋಜನ? ಅದಕ್ಕೆ ಹೇಳ್ತಾರೆ, ಮೃತಸ್ಯ ಕೀರ್ತಿಯ ಕಿಂ ಕಾರ್ಯಂ ಭಸ್ಮೀಭೂತಸ್ಯ ದೇಹಿನಃ. ಸೂರ್ಯ ಹೇಳ್ತಾ ಇದ್ದಾನೆ ಕರ್ಣನಿಗೆ, ಅವನು ತನ್ನ ಮಗ, ಸೂರ್ಯನ ಪುತ್ರನಾಗಿರ್ತಕ್ಕಂಥವನು ಕರ್ಣ. ಆದ್ದರಿಂದ ತನ್ನ ಮಗನನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಸೂರ್ಯ ಉಪದೇಶ ಮಾಡ್ತಾ ಇದ್ದಾನೆ. ನೀನು ಏನು ಬೇಕಾದರೆ ದಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿ, ಅದರಿಂದ ಬರ್ತಕ್ಕಂತಹ ಕೀರ್ತಿಯ ಕಾಮುಕನಾಗಿ ನೀನು ಇಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಿ. ದೇಹ ಬದುಕಿದ್ದಾಗ ನಿನ್ನ ಕೀರ್ತಿ ಇದ್ದರೂ ಪ್ರಯೋಜನ ಆಗುತ್ತೆ, ದೇಹ ಹೋದರೆ ಏನು ಪ್ರಯೋಜನ? ಅದಕ್ಕೋಸ್ಕರ ಮೃತಸ್ಯ ಕೀರ್ತಿರ್ ಮರ್ತ್ಯಸ್ಯ ಯಥಾ ಮಾಲಾ ಗತಾಯುಷಃ. ಒಂದು ದೃಷ್ಟಾಂತ ಕೊಡ್ತಾನೆ. ಮಾಲೆ ಯಾವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಗೌರವ, ಬದುಕಿದ್ದಾಗ ಒಳ್ಳೆ ಹೂಮಾಲೆಯನ್ನು ಹಾಕ್ಕೊಂಡ್ರೆ ಯಾರಾದರೂ ಸನ್ಮಾನ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ. ಸತ್ತ ಮೇಲೆ ಮಾಲೆ ಹಾಕಿದರೆ ತೊಗೊಂಡು ಹೋಗ್ತಾ ಇದ್ದಾರೆ ಇವನ್ನ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಮೃತಸ್ಯ ಕೀರ್ತಿರ್ ಮರ್ತ್ಯಸ್ಯ ಯಥಾ ಮಾಲಾ ಗತಾಯುಷಃ ಅಹಂ ತು ತ್ವಾಂ ಬ್ರವೀಮಿ ತತ್ ಭಕ್ತೋಸೀತಿ ಹಿತೇಪ್ಸಯ. ನಿನಗೆ ಒಳ್ಳೆ ಹಿತವನ್ನು ಹೇಳ್ತಾ ಇದ್ದೇನೆ, ನೀನು ಕರ್ಣಕುಂಡಲಗಳನ್ನು ದಾನ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ನೀನು ಒಳ್ಳೆ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ,
ಅಸ್ತಿ ಚಾತ್ರ ಪರಂ ಕಿಂಚಿತ್ ಅಧ್ಯಾತ್ಮಂ. ನಿನಗೆ ಯಾಕೆ ಇಷ್ಟು ಬಲವಂತ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಒಂದು ಅಧ್ಯಾತ್ಮದ ರಹಸ್ಯ ಇದೆ ಅಂತಂತಾನು. ಅಧ್ಯಾತ್ಮದ ರಹಸ್ಯ ಇದೆ, ಆದ್ದರಿಂದ ನಿನ್ನನ್ನು ನಾನು ಇಷ್ಟು ಕೇಳ್ಕೊಳ್ತಾ ಇದ್ದೇನೆ ಅಂತಂದರೆ ನೀನು ಅದು ಯೋಗ್ಯ ಬಂದಾಗ ಏನು ಅಧ್ಯಾತ್ಮ ರಹಸ್ಯ ಹೇಳು ಅಂತ ಕೇಳ್ತಾನೆ. ಬಲವಂತ ಮಾಡ್ತಾನೆ. ಇಲ್ಲ ಕಾಲ ಬಂದಾಗ ಹೇಳ್ತೀನಿ ಅಂತಂತಾನೆ. ಇಲ್ಲ, ನೀ ಅದನ್ನು ಹೇಳು, ಅಧ್ಯಾತ್ಮ ರಹಸ್ಯ ಹೇಳು, ನೀನು ನನ್ನಲ್ಲಿ ಇಷ್ಟು ಬಲವಂತವನ್ನು ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳು, ಅದನ್ನು ಆಮೇಲೆ ಹೇಳ್ತೀನಿ, ಮೊದಲಿಗೆ ನೀನು ಹೇಳು. ಆಯಿತು, ಅರ್ಜುನನ ನಾನು ಕರ್ಣಕುಂಡಲಗಳನ್ನು ದಾನ ಮಾಡ್ತೇನೆ, ಅದು ಏನು ಮಾಡಿದರೂ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಸೂರ್ಯ ಹೇಳ್ತಾನೆ, ಅದಕ್ಕೆ ಒಂದು ಕೊಡು, ಕರ್ಣಕುಂಡಲಗಳನ್ನು ಕೊಡು. ಆದರೆ ಅರ್ಜುನನನ್ನು ಕೊಲ್ಲುವಂತಹ ಒಂದು ಆಯುಧ ಇದೆ, ಅದು ಶಕ್ತಿಯಾಯುಧ. ಆ ಶಕ್ತಿಯಾಯುಧವನ್ನು ಅವನಿಂದ ಪಡಿ, ಇಂದ್ರನಂತ. ಇಂದ್ರ ಬ್ರಾಹ್ಮಣ ರೂಪದಿಂದ ಬರ್ತೀನಿ ಅಂತ ಹೇಳಿದ್ದಾನೆ ನಿನಗೆ. ಅವನಿಂದ ಶಕ್ತಿಯ ಅಂತ ಒಂದು ಆಯುಧ, ಅದು ಅಮೋಘವಾದ ಆಯುಧ. ಅಂತಹ ಅಮೋಘವಾದ ಆಯುಧವನ್ನು ನೀನು ಪಡಿ, ಬೇಕಾದ್ರೆ ಕರ್ಣಕುಂಡಲಗಳನ್ನು ಕೊಡುವಂತ. ಸರಿ, ಹಾಗಾದರೆ ದಾನ ಕೊಡ್ತೇನೆ, ಇದನ್ನು ಬೇಡ್ತೇನೆ ಅಂತ ತೀರ್ಮಾನ ಮಾಡಿದ. ಮತ್ತೆ ಕೇಳಿದ, ನೀನೇನೋ ನನಗೆ ಅಧ್ಯಾತ್ಮ ರಹಸ್ಯ ಅಂತ ಹೇಳ್ತೀನಿ ಅಂತಂದಿದ್ದಿ, ಏನು ಅಧ್ಯಾತ್ಮ ರಹಸ್ಯ ಅದನ್ನು ಹೇಳು ಅಂತ ಹೇಳಿದಾಗ, ನೋಡು, ನಾನು ನಿನಗಿಷ್ಟು ಯಾಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಕರ್ಣಕುಂಡಲಗಳನ್ನು ಕೊಡಬೇಡ, ನಿನ್ನ ಹಿತದೃಷ್ಟಿಯಿಂದ ಯಾಕೆ ಇಷ್ಟು ಮಾತಾಡ್ತಾ ಇದ್ದೇನೆ ಅಂತಂದರೆ, ನೀನು ನನ್ನ ಮಗ ಅನ್ನೋ ಸತ್ಯಾಂಶವನ್ನು ಹೇಳ್ತಾರೆ. ಆವಾಗ ಅವನ ಚರಿತ್ರೆಯನ್ನೆಲ್ಲ, ಕರ್ಣನ ಜನ್ಮದ ವೃತ್ತಾಂತವನ್ನೆಲ್ಲ ಸೂರ್ಯ ತಾನು ತನ್ನ ಮಗನಿಗೆ ಸ್ವಪ್ನದಲ್ಲಿ ನಿರೂಪಣೆ ಮಾಡ್ತಾನೆ. ಮಹಾಭಾರತದಲ್ಲಿ ಹೀಗೆ ಆ ಒಂದು ಕುಂತಿಭೋಜ ಅಂತ ರಾಜ, ದೊಡ್ಡ ಚಕ್ರವರ್ತಿ, ತಾನು ಎಲ್ಲ ವಿಧವಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡಿಕೊಂಡು ತನ್ನ ಮನೆಗೆ ಒಮ್ಮೆ ದುರ್ವಾಸರು ಬರ್ತಾರೆ ಚಾತುರ್ಮಾಸ್ಯಕ್ಕೆ ಕೊಡಬೇಕು ಅಂತ. ಹ್ಞೂ ಅಂತ ಅಂದ್ಬಿಟ್ಟೆ. ದುರ್ವಾಸರನ್ನು ಕಾಪಾಡೋದು, ಅವ್ರನ್ನ ಒಂದು ದಿವಸ ಮನೆಯಲ್ಲಿ ಇಟ್ಟುಕೊಂಡು ಊಟ ಹಾಕೋದೇ ಬಹಳ ದೊಡ್ಡ ಯಜ್ಞ ಮಾಡಿದ ಹಾಗೆ. ಮಹಾಕೋಪಿಷ್ಟರು ಯಾವ ಅಡೆತಡೆ ಆಗಿ ಯಾವ ಶಾಪವನ್ನು ತೆಗೆದುಕೊಳ್ಳುವಂತ ಇಂತಹ ದುರ್ವಾಸರ ಪ್ರಸಂಗಗಳು ಎಷ್ಟು ಬಂದವು ನೋಡ್ರಿ ಮಹಾಭಾರತದಲ್ಲಿ. ದ್ರೌಪದಿ ದೇವಿಗೆ ಒಂದು ಸತ್ವ ಪರೀಕ್ಷೆ, ಅಂಬರೀಷ ರಾಜನಿಗೆ ಸತ್ವ ಪರೀಕ್ಷೆ, ಮತ್ತೆ ಪುನಃ ಇಲ್ಲಿ ಕುಂತಿ ದೇವಿಗೆ ದೊಡ್ಡ ಸತ್ವ ಪರೀಕ್ಷೆ. ಕುಂತಿ ಭೋಜ ತಾನು ದುರ್ವಾಸರನ್ನ ಆಶ್ರಮದಲ್ಲಿ ತನ್ನ ಅರಮನೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡಿಸ್ಕೊಳ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ದುರ್ವಾಸರು ಬಂದೇ ಬಿಟ್ಟಿದ್ದಾರೆ. ದೊಡ್ಡ ಭಜಿತಿ, ನಾರದರೆಲ್ಲ ಹೇಳ್ತಾರೆ, ನೀನು ಸಾಮಾನ್ಯ ಅಲ್ಲ, ಅವರು ಮೊದಲೇ ಕೋಪಿಷ್ಟರು, ಚಾತುರ್ಮಾಸ್ಯಕ್ಕೆ ಬೇರೆ ಕೂಡಿಸ್ಕೋತೀನಿ ಅಂತಂದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಿನ್ನ ರಾಜ್ಯವೇ ಸರ್ವನಾಶವಾಗಿ ಹೋಗುವಂತಹ ಸ್ಥಿತಿ ಬರ್ತದೆ, ಬಹಳ ಎಚ್ಚರಿಕೆಯಿಂದ ಇರಬೇಕು ನೀನು ಅಂತ ಹೇಳ್ತಾನೆ. ಜ್ಞಾನಿಗಳು ಮಹಾ ರುದ್ರಾಂಶ ಸಂಭೂತರು ಅಂತ ಹೇಳಿದಾಗ ಕುಂತಿದೇವಿಯನ್ನು ಕರೆದು ಹೇಳ್ತಾನೆ. ಕುಂತಿದೇವಿ, ನೋಡಮ್ಮ, ಏನೋ ಒಂದು ದೊಡ್ಡ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, ಯತಿಗಳ ಮುಂದೆ ಚಾತುರ್ಮಾಸ್ಯಕ್ಕೆ ಕೂಡ್ತೀನಿ ಅಂತ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಆದ್ದರಿಂದ ಇಂತಹ ಒಂದು ಸಂದರ್ಭದಲ್ಲಿ ನೀನೇ ಒಂದು ಈ ಕಾರ್ಯಗಳನ್ನು ಮಾಡತಕ್ಕಂಥವನಾಗಬೇಕು ಅಂತ ಹೇಳಿ ಕುಂತಿದೇವಿಯನ್ನು ತಾನು ಅವರ ಸೇವೆಗಾಗಿ ನಿಯೋಜನೆ ಮಾಡಿದ್ದಾನೆ. ಹೇಳ್ತಾನೆ, ಬಹಳ ಕೋಪಿಷ್ಟರು ಅವರು, ಬ್ರಾಹ್ಮಣರು, ಅವರ ಮೇಲೆ ಯಾವ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಲ್ಲ. ಅವನು ಹೇಳ್ತಾನೆ, ಮಮ ಕನ್ಯಾ ಮಹಾಪ್ರಾಜ್ಞ ಪೃಥಾ ನಾಮ ಯಶಸ್ವಿನಿ. ಪೃಥಾ ಅಂತ ಅವಳ ಹೆಸರು. ವಿಶೇಷವಾಗಿರ್ತಕ್ಕಂತಹ ಶೀಲ ಸಂಪನ್ನಳು, ಮಹಾಧರ್ಮಿಷ್ಠಳು, ಭಗವಂತನಲ್ಲಿ ಅಪಾರವಾದ ಭಕ್ತಿಯನ್ನು ಹೊಂದಿರತಕ್ಕಂಥವಳು. ಆದ್ದರಿಂದ ಅವಳು ನಿಮ್ಮ ಸೇವೆಯನ್ನು ಮಾಡ್ತಾಳೆ ಅಂತ ಮಾತು ಕೊಟ್ಟು ಬಿಡ್ತಾನೆ. ಅವಳನ್ನು ಕರೆದು ಹೇಳ್ತಾನೆ, ನಿನ್ನ ಹೆಸರು ಹೇಳಿ ನೀನು ಸೇವೆ ಮಾಡ್ತೀನಿ ಅಂತ ಮಾತು ಕೊಟ್ಟುಬಿಟ್ಟಿದ್ದೀನಿ, ಮೊದಲೇ ಹೇಳಬೇಕು ಬೇಡ. ಇವತ್ತಿನ ಪಾಪ ಇವಳು ನೋಡಿದರೆ 15 ವರ್ಷದ ತರುಣಿ. ಆ ವೃದ್ಧರಾದ ದುರ್ವಾಸರು, ಮಹಾಕೋಪಿಷ್ಟರು ಅವರ ಸೇವೆ ಮಾಡಲಿಕ್ಕೋಸ್ಕರ ಇವಳನ್ನು ಬೇರೆ ನಿಯಮನೆ ಮಾಡಿದ್ದಾರೆ. ಇವಳ ಮನಸ್ಸು ಬಹಳ ಚಂಚಲ, ಏನಾದರೂ ವ್ಯತ್ಯಾಸ ಮಾಡಿದರೆ ಎಂತಹ ಅನರ್ಥ ಆದೀತು ಅನ್ನೋ ಪರಿತ್ಯಾಗ ಇಲ್ಲ. ಆವಾಗ ಬ್ರಾಹ್ಮಣ ಒಂದು ಮಾತನ್ನು ಹೇಳ್ತಾನೆ, ನೋಡಪ್ಪ, ಬ್ರಾಹ್ಮಣೋ ಹಿ ಪರಂ ತೇಜೋ ಬ್ರಾಹ್ಮಣೋ ಹಿ ಪರಂ ತಪಃ ಬ್ರಾಹ್ಮಣಾನಾಂ ನಮಸ್ಕಾರೈ ಸೂರ್ಯೋ ದೇವಿ ವಿರಾಜತೆ. ನೋಡಮ್ಮ, ಇವತ್ತು ನಮ್ಮ ಮನೆಗೆ ಬ್ರಾಹ್ಮಣರಾದಂತಹ ಆ ಯತಿಗಳು ಇವತ್ತು ಚಾತುರ್ಮಾಸ್ಯಕ್ಕೆ ಬಂದಿದ್ದಾರೆ. ದೊಡ್ಡ ತೇಜಸ್ಸು, ತಪಸ್ಸು ಅವ್ರದ್ದು. ಅಂತಹ ಅವರ ಅನುಗ್ರಹವನ್ನು ಪಡೆದರೆ ಜಗತ್ತಿನಲ್ಲಿ ಎಂತಹ ವಿಧವಾದ ಸಕಲ ಸಂಪತ್ತುಗಳನ್ನು ನಾವು ಪಡೆಯಬಹುದು. ಅಂತಹ ಬ್ರಾಹ್ಮಣರ ಸಾಮರ್ಥ್ಯ ಅಷ್ಟಿದೆ. ಆದ್ದರಿಂದ ಬ್ರಾಹ್ಮಣೇಶು ಇಹ ಸರ್ವೇಷು ಗುರುಬಂಧುಷು ಚೈವ ತಥಾ ಪ್ರೇಷ್ಯೇಷು ಸರ್ವೇಷು ಮಿತ್ರ ಸಂಬಂಧಿ ಮಾತೃಷು ಮನುಚೈವ ಯಥಾವತ್ತಂ ಸರ್ವಮಾವೃತ್ತಿ ವರ್ತಸೆ. ಆದ್ದರಿಂದ ನಮ್ಮನ್ನು ಬೇಕಾದ್ರೆ ತಿರಸ್ಕಾರ ಮಾಡು, ದುರ್ವಾಸ ಋಷಿಗಳನ್ನು ತಿರಸ್ಕಾರ ಮಾಡಲಿಕ್ಕೆ ಹೋಗಬೇಡ. ಬಹಳ ಶ್ರದ್ಧೆಯಿಂದ ಅವರ ಸೇವೆಯನ್ನು ಮಾಡತಕ್ಕಂಥವಳಾಗು ಅಂತ ಹೇಳಿದ.
ಆಯಿತು ಅಂತ ಪೃಥೆ ಅವಳು ಬಹಳ ಶ್ರದ್ಧೆಯಿಂದ ಸೇವೆಯನ್ನು ಮಾಡ್ತಾ ಇದ್ಳು. ನಾನು ಹಾಗೆ ಮಾಡ್ತೇನೆ. ಯಾಕೆ? ಭಗವಂತನ ಸೇವೆ, ಯತಿಗಳನ್ನು ಸೇವೆ ಮಾಡಿದರೆ ಎಷ್ಟು ಪುಣ್ಯಕರವಾಗಿರ್ತಕ್ಕಂತಹದ್ದು, ಎಲ್ಲ ವಿಧವಾಗಿರ್ತಕ್ಕಂತಹ. ಮೊನ್ನೆ ಹೇಳಿದೆ, ಭಗವಂತನ ಯತಿಗಳಿಗೆ ಒಂದು ಯತಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ. ಯಾವ ಒಂದು ಮನೆಯಲ್ಲಿ ಯತಿಗಳಿಗೆ ನಾವು ಭಿಕ್ಷಾ ಪ್ರದಾನವನ್ನು ಮಾಡ್ತೀವೋ ಸಾಕ್ಷಾತ್ ಭಗವಂತನೇ ಬಂದು ಅಲ್ಲಿ ಭಿಕ್ಷಾ ಪ್ರದಾನವನ್ನು ಸ್ವೀಕಾರ ಮಾಡ್ತಾನೆ. ಅಷ್ಟು ಆ ಯತಿಗಳಲ್ಲಿ ದೇವರ ಸನ್ನಿಧಾನ ಇಟ್ಟಿರ್ತಾನೆ. ಅಂತಹ ಒಂದು ವಿಶಿಷ್ಟವಾದ ಸನ್ನಿಧಾನದಲ್ಲಿ ಆ ಯತಿಗಳಿಗೆ ನಾವು ಗೌರವ ಆದರಗಳಿಂದ ಸೇವನೆ ಮಾಡತಕ್ಕಂಥವರಾಗಬೇಕು. ಮೊನ್ನೆ ಎಲ್ಲೋ ಒಂದು ಕತೆ ಹೇಳಿದೆ ನಾನು ಉಪನ್ಯಾಸದಲ್ಲಿ. ವಿಶೇಷವಾಗಿ ಒಂದು ಬಾರಿ ಯತಿಗಳಿಗೆ ಸಮರ್ಪಣೆ ಮಾಡಿದರೆ ಆ ಭಗವಂತ, ದುರ್ವಾಸರ ಕಥೆ ಇಲ್ಲೇ ಹೇಳಿದೆ, ದುರ್ವಾಸರಿಗೆ ಸಮರ್ಪಣೆ ಮಾಡುವಾಗ ಭಗವಂತ ತಾನು ತಿಂದ ತೃಪ್ತನಾದ ಅಂತಂದರೆ ಇಡೀ ಎಲ್ಲ ದುರ್ವಾಸರ ಶಿಷ್ಯರಿಗೂ ದುರ್ವಾಸರಿಗೂ ಹೊಟ್ಟೆ ತುಂಬ ಹೋಗೋಯ್ತು. ಅಕ್ಷಯ ಪಾತ್ರೆಯಲ್ಲಿರ್ತಕ್ಕಂಥ ಕೇವಲ ಒಂದು ಎಲೆ ಪತ್ರವನ್ನು ಸ್ವೀಕಾರ ಮಾಡಿದ ದೇವರು ಸಂಪೂರ್ಣವಾಗಿ ಸಾಕ್ಷಾತ್ ಭಗವಂತ ತಾನು ಸ್ವೀಕಾರ ಮಾಡಿದರೆ ಎಲ್ಲರಿಗೂ ಉದರ ಪೂರ್ಣ ಆಯಿತು. ಅಂತಹದ್ದು ಯತಿ ಭಿಕ್ಷಾ ಪ್ರದಾನವನ್ನು ಮಾಡಿದರೂ ಕೂಡ ಎಲ್ಲರಿಗೂ ಉದರ ಪೂರ್ಣ ಆಗುತ್ತೆ. ಅಷ್ಟು ಯತಿಗಳ ಮಹತ್ವ ಇರತಕ್ಕಂಥದ್ದು. ಅದರಿಂದ ಬಹಳ ಜಾಗ್ರತೆಯಿಂದ ನೀನು ಸೇವೆಯನ್ನು ಮಾಡು ಅಂತ ಹೇಳಿದಾಗ ಅಷ್ಟೇ ಶ್ರದ್ಧೆಯಿಂದ ತಾನು ಸೇವೆಯನ್ನು ಮಾಡತಕ್ಕಂಥವಳಾಗಿದ್ದಾಳೆ. ಆವಾಗ ಮಾಡಿದಾಗ ಬಹಳ ಸಂತುಷ್ಟರಾಗ್ತಾರೆ. ಕೋಪಗಳೆಲ್ಲ ಒಂದು ದಿವಸ ಎಲ್ಲಾದರೂ ಏನಾದರೂ ಅಪಚಾರ ಮಾಡ್ತಾಳೆ ಅಂದರೆ ಈ ರಾಜಕುಮಾರಿ ಎಂದೂ ಅಪಚಾರ ಮಾಡಲಿಲ್ಲ, ಭಾರೀ ಸಂತೋಷದಿಂದ ಸೇವೆಯನ್ನು ಮಾಡಿದ್ದೆ. ದುರ್ಯೋಧನ ಮಾಡಿದ್ದು ನೋಡ್ರಿ, ಮೊನ್ನೆ ಹೇಳಿದ್ದೇನೆ. ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ತಾನು ಸೇವೆಯನ್ನು ಮಾಡ್ತಾಳೆ. ಶಿಷ್ಯವತ್ ಪುತ್ರವಚ್ಚೈವ ಶಿಶ್ರುವಚ್ಚ ಸಂಯುತ ಯಥೋಪಜೋಷಂ ರಾಜೇಂದ್ರ ದ್ವಿಜಾತಿ ಪ್ರವರಸ್ಯ ಚ. ಹಾಗೆ ಆ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದು. ಸಂತುಷ್ಟರಾದರು, ವಿಶಿಷ್ಟವಾಗಿ ಸಂತೋಷದಿಂದ. ಪ್ರೀತೋಸ್ಮಿ ಪರಮಂ ಭದ್ರೆ ಪರಿಚಾರೇಣ ತೇಶುಭೆ ವರಾನ್ ಮೃಡೀಶ್ವ ಕಲ್ಯಾಣಿ ದುರಾಪಾನ್ ಮನುಷ್ಯರೇಹ. ಈ ಮನುಷ್ಯರಿಂದ ಹೊಂದಲು ಅಸಾಧ್ಯವಾದ ಯಾವ್ಯಾವುದು ವರ ಇದೆಯೋ ಅದೆಲ್ಲ ಕೊಡ್ತೇನೆ. ಅವಳೇನಬೇಕು, ನಮ್ಮವರಾದರೆ ಒಳ್ಳೆ ಸೈಟು, ಬಂಗ್ಲೆ, ಕಾರು ಇವೆಲ್ಲ ಕೇಳ್ತಾ ಇದ್ವಿ. ಆದರೆ ಕುಂತಿದೇವಿ ಕೇಳ್ತಾಳೆ, ಶ್ರತಾನಿ ಮಮ ಸರ್ವಾಣಿ ಯಸ್ಯಾಮೇ ವೇದವಿತ್ತಮ ತ್ವಂ ಪ್ರಸನ್ನ ಪಿತಾಚೈವ ಕೃತಂ ವಿಪ್ರ ವರೈರ್ಮಮ. ನೀವು ಸಂತೋಷದಿಂದ ಇದ್ದರೆ ಸಾಕು, ದೇವರು ತೃಪ್ತನಾಗ್ತಾನೆ. ನೋಡ್ರಿ, ಎಂತಹ ಜ್ಞಾನಿಗಳು ಭಗವಂತ ಯತಿಗಳು ಸಂತುಷ್ಟನಾಗಿದ್ದಾನೆ ಅಂತಂದರೆ ದೇವರು ತೃಪ್ತನಾಗಿದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ನನಗೇನು ಕೂಡ ಬೇಡ ಅಂತಂತಾಳೆ. ನೀವು ಸಂತೋಷದಿಂದ ಆಶೀರ್ವಾದ ಮಾಡಿದರೆ ಸಾಕು, ಇದೇ ಒಂದು ದೊಡ್ಡ ಪರಮಾನಂದ. ಬ್ರಾಹ್ಮಣ ಅಂತಾನೆ ದುರ್ವಾಸರು ಇಲ್ಲ, ಅವರು ಎಂದಿಗೂ ಕೂಡ ಇನ್ನೊಬ್ಬರಿಗೆ ತಾವೇ ವರವನ್ನು ಕೊಡ್ತೇನೆ ಅಂತ ಹೇಳಿದವರಲ್ಲ. ಕುಂತಿದೇವಿಗೆ ಹೇಳ್ತಾ ಇದ್ದಾರೆ, ಇಲ್ಲ ನೀನು ಮಾಡಿದ ಸೇವೆಗೆ ನಾನು ವರ ಕೊಡಲಾರ್ದು ಹೋಗೋದೇ ಇಲ್ಲ, ವರ ಕೊಟ್ಟೆ ಕೊಡ್ತೀನಿ. ಏನು ಬೇಡ ಅಂತ ಹೇಳ್ತಿದ್ದಾಳೆ ಅವಳು. ಏನು ಬೇಡ ಅಂದರೂ ಕೇಳಲಿಲ್ಲ. ಒಂದು ವರ ಕೊಡ್ತೀನಿ ನಿನಗೊಂದು ಮಂತ್ರ ಉಪದೇಶ, ಅಥರ್ವ ವೇದದ ಮಂತ್ರವನ್ನು ಉಪದೇಶ ಮಾಡ್ತೀನಿ. ಆ ಮಂತ್ರಗಳಿಂದ ಯಾವ ದೇವತೆಗಳನ್ನು ಕರಿತೀಯೋ ಅವರೆಲ್ಲ ನಿನ್ನ ವಶದಲ್ಲೇ ಬರ್ತಾರೆ ಅಂತ. ಯಾವ ಮಂತ್ರವನ್ನು, ಆ ಅಥರ್ವ ವೇದದ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೀನಿ, ಅದರಿಂದ ಎಲ್ಲರೂ ನಿನ್ನ ವಶದ. ಯಂ ದೇವಂ ತ್ವಮೇತೇನ ಮಂತ್ರೇಣ ಆವಾಹಯಿಷ್ಯಸಿ ತೇನ ತೇನ ವಶೇ ಭದ್ರೆ ಸ್ಥಾತವ್ಯಂ ತೇ ಭವಿಷ್ಯತಿ. ನಿನ್ನ ಮುಂದೆ ಬಂದು ನಿಲ್ತಾರೆ, ನಿನ್ನ ವಶರಾಗ್ತಾರೆ. ಬೇಡಿದ್ದನ್ನು ಕೇಳು, ನೀನು ಯಾವುದು ಅಕಾಮೋವಾ ಸಕಾಮೋವಾ ಸಮೇಷ್ಯತಿ ತೇ ವಶೆ, ಏನು ಬೇಕಾದ್ದನ್ನು ಕೇಳುವಂತಹ ಕೊಡ್ತಾರೆ ಅವರು. ಆದ್ದರಿಂದ ನಿನ್ನ ವಶದಲ್ಲಿರ್ತಕ್ಕಂಥವ್ರು ಆಗ್ತಾರೆ ಅಂತ ಹೇಳಿ ಆ ಮಂತ್ರವನ್ನು ಉಪದೇಶ ಮಾಡಿ ಬೇಡ ಅಂತ ಹೇಳಿ ಹೋಗ್ಬಿಡ್ತಾರೆ. ಇವಳು ಯತಿಗಳು ಹೋದ ಮೇಲೆ ಏನಿದು ಇದ್ದಕ್ಕಿದ್ದಂಗೆ ಹೊರ ಕೊಟ್ಟುಬಿಟ್ರಲ್ಲ ಅಂತ ಒಂದು ದಿವಸ ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ಏನೋ ಮಂತ್ರ ಕೊಟ್ಟಿದ್ದಾರೆ. ಈ ಮಂತ್ರದ ಪ್ರಭಾವ ಆಗ್ತದೆ. ಈ ಹೆಣ್ಮಕ್ಕಳಿಗೆ ಭಾರಿ ಕುತೂಹಲ, ಭಾರಿ ಕುತೂಹಲ. ಏನೋ ಆದರೂ ಮಾಡಿ ವಿಚಾರ ಮಾಡಬೇಕು, ಹೇಗಾಯಿತು ಇದರ ಪ್ರಭಾವ ನೋಡಿಬಿಡೋಣ ಅಂತ ಹೇಳಿ ತಾನೇನು ಮಾಡಿದ್ದು, ಆ ಮಂತ್ರದಿಂದ ಅಲ್ಲೇ ಸೂರ್ಯ ಎದುರಿಗೆ ಮಂಚದ ಮೇಲೆ ಮಲಗಿದಾಗ ಬೆಳಗ್ಗೆ ಆಯಿತು, ಸೂರ್ಯೋದಯ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಸೂರ್ಯನನ್ನೇ ಒಂದು ಬಾರಿ ಕರೆದುಕೊಳ್ಳೋಣ ಅಂತ ಹೇಳಿ ಸೂರ್ಯನನ್ನು ಕರೆದುಬಿಟ್ಟು ಮಂತ್ರದಿಂದ, ಅಥರ್ವ ವೇದ ಮಂತ್ರದಿಂದ ಕರೆದ್ರೆ ಎದುರಿಗೆ ಬಂದು ನಿಂತುಬಿಟ್ಟ. ಸೂರ್ಯ ಎದುರಿಗೆ ಬಂದ್ಬಿಟ್ಟಿದ್ದಾನೆ. ಅಥೋದ್ಯಂತಂ ಸಹಸ್ರಾಂಶಂ ಪೃಥಾದೀಪ್ತಂ ದದರ್ಶಃ ನ ತತರ್ಪಚ ರೂಪೇಣ ಭಾನೋ ಸಂಧ್ಯಾಗತಸ್ಯ. ಸೂರ್ಯನೇ ಎದುರಿಗೆ ಬಂದು ನಿಂತುಬಿಟ್ಟ. ಗಾಬರಿ ಆಗೋಯ್ತು ಇವಳಿಗೆ. ಏನೋ ಮಂತ್ರದ ಬಲವನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಬಾರಿ ಉಚ್ಚಾರಣೆ ಮಾಡಿದರೆ ನೋಡ್ರಿ ಎಂತಹ ಸ್ಥಿತಿ. ಅದರಿಂದ ಏನೋ ನಾವು ಹುಡುಗಾಟದಿಂದ ಮಂತ್ರಗಳನ್ನು ಜ್ಞಾನಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು.
ಎಷ್ಟು ಅನರ್ಥ ಆಯಿತು ನೋಡ್ರಿ. ಈಗ ಸೂರ್ಯ ಎದುರಿಗೆ ಬಂದು ನಿಂತು ಬಿಟ್ಟಿದ್ದಾನೆ. ಕುಂತಿ ಗಾಬರಿ ಆದ್ಲು. ಯಾಕೆ ನೀನು ಕರೆದಿರಿ? ನಿನ್ನ ವಶನಾಗಿದ್ದೇನೆ, ಏನು ಬೇಕು ಹೇಳು, ಏನು ಮಾಡಲಿ ಹೇಳು ಅಂತ ಕೇಳ್ತೇನೆ. ಏನು ಮಾಡ್ತೇವೆ ಸ್ವಾಮಿ, ನಾನೇನೋ ಪರೀಕ್ಷೆ ಮಾಡಲಿಕ್ಕೆ, ಮಂತ್ರ ಪರೀಕ್ಷೆ ಮಾಡಲಿಕ್ಕೆ ಉಚ್ಚಾರಣೆ ಮಾಡಿದೆ, ನೀನು ನೋಡಿದರೆ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಿ. ಅದರಿಂದ ಆಗತೋಸ್ಮಿ ವಶಂ ಭದ್ರೆ ತವ ಮಂತ್ರ ಬಲಾತ್ಮತಃ ಕಿಂ ಕರೋಮಿ ವಶೋರಾಜ್ಞೆ ಬ್ರೂಹಿ ಕರ್ತಾ ತದಸ್ಮಿತೆ. ಏನು ಮಾಡಲಿ ಹೇಳು? ಗಮ್ಯತಾ, ವಾಪಸ್ ಹೋಗ್ಬಿಡು, ವಾಪಸ್ ಹೋಗ್ಬಿಡು ಸ್ವಾಮಿ, ವಾಪಸ್ ಹೋಗ್ಬಿಡು. ಏನೋ ಸುಮ್ಮನೆ ಪರೀಕ್ಷೆ ಮಾಡಿ ಕೌತೂಹಲ ಸಮಾಹೂತಃ, ಏನೋ ಒಂದು ಕುತೂಹಲ. ಇವತ್ತು ಎಷ್ಟೋ ಜನ ಏನೋ ಇರ್ತದೆ, ಭಾಗವತದಲ್ಲಿ ಒಂದು ಬರ್ತದೆ, ಶರ್ಯಾತಿ ರಾಜ ಅಂತ, ದೊಡ್ಡ ರಾಜ, ಅವನ ಮಗಳು ಸುಕನ್ಯಾ ಅಂತ ಉದ್ಯಾನವನಕ್ಕೆ ವಿಹಾರಕ್ಕಾಗಿ ಹೋಗಿರ್ತಾಳೆ. ಏನೋ ಒಂದು ಹುತ್ತ ಇರ್ತದೆ, ಈ ಹೆಣ್ಮಕ್ಳಿಗೆ ಸಿಕ್ಕ ಕುತೂಹಲ ಬಿಡ್ತದೆ. ಹುತ್ತದಲ್ಲಿ ಏನಿರ್ತದೆ ಅಂತ ನೋಡಬೇಕು ಅಂತ ಕುತೂಹಲ. ಬಗ್ಗೆ ನೋಡಿದ್ದು ಏನೋ ಮಿಣುಕು ಹುಳ ಕಣ್ಣಕ್ಕೆ ಕಾಣ್ತಾ ಇತ್ತು. ಒಂದು ಅದನ್ನು ಹೊರಗೆ ತರಿಸ್ಬೇಕು ಅಂತ ಹೇಳಿ ಇದಕ್ಕಿದಂಗೆ ಒಂದು ಕಡ್ಡಿ ಹಾಕಿ ಚುಚ್ಚಿಬಿಟ್ಲು. ಇದಕ್ಕಿದಂಗೆ ರಕ್ತ ಸುರಿಲಿಕ್ಕೆ ಶುರುವಾಗುತ್ತೆ. ಯಾಕೆ ಮಾಡಬೇಕು ಇದು? ಗ್ರಾಚಾರ ಅಲ್ಲ. ಆ ಸುಕನ್ಯೆ ಆ ಕಡ್ಡಿ, ಆ ಹುತ್ತಕ್ಕೆ ಕಡ್ಡಿ ಹಾಕಿದ್ದು ಇದಕ್ಕಿದಂಗೆ ರಕ್ತ ಸುರಿಲಿಕ್ಕೆ ಶುರುವಾಯಿತು. ಗಾಬರಿಯಾಗಿ ಓಡೋಗ್ಬಿಟ್ಲ ಅಲ್ಲಿಂದ. ಯಾರಿಗೂ ಹೇಳಲಿಲ್ಲ. ಆದರೆ ಆ ಪ್ರಭಾವದಿಂದ, ಆ ರಕ್ತದ ಪ್ರಭಾವದಿಂದ ಇಡೀ ಆ ರಾಜ್ಯದಲ್ಲಿ ಮಲಮೂತ್ರಗಳೇ ಬಂದಾಗೋದು ಅಂತ, ಜನರಿಗೆ ಮಲಮೂತ್ರಗಳೇ ಬಂದಾಗೋದು. ಗಾಬರಿ ಆಯಿತು ರಾಜನಿಗೆ. ಏನು ವೈದ್ಯ ಚಿಕಿತ್ಸೆಯನ್ನು ಮಾಡಿದರೂ ಕೂಡ ಪರಿಹಾರ ಆಗ್ತಾ ಇಲ್ಲ. ಶರ್ಯಾತಿ ರಾಜ ಜ್ಯೋತಿಷ್ಕರನ್ನು ಕರೆಸಿ ಕೇಳ್ತಾನೆ, ಇಲ್ಲ, ಒಬ್ಬ ದೊಡ್ಡ ಜ್ಞಾನಿಗಳ ರಕ್ತ ನೋಡಿದೆ ನಿನ್ನ ಭೂಮಿ, ನಿನ್ನ ರಾಜ್ಯ, ಅದಕ್ಕೋಸ್ಕರ ಮಲಮೂತ್ರಗಳೆಲ್ಲ ಬಂಧಿತವಾಗಿದೆ ಅಂತ. ಯಾರು ನನ್ನ ರಾಜ್ಯದಲ್ಲಿ ಇಂತಹ ಜ್ಞಾನಿಗಳಿಗೆ ಅಪಚಾರ ಮಾಡಿದ್ದು ಅಂತ ಹೇಳಿದಾಗ ತಾನು ಮೆಲ್ಲ ಕೇಳ್ತಾಳೆ, ಅಪ್ಪ ನಾನೇನೋ ಒಂದು ದಿವಸ ಹೋಗಿದ್ದೆ, ಏನೋ ರಕ್ತ ನನ್ನ ಕಾಲಿಗೆ ಬಡಿತು, ಬಹುಶಃ ಅಲ್ಲದೆ ಆಗಿರ್ಬೋದು. ಸೀದಾ ಬರ್ತಾರೆ. ಬಂದು ನೋಡಿದಾಗ ಆ ಹುತ್ತ ಹತ್ರ ಹೋದಾಗ ಹುತ್ತ ಹಾಗೇ ಇರ್ತದೆ. ಒಳಗಡೆ ಅವರು ಕಣ್ಣು ಹೋದರೂ ಕೂಡ ಪರಿವೇ ಇಲ್ಲದೇನೆ ಚವನ ಋಷಿಗಳು ಒಳಗಡೆ ತಪಸ್ಸು ಮಾಡ್ತಾ ಕೂತಿರ್ತಾರೆ. ಇವಳೇನು ಮಾಡಿರ್ತಾರೆ, ಆ ಕಣ್ಣನ್ನು ನೋಡಿ ಏನೋ ಮಿಣುಕು ಹುಳ ಅಂತ ಹೇಳಿ ಕಣ್ಣಿಗೆ ಹಾಕಿಬಿಟ್ಟಿದ್ದಾಳೆ. ಅದರಿಂದ ರಕ್ತ ಸುರಿತಾ ಇದ್ದಾಗ ಏನು ಎಂತಹ ದೊಡ್ಡ ದುರ್ದೈವ ಪರಿಸ್ಥಿತಿ. ಚವನ ಋಷಿಗಳು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಹೋಗಿ ಆ ಹುತ್ತವನ್ನೆಲ್ಲ ತೆಗಿತಾರೆ. ಹಾಗೆಯೇ ಕಣ್ಣು ಕಳ್ಕೊಂಡು ರಕ್ತ ಸುರಿತಾ ಇದೆ, ತಪಸ್ಸು ಮಾಡ್ತಾ ಇದ್ದಾರೆ. ಇವನೇ ಎಬ್ಬಿಸ್ತಾನೆ. ಏನೋ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಅವರು ಜ್ಞಾನಿಗಳು. ಈ ಲೋಕದ ಪರಿವೇ ಇರೋದಿಲ್ಲ. ಆಮೇಲೆ ಎಚ್ಚರ ಆಗುತ್ತೆ, ಏನಾಯಿತು ಸ್ವಾಮಿ, ನನ್ನ ಮಗಳು ದೊಡ್ಡ ಅಪರಾಧ ಮಾಡಿದ್ದಾಳೆ, ಏನು ಮಾಡಬೇಕು? ಏನು ಬೇಡಪ್ಪ, ನಾನೇನು ಮಾಡಲಿ, ನನಗೆ ಕಣ್ಣು ಬೇಕು ಅಂತಿಲ್ಲ. ಅಂತಃಚಕ್ಷುಸು ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಬಾಹ್ಯವಾದ ಚಕ್ಷುಸ್ಸನ್ನು ತಗೊಂಡು ಏನು ಮಾಡ್ತೀನಿ? ಏನು ಬೇಕಾಗ? ನನ್ನ ಧರ್ಮ ಕರ್ಮಗಳು ಸಾಂಗೋಪಾಂಗವಾಗಿ ನಡೆದರೆ ಸಾಕು, ನನಗೇನು ಬೇಡ. ಅದಕ್ಕೆ ಸುಕನ್ಯೆ ಒಂದು ಮಾತನ್ನು ಹೇಳ್ತಾಳೆ, ಬಹಳ ಎಚ್ಚೆತ್ತುಕೊಳ್ಬೇಕು. ನಾವು ಇನ್ನೊಬ್ಬರಿಗೆ ಅಪಮಾನ ಮಾಡಿದಾಗ ಅವರೇನೋ ಒಂದು ದೊಡ್ಡತನವನ್ನು ತೋರಿ ಏನು ನಮ್ಮಿಂದ ಪ್ರತೀಕಾರದ ಉಪಕಾರದ ಅಪೇಕ್ಷೆಯನ್ನು ಪಡೆದೇ ಇದ್ದರೂ ಕೂಡ ಅವರು ಮಾಡುವ ಧರ್ಮಕರ್ಮಗಳಲ್ಲಿ ನಮ್ಮಿಂದ ಆದ ಅಪರಾಧದಿಂದ ಏನಾದರೂ ವಿಘ್ನಗಳು ಬಂತು ಅಂತಂದರೆ, ಈಗ ಅವನು ಕಣ್ಣು ಕಳೆದೋಗಿತ್ತು, ಆದರೆ ಅವನು ಮಾಡುವ ಧರ್ಮಕರ್ಮಗಳಿಗೆ ಕಣ್ಣು ಹೋದಾಗ ಎಲ್ಲೋ ಎಡವಿದ, ಆ ಕೆಲಸ ಮಾಡಲಿಕ್ಕಾಗಲಿಲ್ಲ. ಆವಾಗ ಆ ಧರ್ಮವನ್ನು ಮಾಡದೇ ಇದ್ದರೆ ಆ ಧರ್ಮವನ್ನು ಮಾಡಲಿಕ್ಕೆ ವಿಘ್ನ ತಂದಂತಹ ವ್ಯಕ್ತಿಗಳಿಗೆ ಅದರ ದೋಷ ಹತ್ತುತ್ತದೆ. ಭಾರಿ ಜಾಗೃತೆಯಾಗಿರಬೇಕು. ಸುಕನ್ಯೆ ಅಂತಾಳೆ, ನೀವೇನಾದರೂ ಧರ್ಮಕರ್ಮ ಮಾಡುವಾಗ ಏನಾದರೂ ಕಣ್ಣು ಹೋಗಿರೋದರಿಂದ ನಿಮಗೆ ಆದ ಅಪರಾಧಗಳು ಏನಾದರೂ ಇದ್ದರೆ ಅದರ ದೋಷ ನನಗೆ ಹತ್ತುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಈ ತಪಸ್ಸು ನಿರಂತರವಾಗಿ ನಡೀಬೇಕು ಅಂದರೆ ಅದಕ್ಕೆ ಸಹಕಾರಳಾಗಿ ನಾನಿರ್ತೇನೆ, ನಾನು ನಿಮ್ಮನ್ನು ಮದುವೆ ಆಗ್ತೇನೆ ಅಂತಂದು ಸುಕನ್ಯೆ. ಮದುವೆ ಆಗ್ತಾಳೆ. 1000 ವರ್ಷದ ಮುದುಕರನ್ನು, ಚವನ ಋಷಿಗಳನ್ನು 16 ವರ್ಷದ ಯುವತಿ ಮದುವೆ ಆಗ್ತಾಳೆ. ಯಾವ ಅಪೇಕ್ಷೆ ಇಲ್ಲದೆ. ಯಾಕೆ? ತಾನು ಮಾಡಿದ ತಪ್ಪು, ಬ್ರಾಹ್ಮಣರಿಗೆ ಮಾಡಿದ ಅಪರಾಧ, ಇವತ್ತು ನನ್ನಿಂದ ಇಡೀ ರಾಜ್ಯ ಎಲ್ಲ ಸಂಕ್ಷೋಭೆಗೆ ಒಳಗಾಗ್ತಾ ಇದೆ, ಅದನ್ನು ನಾನು ಪರಿಹಾರ ಮಾಡಬೇಕು ಅಂತ ಮಾಡ್ತೇನೆ. ಇದು ಚವನ ಋಷಿಗಳಲ್ಲಿ ನಾವು ಭಾಗವತದಲ್ಲಿ ಕೇಳ್ತೇವೆ. ಹಾಗೆ ಎಂದಿಗೂ ಕೂಡ ಈ ಕುತೂಹಲದಿಂದ ಮಾಡತಕ್ಕಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ಹೆಣ್ಮಕ್ಕಳಿಂದ ಆಗುವ ಅನೇಕ ಬಾರಿ ಇಂತಹ ಕುತೂಹಲದ ಸಂಗತಿಗಳು ನಡೀತಾ ಇರತಕ್ಕಂಥದ್ದನ್ನು ಮಹಾಭಾರತ ಭಾಗವತಗಳು ಉಲ್ಲೇಖ ಮಾಡ್ತಾರೆ. ಹೀಗೆ ಅವಳು ಹೇಳ್ತಾಳೆ, ನಾನೇನೋ ಕುತೂಹಲದಿಂದ ನಿಮ್ಮನ್ನು ಕರೆದೆ, ನೀನು ಹೋಗಿಬಿಡಪ್ಪ ಅಂತ. ಅವನಂದ, ನನ್ನನ್ನು ಕರೆದು ಇದಕ್ಕಿದಂಗೆ ಹೋಗು ಅಂತಂದ. ಅದು ಸೂರ್ಯ ಬೇರೆ, ಅವನು ಮಹಾತಾಪ. ನೀನು ಏನಾದರೂ ಒಂದು ಕಾರ್ಯ ಮಾಡಲೇಬೇಕು. ನೀನು ನನ್ನನ್ನು ಸುಮ್ಮನೆ ಕರೆದು ನೀನು ಏನು ಮಾಡ್ತೀಯ ಅಂತಂದರೆ, ನೀನು ಕರೆದಿದ್ದಕ್ಕೆ ನಿನಗೆ ಮಂತ್ರೋಪದೇಶವಾದ ಬ್ರಾಹ್ಮಣನಿಗೂ ಅದರಿಂದ ತಾಪ ಆಗುತ್ತೆ, ನಿನ್ನ ತಂದೆಗೂ ಇಂತಹ ಒಂದು ದುಷ್ಟ ಸ್ವಭಾವವ. ಎಂತಹ ದುಷ್ಟ ಸ್ವಭಾವ!
ಮಂತ್ರವನ್ನು ಪರೀಕ್ಷೆ ಮಾಡುವಂತಹ ಒಂದು ಸ್ವಭಾವವನ್ನು ಪಡಿಸಿದಂತಹ ನಿನ್ನ ತಂದೆಗೂ ಅನರ್ಥ ಮಾಡ್ತೀನಿ, ಇಡೀ ರಾಜ್ಯಕ್ಕೆಲ್ಲ ಸಂಕ್ಷೋಭ ಉಂಟು ಮಾಡ್ತೀನಿ ಅಂತ ಸೂರ್ಯ ಹೇಳಿದಾಗ ಬಹಳ ಇವಳಿಗೆ ಚಿಂತಾಕ್ರಾಂತನ, ಎಂತಹ ಅನರ್ಥ ಮಾಡಿಬಿಟ್ಟೆ. ಸೂರ್ಯ ಹೇಳ್ತಾ ಇದ್ದಾನೆ, ತಸ್ಯ ಬ್ರಾಹ್ಮಣ ಸಾಧ್ಯ ಯೋಸೋ ಮಂತ್ರ ಮದಾತ್ತವ ಶೀಲವೃತ್ತಂ ಅವಿಜ್ಞಾಯ ದಾಸ್ಯಾಮಿ ವಿನಯಂ ಪರಂ. ನಿನಗೆ ನಯ ಇಲ್ಲ, ವಿನಯ ಇಲ್ಲ. ಆ ಮಂತ್ರಗಳನ್ನು ಪರೀಕ್ಷೆ ಮಾಡಿ ನನ್ನಂತಹ ದೇವತೆಯನ್ನು ಭೂಮಿಗೆ ತರಿಸಿದಿ. ಈಗ ಮಾಡದೇ ಇದ್ರೆ ನಿನ್ನ ತಂದೆಗೂ ಕೂಡ ಇದರಿಂದ ಮಹಾ ದೊಡ್ಡ ಅನರ್ಥ ಉಂಟಾಗಿದ್ದು ಎಚ್ಚರಿಕೆ ಅಂತ ಸೂರ್ಯ ಹೇಳಿಬಿಟ್ಟ. ಎಷ್ಟಾಯಿತು, ಎಂತಹ ಇಂತಹ ಧರ್ಮಲೋಪ, ಎಂತಹ ನನ್ನಿಂದ ನನ್ನ ತಂದೆಗೆ ಇಂತಹ ಕಷ್ಟ ಬಂದುದಕ್ಕಿತ್ತು ಅಂತ. ಸಾತಾನ್ ದೃಷ್ಟ್ವಾ ವೇಪಮಾನೇನ ಬಾಲೇನ ಸೂರ್ಯಂ ದೇವಿ ವಚನಂ ಪ್ರಾಹ. ನಡುಗ್ತಾ ಇದ್ದಾಳಂತೆ, ಕುಂತಿದ್ದೇವೆ, ನಡುಗ್ತಾ ಇದ್ದಾಳೆ. ಎಂತಹ ಅಪರಾಧ ಮಾಡೋದಿದೆ, ನನ್ನ ತಂದೆಗೆ ದೊಡ್ಡ ಸಮಸ್ಯೆ ತಂದೋದಗಿದೆ. ಅದಕ್ಕೆ ಪಿತಾ ಮಾತಾ ಗುರುಶ್ಚೈವ ಏನ್ಯೇ ದೇಹಸ್ಯ ಪ್ರಭವಂತಿ ಪ್ರಧಾನೆ ನಾಹಂ ಧರ್ಮಂ ಲೋಪಯಿಷ್ಯಾಮಿ ಲೋಕೆ ಸ್ತ್ರೀಣಾಮೃತಂ ಪೂಜ್ಯತೆ ದೇಹ ರಕ್ಷಾ. ನನ್ನ ಒಬ್ಬಳಿಂದ ಏನಾಗಿದೆ, ತಂದೆ ತಾಯಿ ಗುರುಗಳು ಇವರೆಲ್ಲರೂ ಕೂಡ ತಮ್ಮ ಧರ್ಮದ ಲೋಪವನ್ನು ಮಾಡತಕ್ಕಂತಹ ಸ್ಥಿತಿ ಬಂದಿದೆ. ಹಾಗಾಗಬಾರ್ದು. ಅದಕ್ಕೆ ಈಗೇನು ಮಾಡ್ತೇನೆ ಅಂತಂದರೆ, ನೀನು ಕ್ಷಮ ಮಾಡು ನನ್ನನ್ನು. ಬಾಲ್ಯೇತಿ ತಕ್ಷತ್ವ ಕ್ಷಂತುಮರ್ಹಸಿ ಮೇ ವಿಭೋ. ಕ್ಷಮ ಮಾಡು ಅಂತ ಬೇಡಿಕೊಳ್ತಾಳೆ. ಯಾವ ಕ್ಷಮೆ ಇಲ್ಲ, ಏನಿಲ್ಲ. ನೀನು ನನ್ನನ್ನು ಕರೆದಿದ್ದೀಯ ಅಂತಂದಮೇಲೆ ನನ್ನಿಂದ ಒಂದು ಮಗನನ್ನು ಪಡೆದೇ ನಾನು ಹೊರಗೆ ಹೋಗ್ತೀನಿ. ಅಲ್ಲಿ ತನಕ ಆಗೋದಿಲ್ಲ. ಅಲ್ಲ, ನಾನು ಇನ್ನೂ ಕನ್ಯೆ, ನಾನು ಇನ್ನೂ ಬದುಕು ಬಾಳಬೇಕು, ಮದುವೆ ಆಗಿಲ್ಲ, ನೀನು ಇದನ್ನು ಪಡಿಬೇಕು ಅಂತಂದರೆ ಈ ಚಿಂತೆ ಮಾಡಬೇಡ. ನೀನು ನನ್ನಿಂದ ಕನ್ಯೆಯನ್ನು ಮಗನನ್ನು ಪಡೆದರೂ ನಿನಗೆ ಕನ್ಯಾತ್ವನೇ ಬರುವಂತೆ ನಿನಗೆ ಅನುಗ್ರಹ ಮಾಡ್ತೀನಿ. ಆದರೆ ಕರೆಸಿದ್ದಕ್ಕೆ ನೀನು ನನ್ನಿಂದ ಒಂದು ಮಗುವನ್ನು ಪಡೀಲೇಬೇಕು ಅಂತ ಹೇಳಿ ಎಂತಹ ಸ್ಥಿತಿ ಬಂತು. ಒಂದು ಸಣ್ಣ ಮಂತ್ರದ ಪ್ರಭಾವದಿಂದ, ಯಾವುದೋ ಒಂದು ಪರೀಕ್ಷೆಯ ನೆಪದಿಂದ ತಾನು ಕನ್ಯೆಯಾಗಿ ಮಗುವನ್ನು ಪಡೆಯುವಂತಹ ಸಂದರ್ಭ ಬಂತು. ಏನು ಮಾಡ್ತಾಳೆ? ದೈವ ಇಚ್ಛೆ, ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ್ದು. ನನ್ನ ದೈವ ನನ್ನ ಹಣೆ ಬಾರ, ಒಂದು ಮಂತ್ರವನ್ನು ಪರೀಕ್ಷಿಸಿದ್ದಕ್ಕೆ, ದೈವವನ್ನು ಪರೀಕ್ಷಿಸಿದ್ದಕ್ಕೆ ಇಂತಹ ಅನುಭವಿಸ್ಬೇಕ ಅಂತ ಹೇಳಿ ಪರಮಾತ್ಮನನ್ನು ಧ್ಯಾನ ಮಾಡಿದ್ದು. ಒಂದು ಬಾರಿ ನಾಭಿಯ ಸ್ಪರ್ಶ ಮಾಡಿದ್ರಿಂದಲೇ ಗರ್ಭಧಾರಣೆ ಆಯಿತು. ಗರ್ಭಧಾರಣೆ ಆಯಿತು. ಒಬ್ಬ ಸೇವಕಿ ಇದ್ಲು, ದಾಸಿ, ಅವಳಿಗೆ ಮಾತ್ರ ಗೊತ್ತಿತ್ತು, ಇನ್ಯಾರಿಗೂ ಹೇಳಿದ್ದಿಲ್ಲ. ಯಾರಿಗೂ ಹೇಳಿದ್ದಿಲ್ಲ. ಸೂರ್ಯನಿಂದ ಗರ್ಭಧಾರಣೆ ಆಗಿದೆ ಅಂತ ಯಾರಿಗೂ ಹೇಳಿಲ್ಲ. ತಂದೆ ಕೇಳಿದರೆ ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ದುರ್ವಾಸರು ಉಪದೇಶ ಮಾಡಿದ್ದಾರೆ, ಒಂದು ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡು ಅಂತ. ಹೊರಗಡೆನೇ ಬರಲಿಲ್ಲ. 9 ತಿಂಗಳು ಹಾಗೆ ತಾನು ಒಳಗಡೆ ನಿಂತು ಗರ್ಭವನ್ನು ಧಾರಣೆ ಮಾಡಿ ಪೋಷಣೆ ಮಾಡಿದ್ದು ಆ ದಾಸಿ. ಮಾಡಿ ಒಂದು ಗಂಡು ಮಗುವಿಗೆ ಒಳ್ಳೆ ದಿವ್ಯವಾದ ತೇಜಸ್ಸು. ಅವಳು ಕೇಳಿರ್ತಾಳೆ, ನೀನೇನೋ ನನ್ನ ಮಗ ಕೊಟ್ಟು ಹೋಗ್ತಿ, ಆ ಮಗ ಎಲ್ಲೋ ಒಂದು ನಾನಾ ವಿಧವಾಗಿರತಕ್ಕಂಥ ಅವಸ್ಥೆಯನ್ನು ಪಟ್ಟು, ಯಾಕೆಂದರೆ ನಾನಂತರೂ ಸಾಕ್ಲಿಕ್ಕಾಗೋದಿಲ್ಲ, ಕನ್ಯೆಯಾಗಿದ್ದೇನೆ. ಆದರೆ ಅವನಾಗೆ ಅವನು ಸ್ವತಃ ಬದುಕುವಂತಹ ಸ್ಥಿತಿ ಬರಬೇಕು ಅಂತ ಅವನಿಗೆ ರಕ್ಷಕನಾಗಿ ನೀನು ನಿಂತು ಅವನಿಗೆಲ್ಲ ವಿಧವಾದ ರಕ್ಷಣೆಯನ್ನು ಮಾಡ್ತಿ, ಜವಾಬ್ದಾರಿಯನ್ನು ತೆಗೆದುಕೊಳ್ತಿ ಅಂತಂದರೆ ನನ್ನಲ್ಲಿ ವರವನ್ನು, ಈ ಮಗನನ್ನು ಕೊಡ್ತಕ್ಕಂಥವನಾಗು ಅಂತ ತಾನು ಕುಂತಿದೇವಿ ಬೇಡ್ತಾಳೆ. ಆಯಿತು, ಚಿಂತೆ ಮಾಡಬೇಡ, ನಿನಗೆ ಹುಟ್ಟುವ ಮಗನಿಗೆ ಅಭೇದ್ಯವಾದ ಕವಚಗಳನ್ನು ನಾನು ಹುಟ್ಟಿಸಿಯೇನೆ, ಅದನ್ನು ಹಾಕಿಸಿಯೇ ಹುಟ್ಟಿಸ್ತೀನಿ. ಕರ್ಣಕುಂಡಲಗಳು ನನಗೆ ದೇವದತ್ತವಾಗಿರತಕ್ಕಂತಹ ಭಗವಂತನಿಂದ ದತ್ತವಾದಂತಹ ಕರ್ಣಕುಂಡಲಗಳನ್ನು ಕೂಡ ಹಾಕಿ ಅದನ್ನು ಕಳಿಸ್ತೀನಿ. ಯಾವತ್ತಿಗೂ ಕೂಡ ಅದರಿಂದ ಅವನಿಗೆ ಶಿರಸ್ಸಿನ ಭಾಗಕ್ಕೆ ಯಾವ ವಿಧವಾದ ತೊಂದರೆಗಳು ಬರಲಿಕ್ಕಿಲ್ಲ. ಈ ದೇಹದ ಭಾಗಕ್ಕೆ ಕವಚ ರಕ್ಷಣೆ, ಕರ್ಣಕುಂಡಲಗಳ ಪ್ರಭಾವದಿಂದ ಶಿರಸ್ಸಿನ ಭಾಗಕ್ಕೆ ರಕ್ಷಣೆ, ಯಾವ ಆಪತ್ತುಗಳು ಬರುವುದಿಲ್ಲ. ಚಿಂತೆ ಮಾಡಬೇಡ, ಅಂತಹ ಮಗನನ್ನು ಕೊಡ್ತೀನಿ ಅಂತ ಹೇಳಿದ್ದ. ಹುಟ್ಟಬೇಕಾದ್ರೆ ದಿವ್ಯವಾದ ಕವಚಗಳನ್ನು ಧಾರಣೆ ಮಾಡಿಕೊಂಡೇ ಹುಟ್ಟಿದೆ ಮಗು. ಅಭೇದ್ಯವಾದ ತೇಜೋಮಯವಾದ ಕಾಂತಿ. ಆ ಮಗು ಹುಟ್ಟಿದಾಗ ಸಂತೋಷ ಆಗುತ್ತೆ, ಎಷ್ಟು ಸುಂದರವಾಗಿದೆ ಈ ಮಗು, ಇದನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತಲ್ಲ ನನ್ನ ಹಣೆ ಬಾರ, ಏನು ಮಾಡಬೇಕು? ಬಹಳ ದುಃಖದಿಂದ ತಾನು ಆ ಮಗುವಿಗೆ ಆಶೀರ್ವಾದವನ್ನು ಮಾಡಿ, ನಿನಗೆ ನಿನ್ನ ತಂದೆಯಾದ ಸೂರ್ಯನೇ ರಕ್ಷಕನಾಗಿರ್ತಾನೆ, ಚಿಂತೆ ಮಾಡಬೇಡ, ಒಳ್ಳೆ ವಿದ್ಯೆ ಸಂಪಾದನೆ ಮಾಡು, ಉತ್ತಮವಾಗಿರ್ತಕ್ಕಂತಹ ಆ ವಿದ್ಯಾ ಪ್ರಾವೀಣ್ಯವನ್ನು ಸಂಪಾದನೆ ಮಾಡಿಕೊಂಡು ಸುರಕ್ಷಿತವಾಗಿ ಜೀವನವನ್ನು ಮಾಡುವಂಥ ಆಶೀರ್ವಾದ ಮಾಡಿ, ಒಂದು ಬಂಗಾರದ ಪೆಟ್ಟಿಗೆಯನ್ನು ಮಾಡಿ ಅದರಲ್ಲಿ ಬೇಕಾದಷ್ಟು ಕನಕಗಳನ್ನೆಲ್ಲ ತುಂಬಿಸಿಟ್ಟು ಅದರ ಮೇಲೆ ಮಗುವನ್ನು ಮಲಗಿಸಿ ನದಿಯಲ್ಲಿ ಬಿಟ್ಟುಬಿಡ್ತಾರೆ. ಅದು ಸೀದಾ ತೇಲ್ಕೊಂಡು ಗಂಗಾ ನದಿಗೆ ಬಂದು ಅಲ್ಲಿ ಒಬ್ಬ ಸೂತ ಜಾತಿಗೆ ಸಿಕ್ಕಿ ಆ ಮಗುವನ್ನು ರಕ್ಷಣೆ ಮಾಡುವಂತಹ ಸ್ಥಿತಿ ಬರ್ತದೆ. ಹೀಗೆ ಕರ್ಣನಿಗೆ ಬಂದಂತಹ
ಆ ಕವಚ ಕುಂಡಲಗಳು ಹೇಗೆ ಬಂತು ಅನ್ನೋದನ್ನು ಈ ಅಧ್ಯಾತ್ಮ ರಹಸ್ಯ. ಇದನ್ನು ಸೂರ್ಯ ತಾನು ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನ ಮಗ, ಆದ್ದರಿಂದ ಇಷ್ಟು ಆಪ್ಯಾಯತೆಯಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ, ಅದನ್ನು ಕೊಡಬೇಡ, ನಾನು ನಿನಗೆ ಜನ್ಮತಃ ಕೊಟ್ಟಂತಹ ಒಂದು ಆಸ್ತಿ ಅದು. ಈ ಕೆಲವರೆಲ್ಲ ಹೇಳ್ತಿರ್ತಾರೆ, ನೀ ಏನು ಬೇಕಾದ್ರೂ ಮಾಡಪ್ಪ, ನಾನು ಕೊಟ್ಟ ಆಸ್ತಿ ಮಾರಬೇಡ, ನೀನು ಬೇಕಾದ್ರೆ ಮಾರ್ಕೊಂಡು ಹೋಗು. ಹಾಗೆ ಸೂರ್ಯ ತಾನು ಕೊಟ್ಟಂತಹ ಈ ಒಂದು ಆಸ್ತಿಯನ್ನು ನೀನು ಮಾರಬೇಡ, ಇದು ದೊಡ್ಡ ಮೋಸ ಆಗಿದ್ದಾರೆ ಅವರು, ಅದಕ್ಕೋಸ್ಕರ ನೀನು ಅದನ್ನು ಕೊಡಬೇಡ ಅಂತ ಹೇಳ್ತಾನೆ. ಇಲ್ಲ, ಕೊಡಲೇಬೇಕು, ನಾನು ಪ್ರತಿಜ್ಞೆ ಮಾಡಿಬಿಟ್ಟೀನಿ, ಅದರಿಂದ ಧರ್ಮದಿಂದ ನಾನು ಅರ್ಜುನನನ್ನು ಸಂಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತಂದಾಗ ಆವಾಗ ಅಮೋಘವಾಗಿರ್ತಕ್ಕಂತಹ ಆ ಶಕ್ತ್ಯಾಯುಧವನ್ನು ಪಡಿತೇನೆ ನೀ ಹೇಳಿದಂಗೆ ಅಂತ ಒಪ್ಪಿಕೊಳ್ತಾನೆ. ಶಕ್ತ್ಯಾಯುಧ ಹೇಗೆ ಅಂತಂದರೆ ಅಮೋಘ ಹಂತಿ ಶತಶಃ ಶತ್ರುನ್ ಮಮ ಕರಾಚ್ಯುತ. ಅದನ್ನು ಬೇಡ್ತಾನೆ. ಬ್ರಾಹ್ಮಣ ಬರ್ತಾನೆ ಮರುದಿವಸ ಬಂದಾಗ ಕರ್ಣಕುಂಡಲಗಳನ್ನು ಕವಚವನ್ನು ಎಲ್ಲ ದಾನವನ್ನಾಗಿ ಕೊಡ್ತಾನೆ. ಶಕ್ತ್ಯಾಯುಧ ಕೊಡಬೇಕು ನೀನು, ಕೊಡ್ತೇನೆ, ಆದರೆ ಅರ್ಜುನನನ್ನು ಬಿಟ್ಟು ಬೇರೆ ಯಾರನ್ನು ಬೇಕಾದರೆ ಸಂಹಾರ ಮಾಡ್ಬೋದು ನೀನು. ಅವನು ಕಂಡೀಷನ್, ಯಾಕೆ ತನ್ನ ಮಗನ ರಕ್ಷಣೆ ಆಗಬೇಕಲ್ಲ, ತನ್ನ ಮಗನಾದ ಅರ್ಜುನನ ರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಏನು ಕೊಡ್ತಾನೆ, ಏನು ಹೇಳ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ, ಇದು ಅಮೋಘವಾಗಿರತಕ್ಕಂಥದ್ದು, ಅರ್ಜುನನನ್ನು ಬಿಟ್ಟು ಉಳಿದ ಯಾರನ್ನು ಬೇಕಾದ್ರೆ ಸಂಹಾರ ಮಾಡ್ಬೋದು, ಆದರೆ ಒಂದೇ ಬಾರಿ, ಇನ್ನೊಂದು ಬಾರಿ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ, ಅದು ನನ್ನ ಹತ್ರ ಬಂದ್ಬಿಡ್ತದೆ. ಒಂದು ಬಾರಿ ಪ್ರಯೋಗ ಆಯಿತು ಅಂದರೆ ಮುಗಿದೋಯ್ತು. ಅಂತಹ ಶಕ್ತ್ಯಾಯುಧ ಇದೆ. ಮತ್ತೆ ಈ ಶಕ್ತಿಯಾಯುಧ ಇದರ ಪ್ರತಿಸಮಾನವಾಗಿರ್ತಕ್ಕಂತಹ ಪಾಶುಪತಾದಿ ಅಸ್ತ್ರಗಳಿದ್ದಾಗ ಇದರ ಕೆಲಸ ನಡೆಯುವುದಿಲ್ಲ. ಅದು ಯಾವುದು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಇದನ್ನು ನೀನು ಬಿಡ್ತಕ್ಕಂಥವನಾಗಬೇಕು ಅಂತ ಎಲ್ಲ ಕಂಡೀಷನ್ ಮಾಡಿ ಇಂದ್ರ ಕೊಡ್ತಕ್ಕಂಥವನಾಗ್ತಾನೆ. ಆಯಿತು ಅಂತ ಶಕ್ತಿಯಾಯುಧ ತಾನು ಸ್ವೀಕಾರ ಮಾಡತಕ್ಕಂಥವನಾಗ್ತಾನೆ. ಹೀಗೆ ಕುಂಡಲಾಹರಣವನ್ನು ಮಾಡಿರ್ತಕ್ಕಂತಹದ್ದು ಈ ಇಂದ್ರ ತಾನು ಮಾಡಿರ್ತಕ್ಕಂಥವನಾಗಿದ್ದಾನೆ. ಇಂತಹ ಒಂದು ದುಷ್ಟನಾಗಿರ್ತಕ್ಕಂತಹ ವ್ಯಕ್ತಿ, ಇದಕ್ಕೆ ಆಚಾರ್ಯರು ತಾನು ಮಾಡಿದ ಸತ್ಕರ್ಮಗಳಾದರೂ ಕೂಡ ಒಳ್ಳೆ ಪರಶುರಾಮ ದೇವರಿಂದ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದಿರತಕ್ಕಂಥವನಾಗಿದ್ದಾನೆ. ನಾನಾ ವಿಧವಾಗಿರತಕ್ಕಂತಹ ಸಾಹಸದ ಕಾರ್ಯಗಳನ್ನು ಮಾಡಿದ್ದಾನೆ. ಆದರೂ ಕರ್ಣ ಮಾಡಿದ ಉದ್ದೇಶ ಮಾತ್ರ ದುರ್ಯೋಧನನ ಪ್ರೀತಿಯಾಗಬೇಕು ಅನ್ನೋ ಉದ್ದೇಶ. ಈ ಉದ್ದೇಶದಿಂದ ತಾನು ಮಾಡಿದ ಅನೇಕ ಸತ್ಕರ್ಮಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ಮಾಡಿಕೊಂಡ. ನಮ್ಮ ಜೀವನದಲ್ಲಿ ನಾವು ಮಾಡುವ ಎಷ್ಟೇ ಸತ್ಕರ್ಮಗಳು ಅದು ನಮ್ಮ ಯಾರೋ ಒಬ್ಬರ ಪ್ರೀತಿಯನ್ನು ಗಳಿಸಲಿಕ್ಕೋಸ್ಕರ ನಾವು ಮಾಡಿದರೆ ಸತ್ಕರ್ಮ, ಅದೆಲ್ಲ ದುರ್ಯೋಧನನಿಗೆ ಪ್ರೀತಿಯನ್ನು ಗಳಿಸಿದಂತೆ ಮಾಡಿದಂತಹ ಕರ್ಮಗಳಂತೆ ಆಗುತ್ತೆ. ಅದನ್ನು ಎಚ್ಚರಿಸ್ತಾರೆ ಆಚಾರ್ಯ. ಆದ್ದರಿಂದ ಈ ರೀತಿ ಒಂದು ಕುಂಡಲಾಹರಣದ ಪರ್ವದಲ್ಲಿ ವಿಶೇಷವಾಗಿ ಅದನ್ನು ತಿಳಿಸಿಕೊಡ್ತಾರೆ. ಧರ್ಮರಾಜ ತಾನು ಇವೆಲ್ಲ ಸಂಕಟವನ್ನು ಪಡ್ತಾ ಮಾರ್ಕಾಂಡೇಯರಿಂದ ಧೈರ್ಯವನ್ನು ತುಂಬಿಸಿಕೊಳ್ತಾ ದ್ವೈತವನದಲ್ಲಿ ಕಾಮ್ಯಕವನದಲ್ಲಿ ಅನೇಕ ದಿನಗಳ ಕಾಲ ಸುಮಾರು 12.5 ವರ್ಷ ಆಗಿದೆ, 13 ವರ್ಷ ಆಗಿದೆ. 14 ವರ್ಷ ವನವಾಸ, 13.5 ವರ್ಷ ಕಳೆದು ಹೋಗಿದೆ. ಇನ್ನೊಂದು 6 ತಿಂಗಳಿದೆ, 6 ತಿಂಗಳು ಬಾಕಿ, 6 ತಿಂಗಳು ಬಾಕಿ ಇದೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತು ಅಂತ ಹೇಳಿದ್ರು. ಏನು ಘಟನೆ? ಒಂದು ದಿವಸ ತಾವು ವನದಲ್ಲಿ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಒಬ್ಬ ಬ್ರಾಹ್ಮಣ ಬಹಳ ದುಃಖಿತನಾಗಿ ಬಂದು ಧರ್ಮರಾಜನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಧರ್ಮರಾಜ, ನಮಗೊಂದು ದೊಡ್ಡ ಆಪತ್ತು ಬಂದೊದಗಿದೆ, ಅದನ್ನು ರಕ್ಷಣೆ ಮಾಡಬೇಕು ನೀನು. ಏನು ಅಂತಂದರೆ ಅವನಂತಾನೆ, ನಾನು ನಿತ್ಯದಲ್ಲಿ ಅಗ್ನಿಹೋತ್ರವನ್ನು ಇಟ್ಕೊಳ್ತಕ್ಕ ಬ್ರಾಹ್ಮಣನಾಗಿರ್ತಕ್ಕಂಥ, ನಿತ್ಯದಲ್ಲಿ ಅಗ್ನಿಹೋತ್ರ ಮಾಡಬೇಕಾದ್ರೆ ಅರಣಿ 2 ಕಟ್ಟಿಗೆ ಇರ್ತದೆ, ಅದರಿಂದಲೇ ನಿತ್ಯ ಅಗ್ನಿಯನ್ನು ಮಥನ ಮಾಡಿ ತೆಗಿಬೇಕು. ಅದಿದ್ರೇ ಆ ಅರಣಿ ಇತ್ತು ಅಂತಾದರೆ ಅದರಿಂದ ಅಗ್ನಿಯನ್ನು ಉತ್ಪಾದಿಸಿ ಯಜ್ಞವನ್ನು ಮಾಡಬೇಕು. ಏನಾಗಿದೆ ದುರ್ದೈವ, ಆ ಅರಣಿಯನ್ನು ಒಂದು ಚೀಲಕ್ಕೆ ಕಟ್ಟಿ ಒಂದು ಮರಕ್ಕೆ ನೇತು ಹಾಕಿದ್ದೆ ನಾನು. ಆದರೆ ಒಂದು ಜಿಂಕೆ ಏನೋ ತಿಂಡಿಯಾಗಿದೆ ಅಂತ ತುರಿಸ್ಕೊಳ್ಳಿಕ್ಕೆ ಬಂದು ಆ ಮರಕ್ಕೆ ತುರಿಸ್ಕೊಳ್ಬೇಕು ಅಂತ ಬಂತು. ಅದರ ಕೋಡಿಗೆ ನಾನು ಅರಣಿ ಹಾಕಿದ ಆ ಚೀಲ ಸಿಗಾಕ್ಕೊಳ್ತು. ತೆಗಿಬೇಕು ಅಂತ ಅದರ ಹತ್ರ ಹೋದರೆ ಅದು ಹೆದರ್ಕೊಂಡು ಓಡೇ ಹೋಗ್ಬಿಟ್ಟಿದೆ. ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಆ ಅರಣಿ ಇಲ್ಲ ಅಂತಾದರೆ ನನ್ನ ಅಗ್ನಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ಅರಣಿ ಕಟ್ಟಿಗೆಗಳನ್ನು ತರಬೇಕು, ಆ ಜಿಂಕೆಯನ್ನು ಹುಡುಕಿಕೊಂಡು ಆ ಅರಣಿ ಕಟ್ಟಿಗೆಗಳನ್ನು ತರಬೇಕು, ನೀವು ಹೋಗಿ ತಂದ್ಕೊಡ್ರಪ್ಪ ಅಂತ ಧರ್ಮರಾಜ. 5 ಮಂದಿ ಪಾಂಡವರು, ಬ್ರಾಹ್ಮಣರಿಗೆ ಇಂತಹ ಒಂದು ಆಪತ್ತು ಬಂದೊದಗಿದೆಯಾ, ಹುಡುಕ್ತೀವಿ ಅಂತ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡಿದರು.
ಎಲ್ಲ ಹೋಗ್ತಾರೆ ಜಿಂಕೆ ಹುಡುಕಬೇಕು ಆ ಕಾಡಿನಲ್ಲಿ, ಆ ಅರಣಿಮತನ ಆ ಚೀಲ ಎಲ್ಲಿದೆಯೋ, ಅದು ಎಲ್ಲಿ ಬಿಡಿಸಾಕಿದೆಯೋ ಆ ಅರಣಿಮತನ. ಆದರೂ ಹುಡ್ಕೊಂಡು ಹೋದರು, ಅದು ಒಂದು ಕಡೆ ಹೋಗ್ತಾ ಇದ್ದಕ್ಕಿದ್ದಂಗೆ ಮಾಯ ಆಗಿಬಿಡ್ತದೆ. ಅರಣಿನೂ ಇಲ್ಲ, ಜಿಂಕೆನೂ ಇಲ್ಲ. ಗಾಬರಿ ಆಗೋಯ್ತು. ಬ್ರಾಹ್ಮಣನಿಗೆ ಕೊಡಲಿಲ್ಲ ಅಂದರೆ ಅವನಿಗೆ ಸಿಟ್ಟು ಬರ್ತದೆ. ಈ ಕಡೆ ಎಲ್ಲ ಕಡೆ ಹುಡುಕಿದ್ರು ಆ ಜಿಂಕೆ ಸಿಗ್ತಾ ಇಲ್ಲ. ಎಷ್ಟು ಕಡೆ ಹುಡುಕ್ತಾ ಇದ್ದಾರೆ. ಭಾರೀ ದುಃಖಪಟ್ಟು ಕೊನೆಗೆ ಒಂದು ಕಡೆ ಕೂತು, ಏನು ನಮ್ಮ ದುರವಸ್ಥೆ ಇದು, ಪ್ರತಿಯೊಂದು ಹಂತದಲ್ಲೂ ಕೂಡ ಸತ್ವ ಪರೀಕ್ಷೆ ದೇವರು ನಡೆಸಿದ್ದಾನೆ. ಈ ಬ್ರಾಹ್ಮಣ ಏನೋ ಒಂದು ಅರಣಿ ಬೇಕು ಅಂತ ಕೇಳಿದ, ಅದನ್ನು ತಂದುಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೀಗ. ಅವನು ಸಿಟ್ಟಿಗೆದ್ದು ಏನಾದರೂ ಶಾಪ ಕೊಟ್ಟರೆ ಎಂತಹ ಪರಿಸ್ಥಿತಿ ಬಂದು ಹೋಯಿತು ಅಂತ ದುಃಖ ಪಡ್ತಾ ಇದ್ದಾರೆ ಒಬ್ಬರೇ. ಶೀಘ್ರ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಬಹಳ ದುಃಖ ಪಡ್ತಾ ಇದ್ದಾರೆ. ನಾಸ್ಮಿನ್ ಕುಲೇ ಜಾತು ಮಮಜ್ಜ ಧರ್ಮನು ನಚಾಲಸ್ಯ ಅರ್ಥಲೋಕೋ ಬಭುವ. ಈ ಧರ್ಮರಾಜ ಅಂತಾನೆ, ಎಷ್ಟು ನನ್ನಿಂದ ಸಮಸ್ಯೆ ಆಯಿತು, ನಾನು ಮಾಡಬಾಗಿರ್ತಕ್ಕಂತಹ ಕಾರ್ಯಗಳನ್ನು, ಎಷ್ಟು ನಮ್ಮ ಪ್ರಾರಬ್ಧ ಕರ್ಮ ಇನ್ನೂ ಎಷ್ಟಿದೆ ಅನುಭವಿಸೋದು, ಹೀಗೆಲ್ಲ ಚಿಂತೆ ಮಾಡಿದ. ಅದಕ್ಕೆ ಭೀಮಸೇನ ದೇವರು ಒಂದು ಮಾತನ್ನಾಡ್ತಾರೆ ಆ ಸಂದರ್ಭದಲ್ಲಿ, ಭಾರಿ ಸುಂದರವಾದ ಮಾತು. ಇವತ್ತೆಲ್ಲ ನಾವು ಮಹಾಭಾರತದ ಕೆಲವು ಪ್ರಸಂಗಗಳನ್ನೆಲ್ಲ, ಕೆಲವು ಮಾತುಗಳನ್ನು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟುಕೊಳ್ಬೇಕು. ಭೀಮಸೇನ ದೇವರಂತಾರೆ, ಇದು ನಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿರತಕ್ಕಂಥದ್ದಲ್ಲ. ಒಬ್ಬ ಹೆಣ್ಣಿಗೆ ಕಣ್ಣು ಹಾಕಿಸಿದ್ವಲ್ಲ, ದ್ರೌಪದಿಯಂತಹ ಪತಿವ್ರತೆ ಆ ದೇವಿಗೆ ಕಣ್ಣೀರು ಹಾಕಿಸಿದ್ವಲ್ಲ, ಅದರ ಶಾಪ ಇವತ್ತು ನಮಗೆ ತಟ್ತಾ ಇದೆ. ಅದರ ಶಾಪ ಅವನಂತ ಭೀಮಸೇನ ದೇವರು ಅಂತ ಇದ್ದಾರೆ, ಪ್ರಾತಿಕಾಮ್ಯೇನ ಯತ್ ಕೃಷ್ಣಾಂ ಸಭಾಯಾಂ ಪ್ರೇಷ್ಯವತ್ ಸದಾ ನಮಯ ನಿಹತಸ್ತತ್ರ ತೇನ ಪ್ರಾಪ್ತ ಸ್ಮ ಸಂಶಯ. ಇದು ಸಾಮಾನ್ಯವಾದಂತಹ ದುಃಖ ಅಲ್ಲ. ಇದು ದ್ರೌಪದಿ ದೇವಿಯಂತಹ ಪತಿವ್ರತೆಗೆ ಸಭಾ ಮಧ್ಯದಲ್ಲಿ ವಸ್ತ್ರಾಪಹರಣವನ್ನು ಮಾಡುವಾಗ ನೋಡಿಕೊಂಡು ಸುಮ್ಮನೆ ಕೂತಿದ್ದೀವಲ್ಲ, ಅವಳ ದುಃಖ ಈ ದುಃಖವನ್ನು ನಮಗೆ ಅನುಭವಿಸುವಂತೆ ಮಾಡಿದೆ. ಅಂದರೆ ಒಂದು ಹೆಣ್ಣಿನ ದುಃಖ ನಮ್ಮ ದುಃಖಕ್ಕೆ ಕಾರಣ ಅನ್ನೋದನ್ನು ಜಗತ್ತಿಗೆ ಭೀಮಸೇನ ದೇವರು ತೋರಿಸ್ತಾ ಇದ್ದಾರೆ. ಯಾವತ್ತಿಗೂ ಹೆಣ್ಣಿಗೆ ಕಣ್ಣೀರನ್ನು ಹಾಕಿಸಬಾರದು. ಇದು ಮಹಾಭಾರತ ಕೊಡುವ ಸಂದೇಶ. ಇವತ್ತು ನೋಡ್ರಿ, ಎಷ್ಟು ಹೆಣ್ಣಿಗೆ ಅಪಮಾನಗಳನ್ನು ಮಾಡ್ತಾ ಇರ್ತಾರೆ, ನಾನಾ ವಿಧವಾದ ಪ್ರಲೋಭನೆಗಳನ್ನು ಮಾಡಿ ಹೆಣ್ಣಿಗೆ ಮಾಡಬಾರದ ಅನರ್ಥಗಳನ್ನು ಮಾಡ್ತಾ ಇರ್ತಾರೆ. ಇವತ್ತಿನ ಸಮಾಜದಲ್ಲಿ ಮಹಾಭಾರತಾದಿಗಳ ಇಂತಹ ಒಂದು ಉಪದೇಶಗಳು ಎಷ್ಟು ಅತ್ಯವಶ್ಯಕ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದರಿಂದ ಹೆಣ್ಣಿನ ದುಃಖ ಅದು ಯಾಕೆಂದರೆ ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ ಅಂತ. ಅದು ಪಾಪ ಬಹಳ ಆದರೂ ಕೂಡ ಅದು ಇಲ್ಲೇ ಫಲವನ್ನು ಅನುಭವಿಸ್ತಾನೆ. ಅಷ್ಟಿಗ ಪಾಂಡವರು ಮಹಾಧರ್ಮಾತ್ಮರು, ಅವ್ರಿಗೆ ಯಾವ ಪಾಪ ಅಂಟಿಲ್ಲ, ಅದೆಲ್ಲ ಕೃಷ್ಣನ ಪ್ರೇರಣೆಯಿಂದ ಹಾಕಿ ಸುಮ್ಮನೆ ಕೂತಿದ್ದಾರೆ. ಆದರೆ ಸಮಾಜಕ್ಕೆ ಕೊಡುವ ಮಾರ್ಗದರ್ಶನ ಏನು ಅಂತಂದರೆ ಭೀಮಸೇನ ದೇವರಂತಾರೆ, ಸಭಾ ಮಧ್ಯದಲ್ಲಿ ಅವಳು ದುಃಖ ಪಡ್ತಾ ಇದ್ದಾಗ ನಾವು ಸುಮ್ಮನೆ ಕೂತೀವಲ್ಲ, ಆ ದುಃಖವೇ ನಮ್ಮನ್ನು ಇವತ್ತು ಪ್ರಾರಬ್ಧ ರೀತಿಯಲ್ಲಿ ಕಾಡ್ತಾ ಇದೆ ಅಂತ. ಇದು ಸತ್ಯ. ಅರ್ಜುನ ಅಂತಾನೆ, ಹೌದಣ್ಣ ನೀ ಹೇಳಿದ್ದು ಸತ್ಯ, ನಾವು ಅವತ್ತು ಬಿಡಬಾರ್ದಾಗಿತ್ತು ಅವ್ರನ್ನ, ಅವತ್ತೇ ಸಂಹಾರ ಮಾಡಿಬಿಟ್ರೆ ನಮ್ಗೆ ಇಷ್ಟು ಕಷ್ಟನೇ ಇರ್ತಿದ್ದಿಲ್ಲ. ಅವ್ರನ್ನ ಬಿಟ್ವಿ, ಧರ್ಮರಾಜನ ಮಾತು ಕೇಳಿ ನಮಗಿಂತಹ ಆಪತ್ತು. ವಚಸ್ ತೀಕ್ಷ್ಣಾಸ್ತಿ ಭೇದಿನ್ಯ ಸೂತಪುತ್ರೇಣ ಭಾಷಿತಾ ಅತಿ ತೀವ್ರ ಮಯಾಕ್ಷಾಂತ. ಕರ್ಣ ಎಂಥ ಮಾತುಗಳನ್ನು ಆಡಿದ್ದಾನೆ, ದುರ್ಯೋಧನ ಎಂತಹ ಮಾತುಗಳನ್ನು ಆಡಿದ್ದಾನೆ. ಇಂತಹ ಮಾತುಗಳನ್ನು ಕೇಳಿಸಿಕೊಂಡು ಮನಸ್ಸಿನಿಂದ ಮಹಾಖೇದವನ್ನು ಪಟ್ಟ ದ್ರೌಪದಿಯನ್ನು ನೋಡಿ ಇಂತಹ ವೀರರಾದ ನಾವು ಹಾಗೆ ಕೂತಿದ್ದೇವೆ, ನಮಗೆ ಇಂತಹ ಸ್ಥಿತಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ನಕುಲ, ಎಲ್ಲ ನಾವು ದೊಡ್ಡ ಆಪತ್ತಿಗೆ ಸಿಲುಕಿದ್ದೇವೆ. ನಾನಾ ವಿಧವಾಗಿರ್ತಕ್ಕಂಥ ಸಹದೇವನು ಹಾಗೆ ಹೇಳಿದ. ಕೊನೆಗೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ನೋಡಪ್ಪ ಹೌದು ಪಾಪ ಏನು ಮಾಡ್ಕೊಳ್ತಾನೆ ಇವ, ಎಲ್ಲ ಅಂದಾಗ ಸುಮ್ಮನೆ ಕೊಡ್ತಾನೆ ಅಷ್ಟೇ. ಪರಿಸ್ಥಿತಿ ತಾನು ಮಾಡೋದು ಮಾಡಿಬಿಟ್ಟಿದ್ದಾನೆ. ಆಯಿತು, ದುಃಖ ಅನುಭವಿಸಿದ್ದೀವಿ, ಯಾಕೋ ಬಹಳ ಸುಸ್ತಾಗಿದೆ, ಎಂದೂ ಬಾಯಾರಿಕೆ ಆಗ್ತಾ ಇದೆಯಲ್ಲ ನಮಗೆ, ಇವತ್ತು ಯಾಕೋ ಬಹಳ ಬಾಯಾರಿಕೆ ಆಗ್ತಾ ಇದೆ. ಸ್ವಲ್ಪ ನಕುಲ ಎಲ್ಲಾದರೂ ನೋಡಪ್ಪ ಹೋಗಿ ಪಾನೀಯ ಏನಾದರೂ ಸಿಗ್ತದೆ ನೋಡು, ಆರೋಗ್ಯ ವೃಕ್ಷಂ ಮಾದ್ರೇಯ ನಿರೀಕ್ಷಸ್ವ. ಆ ನಕುಲನನ್ನು ಕುರಿತು ಹೇಳ್ತಾನೆ, ಎಲ್ಲಾದರೂ ಮರದಲ್ಲಿ ಎದ್ದು ನೋಡು, ಎಲ್ಲಾದರೂ ನೀರು ಸಿಗ್ತದೇನೋ ಅಂತ, ಬಹಳ ಬಾಯಾರಿಕೆ ಆಗ್ತಾ ಇದೆ, ಎಂದೂ ಕೂಡ ಇಷ್ಟಾಗಿಲ್ಲ ಅಂತ ಹೇಳಿದಾಗ ಏರಿ ನೋಡ್ತಾನೆ. ಒಂದು ಕಡೆ ಸರೋವರ ಇದೆ ಅಂತ ಗೊತ್ತಾಗುತ್ತೆ, ನದಿ ಹರಿತಾ ಇದೆ, ಅಲ್ಲಿ ಹೋಗಬೇಕು ಅಂತ ತಗೊಂಡು ಬಾ ನೀರು ಅಂತ ಕಳಿಸ್ತಾನೆ. ಆ ನಕುಲ ಆ ಸರೋವರಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಒಂದು ಅಶರೀರವಾಣಿ ಕೇಳಿಸ್ತದೆ. ಅಶರೀರವಾಣಿ ಕೇಳಿಸ್ತದೆ, ಏನು ಅಂತ. ಏನೋ ನೀರು ಕುಡಿತೀನಿ ಅಂತ ಬರ್ತಿದೆಯಾ, ಮೊದಲಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿದೆ. ಅಶರೀರವಾಣಿ, ಯಾರೂ ಎದುರಿಗಿಲ್ಲ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಅಶರೀರವಾಣಿ ಕೇಳಿಸ್ತಾ ಇತ್ತು. ಹೇಳಿದಾಗ
ಅದು ಯಕ್ಷ ಮಾತನಾಡತಕ್ಕಂಥದ್ದು. ಒಂದು ಯಕ್ಷ ಪ್ರಶ್ನೆ ಮಾಡ್ತಾ ಇದೆ, ನೀನು ಇದು ನನ್ನ ಸಂಬಂಧಪಟ್ಟಂತಹ ಸರೋವರ ಇದೆ, ಇದರಲ್ಲಿ ನೀರು ಕುಡಿಯಬೇಕು ಅಂತಂದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆ ಬೇಕು ಅಂತಂದರೆ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು. ಆಮೇಲೆ ಇವನಿಗೆ ಬಾಯಾರಿಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಅಡ್ಡಾಡಿ ನೀನು ಪ್ರಶ್ನೆ ಆಮೇಲೆ ಕೇಳೋ ಮಾರೆ, ಮೊದಲು ನೀರು ಕುಡಿತೀನಿ ಅಂತ ಸೀದಾ ಹೋದ. ನೀರು ಕುಡಿಬೇಕು ಅಂತ ಆ ಕುಡಿದ ತಕ್ಷಣ ಮೂರ್ಛೆ ತಪ್ಪಿ ಬಿದ್ದುಬಿಟ್ಟು, ಎಚ್ಚರಣೆ ಆಗಿದೆ, ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಸಾಹಸವನ್ನು ಮಾಡಲಿಕ್ಕೆ ಹೋದ ತಕ್ಷಣ ಮೂರ್ಛೆ ತಪ್ಪಿ ಬಿದ್ದಿದ್ದ. ಯಾಕೋ ಬಹಳ ಹೊತ್ತಾಯ್ತು ಬರಲಿಲ್ಲ. ಸಹದೇವ ನೀನು ಹೋಗು ಅಂತಂದ. ಅವನು ಮತ್ತೆ ಅಲ್ಲಿಗೆ ಬಂದ. ಯಾಕೋ ತಮ್ಮ ಬಿದ್ದಿದ್ದಾನಲ್ಲ ಅಂತ ಮೊದಲು ನೀರು ಕುಡಿಯೋಣ ಅಂತ ಹೋದ. ಅವನು ಕುಡ್ದ, ಅವನು ಬಿದ್ದುಬಿಟ್ಟ. ಎಲ್ಲರೂ ಬಂದರು. ಆಮೇಲೆ ಅರ್ಜುನನನ್ನು ಕಳಿಸಿದ. ಅರ್ಜುನ ಬಂದ, ಅದೇ ರೀತಿ ಕುಡ್ದ, ಬಿದ್ದ. ಭೀಮಸೇನ ದೇವರು ಬಂದರು, ಅವರೂ ಕೇಳಿದರು, ನಾನು ಪ್ರಶ್ನೆ ಕೇಳು, ಉತ್ತರ ಕೊಡ್ತೀಯಾ ಆಮೇಲೆ ಕುಡಿ ಅಂತಂದ. ನಾನೆಲ್ಲ ಪ್ರಶ್ನೆಗೆಲ್ಲ ಎಲ್ಲ ಕೊಡೋದಿಲ್ಲ, ನೀರು ಕುಡಿತೀನಿ ಅಂತ ಸೀದಾ ಬಿಳಿಯೋ ಹೋದ್ರು, ನೀರು ಕುಡಿದ್ರು, ಅವರು ಬಿದ್ದರು. ಏನು ಭೀಮಸೇನ ದೇವರು ಬಿದ್ದರು, ಎಲ್ಲರೂ ಬಿದ್ದರು. ನಮ್ಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಭೀಮಸೇನ ದೇವರಿಗೆ ಉತ್ತರ ಕೊಡೋದು ಗೊತ್ತಿಲ್ವಾ, ಅಥವಾ ಆ ನೀರಿನಿಂದ ಅವರಿಗೆ ಪ್ರಭಾವ ಆಯ್ತಾ? ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಹಾ ಸುಂದರವಾಗಿ ನಿರ್ಣಯವನ್ನು ಕೊಡ್ತಾ ಇಂತಹ ಸಂದರ್ಭದಲ್ಲಿ ಭೀಮ ತಾನು ಯಕ್ಷ ಪ್ರಶ್ನೆ ಕೇಳಿದಾಗ ತಾನು ಯಾಕೆ ಉತ್ತರ ಕೊಡಲಿಲ್ಲ ಅಂತಂದರೆ, ಪರಮ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡೋದು ಭೀಮ. ಎಂದಿಗೂ ವಿದ್ಯೋಪಜೀವನವನ್ನು ಮಾಡಿದ್ದಲ್ಲ. ವಿದ್ಯೋಪಜೀವನ ಅಂದರೆ ವಿದ್ಯೆಯನ್ನು ಬಳಸಿ ಬದುಕುವಂತಹದ್ದು, ಅದು ವಿದ್ಯೋಪಜೀವನ ಅಂತ ಕರೀತಾರೆ. ತಮ್ಮ ವಿದ್ಯೆ ಯಕ್ಷ ಪ್ರಶ್ನೆ ಕೇಳಿದ, ನಿನಗೆ ಸಾಮರ್ಥ್ಯ ಇದ್ದೆ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು ಅಂತಂದ. ಆದರೆ ಭೀಮ, ನಾನು ಬದುಕಲಿಕ್ಕೋಸ್ಕರ ನನ್ನ ವಿದ್ಯೆ, ಅಧ್ಯಾತ್ಮ ವಿದ್ಯೆಯನ್ನು ನಾನು ಬಳಸಿಕೊಳ್ಳ ಸಾಧ್ಯವೇ ಇಲ್ಲ. ಎಂತಹ ಪ್ರಾಣ ಹೋದರೂ ಕೂಡ ನಾನು ಆಧ್ಯಾತ್ಮ ವಿದ್ಯೆಯನ್ನು ವಿದ್ಯೋಪಜೀವನವನ್ನಾಗಿ ಬಳಸೋದಿಲ್ಲ. ನೋಡ್ರಿ, ಎಂತಹ ಒಂದು ಭಾಗವತ ಧರ್ಮ ನಿಷ್ಠೆ ಇವತ್ತೆಲ್ಲ ನಮಗೆ ಬರಬೇಕು. ನಾವೆಲ್ಲ ಅಧ್ಯಾತ್ಮ ವಿದ್ಯೆಯನ್ನು ಕೂಡ ಏನು ಮಾಡಿದ್ದೇವೆ, ಮಾರ್ಕೊಳ್ತಾ ಇದ್ದೇವೆ. ನಾವೆಲ್ಲ ಮಾರ್ಕೊಳ್ತಾ ಇದ್ದೇವೆ. ನಾವು ಇಷ್ಟು ಹೇಳ್ತೇವೆ ಇಷ್ಟು ಕೊಡ್ರಿ, ಎಷ್ಟು ಹೇಳ್ತೇವೆ ಇಷ್ಟು ಕೊಡ್ರಿ. ಹಾಗಾಗಬಾರ್ದು ನಮ್ಮ ಜೀವನದಲ್ಲಿ. ಇವತ್ತು ವಿದ್ಯೆ ಅದು ಯಾವತ್ತಿಗೂ ಕೂಡ ಉಪಜೀವನ ಆಗಬಾರ್ದು. ವಿದ್ಯೆ ಅನ್ನೋದು ಯಥೇಷ್ಟವಾಗಿ ಕೊಡಬೇಕು. ಬಂದ ಯಾರಾದರೂ ಅವರ ಭಕ್ತಿಯಿಂದ ಗುರುಗಳಿಗೆ ಕೊಟ್ಟ ಸಂಪತ್ತನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಜೀವನ ಮಾಡಬೇಕು, ಎದುರ್ಚಾ ಲಾಭ ಸಂತುಷ್ಟರಾಗಿ. ಹೊರತಾಗಿ ಇವತ್ತೆಲ್ಲ ಇಷ್ಟು ಕೊಟ್ಟರೆ ನಿಮ್ಮ ಕಾಲೇಜಲ್ಲಿ ಬಂದು ಪಾಠ ಮಾಡ್ತೇನೆ, ಇಲ್ಲದೇ ಇದ್ದರೆ ಹೀಗೆಲ್ಲ ಯಾವುದೇ ವಿದ್ಯೆಯನ್ನು ಉಪಜೀವಿಸಿಕೊಂಡು ಬದುಕುವಂತಹದ್ದು ಮಹಾ ಅನರ್ಥಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ವಿದ್ಯಾದಾನ, ಅದು ವಿದ್ಯಾದಾನ ಪರಮದಾನ. ಆ ಸುಭಾಷಿತಕಾರ ಹೇಳ್ತಾರೆ, ಎಲ್ಲ ದಾನಗಳಿಗಿಂತಲೂ ಕೂಡ ಶ್ರೇಷ್ಠವಾದ ದಾನ ಯಾವುದು? ಅನ್ನದಾನ ಭಾರಿ ಶ್ರೇಷ್ಠ. ಅನ್ನದಾನಂ ಪರಂದಾನ, ಭಾರಿ ಶ್ರೇಷ್ಠ. ಆದರೆ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾವುದು ಅಂದರೆ ವಿದ್ಯಾದಾನ. ಯಾಕೆ? ಅನ್ನೇನ ಕ್ಷಣಿಕಾತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅನ್ನದಿಂದ ಎಷ್ಟು ಅವನು ಹೊಟ್ಟೆ ತುಂಬುವಷ್ಟು ಕಾಲ ಆ ತೃಪ್ತಿ ಇರ್ತದೆ. ಆದರೆ ವಿದ್ಯೆಯಿಂದ ಹಾಗಲ್ಲ. ಬದುಕಿರೋವರೆಗೂ ಕೂಡ ಆ ದಾನ ಮಾಡಿದರೆ ಬದುಕಿರೋವರೆಗೂ ನನ್ನ ಗುರುಗಳು ನನಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ ಅಂತ ನೆನಪಿಸ್ಕೊಳ್ತಾನಲ್ವ. ಆದ್ದರಿಂದ ವಿದ್ಯಾದಾನ ಅದು ಶ್ರೇಷ್ಠವಾಗಿರತಕ್ಕಂತಹ ದಾನ. ಅಂತಹ ದಾನ ಮಾಡಬೇಕೇ ಹೊರತಾಗಿ ಅದನ್ನು ಉಪಜೀವಿಸಿಕೊಂಡು ನಾವು ದುಡ್ಡು ಸಂಪಾದನೆ ಮಾಡತಕ್ಕಂತಹದ್ದಾಗಬಾರ್ದು. ಆದ್ದರಿಂದ ಇದನ್ನು ನಮ್ಮ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಿದವನು ಹೇಳಲಿಲ್ಲ. ಧರ್ಮರಾಜ ಬಂದ, ಎಲ್ಲರೂ ಹೋದರು, ಎಲ್ಲರೂ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾರೂ ಬರ್ತಾ ಇಲ್ಲ. ಸೀದಾ ಧರ್ಮರಾಜ ಬಂದ ತಕ್ಷಣ ಎಲ್ಲರೂ ತಮ್ಮಂದರೆಲ್ಲ ಬಿದ್ದಿದ್ದಾರೆ. ಏನು? ಅವನಿಗೂ ಹೀಗೆ ಕೇಳುತ್ತೆ ಯಕ್ಷ, ಯಾರು ನೀನು, ಹೀಗ್ಯಾಕೆ ಮಾಡ್ತಾ ಇದ್ದೆ ಅಂತ ಕೇಳಿದಾಗ, ನಾನು ಒಂದು ಬಕಪಕ್ಷಿಯ ರೂಪದಲ್ಲಿ ಇರ್ತಕ್ಕಂಥವನು, ನಾನು ಒಬ್ಬ ಬಕ. ನನ್ನ ಪ್ರಶ್ನೆಗೆ ಉತ್ತರ ಕೊಡಲಾರ್ದೇ ನಿನ್ನ ಎಲ್ಲ ತಮ್ಮಂದಿರು ಕೂಡ ಹೀಗೆ ಬಿದ್ದಿದ್ದಾರೆ. ನೀನೂ ಕೂಡ ಹೀಗೆ ಬೀಳಬೇಕು ಅಂತಂದರೆ ನೀನು ನೀರು ಕುಡಿ ಅಂತ. ಇಲ್ಲ, ನನ್ನ ತಮ್ಮಂದ್ರನ್ನು ಉಳಿಸ್ಕೊಳ್ತೀನಿ, ನಾನು ನೀರು ಕುಡಿತೀನಿ. ಏನು ಮಾಡಬೇಕು ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿದ. ಹೌದಾ, ಏನು? ನನಗೆ ಯಥಾಶಕ್ತಿ ಇದ್ದರೆ, ದೇವರು ನನಗೆ ತೋಚಿದ್ದನ್ನು ಹೇಳಿದರೆ ನಾನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳಿ ಯಕ್ಷ ಪ್ರಶ್ನೆ ಅಂತ ಬಹಳ ಸುಂದರವಾದಂತಹ ಸುಮಯ ಮಹಾಭಾರತ ಏನೋ ಒಂದು ಕತೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿದ್ದಲ್ಲ, ಎಷ್ಟು ಮಾರ್ಮಿಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ ಮಾರ್ಮಿಕವಾದ ಉತ್ತರಗಳು ಇವತ್ತಿನ ಕಾಲಕ್ಕೆ ಎಷ್ಟು ಸನ್ನಿಹಿತವಾಗಿರ್ತಕ್ಕಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಬಹಳ ಅಪೂರ್ವವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾನೆ ಆ ಯಕ್ಷ. ಅಂತಹ ಒಂದು ಅಪೂರ್ವವಾದ ಪ್ರಶ್ನೆಗಳೇ ನೋಡಲಿಕ್ಕೆ ಮೇಲಿನೋಟಕ್ಕೆ ಬಹಳ ಏನು ಕ್ಷುಲ್ಲಕವಾದಂತಹ ಪ್ರಶ್ನೆ ಅಂತ ಅನಿಸುತ್ತೆ. ಆದರೆ
ಆ ಕೇಳಿದ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಒಂದು ಆಂತರ್ಯ, ಅದರಲ್ಲಿ ಇರತಕ್ಕಂತಹ ಒಂದು ತತ್ವದ ಸಂದೇಶವನ್ನು ನಾವು ವಿಚಾರ ಮಾಡಿದಾಗ ನಿಜವಾಗಿಯೂ ಕೂಡ ಭಾರಿ ಅಪೂರ್ವವಾದಂತಹ ಸಂದೇಶವನ್ನು ಈ ಮೂಲಕ ಜಗತ್ತಿಗೆ ನೀಡುವಂತಹ ಒಂದು ಅಪೂರ್ವವಾದ ಪ್ರಕರಣವನ್ನು ನಿರೂಪಣೆ ಮಾಡಿದೆ ಮಹಾಭಾರತ. ಈ ಸಂದರ್ಭದಲ್ಲಿ ಅವನು ಯಕ್ಷ ಕೇಳ್ತಾನೆ, ಸುಮಾರು 102 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಒಂದಲ್ಲ ಎರಡಲ್ಲ, 102 ಪ್ರಶ್ನೆ. ಅಷ್ಟು ಪ್ರಶ್ನೆಗಳಿಗೂ ಕೂಡ ಶಾಂತ ಚಿತ್ತನಾಗಿ ಇವನು ಉತ್ತರವನ್ನು ಕೊಡತಕ್ಕಂಥವನಾಗಿದ್ದಾನೆ. ಅಂತಹ ಯುಧಿಷ್ಠಿರ ಆ ಯಕ್ಷ ಕೇಳ್ತಾನೆ, ನೀನು ಸಾಹಸವನ್ನು ಮಾಡಲಿಕ್ಕೆ ಹೋಗಬೇಡ, ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು, ಎಲ್ಲ ವಿಧವಾಗಿರತಕ್ಕಂತಹ ನಿನ್ನ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿದಾಗ, ಮೊದಲಿಗೆ ನೀನು ಯಾರು ಹೇಳು ಅಂತ ಹೇಳಿದ. ನಾನು ಒಬ್ಬ ಯಕ್ಷ ಅಂತ ಎಲ್ಲ ಹೇಳಿಕೊಂಡಾಗ ಅವಳು ಕೇಳ್ತಾನೆ, ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಯುಧಿಷ್ಠಿರ ಕೇಳ್ತಾನೆ, ಯುಧಿಷ್ಠಿರ, ಈ ಸೂರ್ಯ ಇದ್ದಾನಲ್ಲ, ಈ ಸೂರ್ಯನನ್ನು ಉತ್ಪಾದಿಸುವವರು ಯಾರು? ಹುಟ್ಟಿಸೋರು. ನಿತ್ಯ ಹುಟ್ಟುತ್ತಾನೆ ಸೂರ್ಯ, ಮತ್ತೆ ಸೂರ್ಯ ಅಸ್ತಂಗತನಾಗ್ತಾನೆ. ಆ ಸೂರ್ಯ ಹುಟ್ಟಲಿಕ್ಕೆ ಕಾರಣ ಏನು? ಅಸ್ತ ಆಗಲಿಕ್ಕೆ ಕಾರಣ ಏನು? ನಮ್ಮನ್ನು ಕೇಳಿದ್ರೆ ಏನು ಹೇಳ್ತೀವಿ? ನಮಗೇನು ಗೊತ್ತಿರಿ, ಅವನು ಕೇಳ್ರಿ ಹೋಗ್ರಿ ಅಂತ ಬಂದಿರ್ತಾನೆ. ಸೂರ್ಯ ಯಾಕೆ ಹುಡ್ತಾನೆ, ಇದು ಯಾಕೆ ಹುಡ್ತಾನೆ ಅಂತ ಏನು ಕೇಳಬೇಕು ನಾವು? ಇದಕ್ಕೇನು ಉತ್ತರ ಕೊಡಬೇಕು ಅಂತ ಅವನು ಭಾರಿ ಪ್ರಶ್ನಾಚಕಿತನಾಗಿರ್ತಕ್ಕಂಥವನಾಗಿದ್ದಾನೆ. ಆವಾಗ ಮತ್ತೆ ಆ ಪ್ರಕಾಶಕನಾಗಿ ಅವನು ತಾನು ನಿಂತಿರ್ತಕ್ಕಂಥವನಾಗಿದ್ದಾನೆ. ಯಾವುದರಿಂದ ಪ್ರಕಾಶನಾಗ್ತಾನೆ, ಯಾವುದರಿಂದ ಹುಡ್ತಾನೆ, ಯಾವುದರಿಂದ ಅಸ್ತಂಗತನಾಗ್ತಾನೆ, ಇದನ್ನೆಲ್ಲವನ್ನು ಕೂಡ ಹೇಳು ಅಂತ ಹೇಳಿದಾಗ, ಕಿಂ ಸ್ವಿದಾದಿತ್ಯ ಮುನ್ನಯತಿ ಕೇ ಚೇತಶ್ಚಾವಿಚರಾಹ ಕಶ್ಚೈನಮಸ್ತಂ ಯಾ ನಯತಿ ಕಸ್ಮಿಂಶ್ಚ ಪ್ರತಿಷ್ಠತಿ. ಈ ಆದಿತ್ಯ ಮೇಲಕ್ಕೆ ಬರಲಿಕ್ಕೆ ಕಾರಣ ಏನು? ಅವನ ಸುತ್ತಲೂ ಯಾರಿರ್ತಾರೆ? ಆದಿತ್ಯ ಅಸ್ತಮಯ ಆಗಲಿಕ್ಕೆ ಏನು ಕಾರಣ? ಆದಿತ್ಯ ಎಲ್ಲಿ ಪ್ರತಿಷ್ಠಿತನಾಗಿರ್ತಾನೆ ಅಂತ ಇಷ್ಟೆಲ್ಲ ಪ್ರಶ್ನೆ ಕೇಳಿದ. ಅದಕ್ಕೆ ಉತ್ತರ ನೋಟಕ್ಕೆ ನೋಡಿದರೆ ನಮಗೆ ಏನು ಕೊಟ್ಟಿದ್ದಾನೆ ಉತ್ತರ? ಬ್ರಹ್ಮ ಹ್ಯಾದಿತ್ಯ ಮುನ್ನಯತಿ ದೇವಾಸ್ತಸ್ಯಾಭಿಚತ್ತರಾಹ ಧರ್ಮಶಾಸ್ತ್ರಂ ನಯತಿ ಚ ಸತ್ಯೇ ಚ ಪ್ರತಿಷ್ಠತಿ. ಇದು ಉತ್ತರ. ಮೊದಲೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ. ಏನು ಉತ್ತರ ಅಂತಂದರೆ, ಬ್ರಹ್ಮ ಹಿ ಆದಿತ್ಯ ಮುನ್ನಯತಿ ಅಂತ ಹೇಳಿದ. ಈ ಚತುರ್ಮುಖ ಬ್ರಹ್ಮನ ಅಂತಂದರೆ ನಾವು ಸೂಕ್ಷ್ಮ, ಅದಕ್ಕೆ ಮಹಾಭಾರತ ಬಹಳ ಗಹನವಾದದ್ದು. ಅದು ಗುಹ್ಯ ಭಾಷೆಯಲ್ಲಿ ಹೇಳಿರ್ತಕ್ಕಂಥದ್ದು. ನಾವು ಮೇಲ್ನೋಟದ ಅರ್ಥವನ್ನು ಸ್ವೀಕಾರ ಮಾಡಿದರೆ ನಮ್ಗೆ ಏನಿದ್ರ ಅರ್ಥ ಪರಿಜ್ಞಾನ, ಏನಿದ್ರ ಪ್ರಶ್ನೆ ಏನು ಉತ್ತರ ಏನು ಅಂತ ಗೊತ್ತಾಗಲ್ಲ. ಅವನ ಅಭಿಪ್ರಾಯ ಏನು? ಸೂರ್ಯ ಇಷ್ಟೆಲ್ಲ ಕ್ರಮಬದ್ಧವಾಗಿ ತಾನು ಉದಯಿಸ್ತಾನೆ, ಕಾಲಕಾಲಕ್ಕೆ ಅಸ್ತಂಗತನಾಗ್ತಾನೆ, ಜಗತ್ತನ್ನು ಪ್ರಕಾಶಪಡಿಸ್ತಾನೆ. ಇದು ಯಾರ ಪ್ರೇರಣೆ? ನಾವು ಜೀವನದಲ್ಲಿ ಸೂರ್ಯನ ಸಾಮರ್ಥ್ಯ, ಪ್ರತ್ಯಕ್ಷ ಸೂರ್ಯೋ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತೇವೆ. ಅವನು ತನ್ನ ಕಿರಣಗಳಿಂದ ಇಡೀ ಜಗತ್ತಿನ ವನಸ್ಪತಿಗಳಲ್ಲೆಲ್ಲ ವಿಶಿಷ್ಟವಾದ ಒಂದು ಔಷಧ ವಿಶೇಷವನ್ನು, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತೀವಿ. ಅಂತಹ ಒಂದು ಸೂರ್ಯನ ಕಿರಣಗಳಲ್ಲೇನೆ ಒಂದು ರೋಗ ನಿವಾರಣೆ ಮಾಡುವಂತಹ ಸಾಮರ್ಥ್ಯ ಇದು ಇರತಕ್ಕಂಥದ್ದಾಗಿದೆ. ಈ ಸಾಮರ್ಥ್ಯ ಬರಬೇಕಾದ್ರೆ ಹೇಗೆ? ಅದಕ್ಕೆ ಬ್ರಹ್ಮ ನೋಡಪ್ಪ, ಆ ಪರಮಾತ್ಮ ಅನಂತವಾದ ರೂಪಗಳಿವೆ. ಅದಕ್ಕೆ ಉತ್ತರ ಕೊಡೋದು ಯುಧಿಷ್ಠಿರ ಏನು ಅಂದರೆ, ಬ್ರಹ್ಮ ಅನ್ನೋ ಒಂದು ಶಬ್ದ ಎಷ್ಟು ಅರ್ಥವನ್ನು ತಂದು ಕೊಡ್ತದೆ ಅಂತಂದರೆ, ಪರಮಾತ್ಮನ ಅನಂತವಾದ ರೂಪಗಳಿದೆ, ಎಲ್ಲವೂ ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಜಗತ್ತು ಭಗವಂತನ ಎಲ್ಲ ಕಾಣುವಂತಹ ಪ್ರಕಾಶ, ಬರೀ ಸೂರ್ಯ ಮಾತ್ರ ಅಲ್ಲ, ಸೂರ್ಯ ಉಪಲಕ್ಷಿತವಾದ ಚಂದ್ರ, ಗ್ರಹ ನಕ್ಷತ್ರಗಳು ಇವೆಲ್ಲವೂ ಕೂಡ ಪ್ರಕಾಶಿತವಾಗಿರತಕ್ಕಂತಹದ್ದು. ಉದಯಿಸುವುದು ಅದು ಭಗವಂತನ ಸಾಮರ್ಥ್ಯದಿಂದ, ಪರಮಾತ್ಮನ ಸಾಮರ್ಥ್ಯದಿಂದ. ಅವನ ರೂಪಗಳೇ ಹೊರಗಡೆ ಬರ್ತವೆ. ಕಠೋಪನಿಷತ್ತಿನಲ್ಲಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಭಗವಂತನ ಪ್ರಕಾಶದಿಂದಲೇ ಈ ಜಗತ್ತು ಪ್ರಕಾಶವಾಗ್ತಾ ಇದೆ. ನಾವು ಸೂರ್ಯನ ಪ್ರಕಾಶದಿಂದ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಸೂರ್ಯನ ಪ್ರಕಾಶ ಅಲ್ಲ, ಸೂರ್ಯನ ಒಳಗಡೆ ಇರ್ತಕ್ಕಂತಹ ಆ ತೇಜೋಮಯನಾಗಿರ್ತಕ್ಕಂತಹ ಸವಿತ್ರನಾಮಕ ಪರಮಾತ್ಮನ ಸಾಮರ್ಥ್ಯದಿಂದ ಜಗತ್ತು ಪ್ರಕಾಶಿತವಾಗ್ತದೆ. ಬೆಳಕನ್ನು ಕೊಡೋದು ಯಾವುದ್ರಿ? ಲೈಟ್ ಕೊಡ್ತದ್ರಿ. ಲೈಟ್ ಕೊಡ್ತದಂತ ಕರೆಂಟ್ ಹೋದಾಗೂ ಲೈಟ್ ಇರ್ತದಿಲ್ಲ, ಬಲ್ಪು ಕೊಡಲಿ. ಹಾಗಾದರೆ ಕೊಡ್ತದ? ಹಾಗಾದರೆ ಬೆಳಕನ್ನು ಕೊಡೋದು ಬಲ್ಪ್ ಅಲ್ಲ ನಮಗೆ. ಆ
ಆ ಬಲ್ಪಿನ ಒಳಗಡೆ ಇರ್ತಕ್ಕಂತಹ ವಿದ್ಯುತ್ ಶಕ್ತಿ ಇದೆ, ಆ ಶಕ್ತಿ ನಮಗೆ ಬೆಳಕನ್ನು ಕೊಡೋದು. ಆ ಶಕ್ತಿಯೇ ದೇವರು. ಗಾಳಿ ಕೊಡೋದು ಯಾವುದು? ಫ್ಯಾನ್ ರೀ. ಏನು ಫ್ಯಾನ್? ಕರೆಂಟ್ ಹೋದಾಗೂ ಫ್ಯಾನ್ ಇರ್ತದೆ, ತಿರುಗುರು ಅಂತ ಹೇಳ್ರಿ. ಆಗ ಗಾಳಿ ಕೊಡ್ತದ? ಕೊಡೋದು. ಹಾಗಾದರೆ ಎಲ್ಲ ವಸ್ತುಗಳಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ, ಆ ವಿದ್ಯುತ್ತಿನಂತೆ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನ ಸನ್ನಿಧಾನ ಇದೆ. ಹಾಗಾದರೆ ಅವನ ಅಂತರ್ಯಾಮಿ ಶಕ್ತಿಯಿಂದಲೇ ಜಗತ್ತಿನ ಎಲ್ಲ ಕಾರ್ಯಗಳು ನಡೀತಾ ಇದೆ. ಈ ಜಗತ್ತು ಉದಯಿಸ್ತಾ ಇದೆ, ಅಸ್ತಂಗತವಾಗ್ತಾ ಇದೆ. ಇದೆಲ್ಲ ಯಾಕೆ ಅಂತಂದರೆ ಆ ಒಂದು ನಮಗೆ ಕಾಣದೇ ಇರುವಂತಹ ಒಂದು ಶಕ್ತಿಯ ಪ್ರಭಾವದಿಂದಲೇ ಇಷ್ಟೆಲ್ಲ ಆಗಿದೆ. ನಾವು ವ್ಯವಹಾರ ಏನು ಮಾಡ್ತೀವಿ? ಸೂರ್ಯ ಬೆಳಕು ಕೊಟ್ಟ, ಚಂದ್ರನ ಆಹ್ಲಾದವನ್ನು ಕೊಟ್ಟ, ಇದೆಲ್ಲ ಆಗಲ್ಲ. ಯದಾದಿತ್ಯ ಗತಂ ತೇಜೋ ಜಗದ್ಭಾಸ ಯತೇ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಯುಮಾಮಕಂ ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಈ ಆದಿತ್ಯನಲ್ಲಿ ಏನು ಪ್ರಕಾಶ ಇದೆ, ತೇಜಸ್ ಚಂದ್ರನಲ್ಲಿ ಏನು ಆಹ್ಲಾದಕತ್ವ ಇದೆ, ಅದೆಲ್ಲವೂ ನಂದು. ನನ್ನ ಪ್ರಕಾಶದಿಂದ ಅದೆಲ್ಲವೂ ಪ್ರಕಾಶಿತವಾಗಿದೆ. ಇದನ್ನು ತಿಳಿ, ಇದನ್ನು ಅರ್ಥಕೊಳ್ಬೇಕು. ಅದಕ್ಕೆ ಬ್ರಹ್ಮ ಅವನು ಪರಿಪೂರ್ಣ, ಇವರೆಲ್ಲರೂ ಅಪರಿಪೂರ್ಣರು. ಸೂರ್ಯಾದಿ ದೇವತೆಗಳೆಲ್ಲರೂ ಅಪರಿಪೂರ್ಣರು. ಆದರೆ ಅವರ ಒಳಗಡೆ ಇರತಕ್ಕಂತಹ ಭಗವಂತ ಪರಿಪೂರ್ಣ ಆದ್ದರಿಂದ ಒಂದೊಂದು ವಿಧವಾದ ಕಾರ್ಯಗಳು ನಡೀತಾ ಇದೆ. ಆದರೆ ಎಲ್ಲ ಕಡೆ ಶಕ್ತಿ ಆ ದೇವರು. ದೇವರೇ ನಿಂತು ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇರತಕ್ಕಂಥವನಾಗಿದ್ದಾನೆ. ವ್ಯವಹಾರ ಮಾತ್ರ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸೂರ್ಯ ಬೆಳಕು ಕೊಟ್ಟ, ಚಂದ್ರ ಆಹ್ಲಾದಕತ್ವವನ್ನು ಕೊಟ್ಟ ಅಂತ. ಅದು ನಿಜವಾಗಿಯೂ ಅವನು ಮಾಡಿರ್ತಕ್ಕಂಥ, ಅವನಿಂದಲೇ ಈ ಜಗತ್ತು ಹುಟ್ಟಿದೆ. ಆ ಸೂರ್ಯ ಹುಡ್ತಾ ಇದ್ದಾನೆ, ಅವನಲ್ಲೇನೆ ಅಸ್ತಂಗತವಾಗ್ತಾ ಇದೆ. ಅವನನ್ನು ಸೂರ್ಯನ ಪರಮಾತ್ಮನ ಈ ಒಂದು ಗ್ರಹದ, ಅವನು ಸೂರ್ಯ ಗ್ರಹಾಧಿಪತಿ, ಅವನನ್ನು ಇಟ್ಟುಕೊಂಡು ಇಡೀ ಎಲ್ಲ ದೇವತೆಗಳೆಲ್ಲ ಸಂಚಾರವನ್ನು ಮಾಡತಕ್ಕಂಥವರಾಗಿದ್ದಾರೆ, ಗ್ರಹ ನಕ್ಷತ್ರಾದಿಗಳೆಲ್ಲವೂ ಕೂಡ. ಆದ್ದರಿಂದ ಅಂತಹ ಪರಮಾತ್ಮನ ಸೂರ್ಯಾಂತರ್ಗತನಾದ ಪರಮಾತ್ಮನ ಮಹತ್ವವನ್ನು ತಿಳಿಯುವಂತಹ ಪ್ರಶ್ನೆ ಇದೆ. ಅದನ್ನು ಉತ್ತರ ಕೊಟ್ಟ, ಸಂತೋಷ ಆಯಿತು ಅವನಿಗೆ. ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೇನ ಸ್ವಿಚ್ಛತ್ರಿಯೋ ಭವತಿ ಕೇನ ಸ್ವಿದ್ವಿಂದ್ಯತೆ ಮಹತ್ ಕೇನ ಸ್ವಿದ್ವಿತೀಯವಾನ್ ಭವತಿ ರಾಜನ್ ಕೇನ ಚ ಬುದ್ಧಿಮಾನ್. ಈ ಶ್ರೋತ್ರಿಯ ಅಂತಂತಾರೆ. ಶ್ರೋತ್ರಿಯ ಅಂದರೆ ಯಾರು? ನಿಜವಾಗಿಯೂ ಕಿವಿ ಇದ್ದವರೆಲ್ಲ ಶ್ರೋತ್ರಿಯರ ಅಲ್ಲ. ನಿಜವಾಗಿಯೂ ಶ್ರೋತ್ರಿಯ ಛಂದೋ ಅಧೀತೆ, ವೇದಗಳನ್ನು ಅಧ್ಯಯನ ಮಾಡಿಕೊಂಡು ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಬೇಕು. ಬ್ರಾಹ್ಮಣ ಅಂದರೆ ಏನರ್ಥ? ನಮ್ಮ ಜೀವನಕ್ಕೆ ಬ್ರಾಹ್ಮಣ ಅಂದರೆ ಜನಿವಾರ ಹಾಕ್ಕೊಂಡವರೆಲ್ಲ ಬ್ರಾಹ್ಮಣರು ಅಂತ ಭಾವಿಸಿದ್ದೇವೆ. ಯಕ್ಷ ಕೇಳಿದಾಗ ಹೇಳ್ತಾನೆ, ಬ್ರಾಹ್ಮಣರ ಸ್ವಭಾವ ಏನು ಗೊತ್ತಾ? ಧರ್ಮರಾಜ ಹೇಳುವಂತಹದ್ದು ನಿರಂತರ ದೇವರನ್ನು ಚಿಂತನೆ ಮಾಡುವಂತಹದ್ದು ಬ್ರಾಹ್ಮಣರ ಸ್ವಭಾವ. ಆ ಸ್ವಭಾವವನ್ನು ಬಿಟ್ಟು ಹೋಗೋದಿಲ್ಲ. ನಾವು ನೋಡ್ರಿ ಎಷ್ಟರ ಮಟ್ಟಿಗೆ ನಾವು ಬ್ರಾಹ್ಮಣ್ಯ ಉಳಿಸಿಕೊಂಡಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಬೇಕು. ಬ್ರಾಹ್ಮಣರ ಸ್ವಭಾವವನ್ನು ಹೇಳ್ತಾ ಇದ್ದಾನೆ. ಸ್ವಾಧ್ಯಾಯ ಯೇಷಾಂ ದೇವತ್ವಂ ತಪಯೇಷಾಂ ಸತಾಮಿವ. ಸ್ವಾಧ್ಯಾಯ, ನಿರಂತರವಾಗಿ ದೇವರನ್ನ, ಸ್ವ ಅನ್ನೋ ಶಬ್ದಕ್ಕೆ, ಸ್ವ ಅನ್ನೋ ಅಂತಂದ್ರೆ ಅಧ್ಯಯನ ಅಂತ ಅರ್ಥ. ಬರೀ ಸ್ವಾಧ್ಯಾಯ ಶಬ್ದಕ್ಕೆ ಅಧ್ಯಯನ ಅಂತ ಅರ್ಥ ಮಾಡಿಕೊಳ್ಬಾರ್ದು. ಸ್ವಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಯುಗ್ವಾಧ್ಯಾಯಕನಂ ಸ್ವಶಬ್ದ ಅಂತ ಬ್ರಹ್ಮಸೂತ್ರದಲ್ಲಿ ಸ್ವ ಅನ್ನೋ ಶಬ್ದ ಅದು ಭಗವಂತನ ಮುಖ್ಯ ಶಬ್ದ ಅಂತ ಹೇಳಿದ್ದಾರೆ. ಆದ್ದರಿಂದ ಅಂತಹ ಅವನ ಬಗ್ಗೆ ಅಧ್ಯಯನ ಅಂದರೆ ಚಿಂತನೆ ಯಾರು ನಿರಂತರ ಮಾಡ್ತಾ ಇರ್ತಾರೋ ಅವನು ಬ್ರಾಹ್ಮಣ. ಹೊರತು ಜನಿವಾರ ಹಾಕ್ಕೊಂಡವರೆಲ್ಲ ಬ್ರಾಹ್ಮಣರಾಗಲ್ಲ. ಕ್ವಾಲಿಫಿಕೇಶನ್ ಹೇಳ್ತಾರೆ ಬ್ರಾಹ್ಮಣರಿಗೆ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ವೇದಾಭ್ಯಾಸೇನ ವಿಪ್ರತ್ವಂ ಬ್ರಹ್ಮಜ್ಞಾನೇನ ಬ್ರಾಹ್ಮಣ. ನೋಡ್ರಿ, ಜನ್ಮನಾ ಜಾಯತೆ ಶೂದ್ರ, ಹುಟ್ಟಬೇಕಾದ್ರೆ ಎಲ್ಲರೂ ಶೂದ್ರರಂತಲೇ ಹುಡ್ತೀವಿ, ಯಾರು ಜನಿವಾರ ಹಾಕ್ಕೊಳ್ಳೋದಿಲ್ಲ. ಆದರೆ ಸಂಸ್ಕಾರಗಳಾಗ್ತದಲ್ಲ, ದ್ವಿಜತ್ವ ಬರ್ತದೆ. ಎರಡನೇ ಬಾರಿ ಹುಟ್ಟೋರಿಗೆ ದ್ವಿಜತ್ವ ಬರ್ತದೆ. ಅವರಿಗೆ ಬರೀ ದ್ವಿಜತ್ವ ಬಂದರೆ ಸಾಲದು. ಒಂದ್ಸರಿ ಉಪನಯನ ಮಾಡಿಕೊಂಡ ಅಂತಂದ್ರೆ ಮುಗಿದು ಹೋಯ್ತು. ಆಮೇಲೆ ಸಂಧ್ಯಾವಂದನ ಇಲ್ಲ, ಅಗ್ನಿಕಾರ್ಯ ಇಲ್ಲ ಅಂತಂದ್ರೆ ಆಗಲ್ಲ. ವೇದಾಭ್ಯಾಸವನ್ನು ಮಾಡಬೇಕು, ಆವಾಗ ವಿಪ್ರತ್ವ ಬರುತ್ತದೆ. ಬರೇ ವೇದಗಳನ್ನು ಅಧ್ಯಯನ ಮಾಡಿದರೆ ಸಾಲದು, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡಬೇಕು. ತನ್ಮೂಲಕ ದೇವರ ಚಿಂತನೆಯನ್ನು ಮಾಡಿದಾಗ ಮಾತ್ರ ಅವನು ನಿಜವಾಗಿಯೂ ಬ್ರಾಹ್ಮಣನಾಗ್ತಾನೆ. ಇದು ಅವನ ಸ್ವಭಾವ. ನೋಡ್ರಿ, ಮಹಾಭಾರತ ಎಷ್ಟು ಎಚ್ಚರಿಸಿಕೊಳ್ತದೆ ನಮಗೆ. ಆದರೆ ನಾವು ಇವತ್ತೆಲ್ಲ ಹೇಗಾಗಿದ್ದೇವೆ? ನೋಡ್ಲಿಕ್ಕೆ ಬ್ರಾಹ್ಮಣರ ಥರ ಕಾಣ್ತಾ ಇದ್ದೀವಿ. ಆದರೆ ಒಳಗೆ ಬ್ರಾಹ್ಮಣ್ಯದ ಶಕ್ತಿ, ಅದು ಬ್ರಹ್ಮಜ್ಞಾನ, ಅದು ಬರಿಬೇಕು. ಪರಮಾತ್ಮ ಅದನ್ನು ತಿಳ್ಕೊಂಡಾಗ ನಮ್ಮ ಬ್ರಾಹ್ಮಣ್ಯಕ್ಕೆ ನಮಗೊಂದು ಬೆಲೆ. ಇಲ್ಲದೇ ಇದ್ರೆ ಏನಾಗುತ್ತೆ? ನಮ್ಮ ಗುರುಗಳು ಯಾವಾಗಲೂ ಒಂದು ದೃಷ್ಟಾಂತ ಕೊಡ್ತಾ ಇದ್ರು. ನಮ್ದೆಲ್ಲ ಇವತ್ತೇನಾಗಿದೆ ಅಂತಂದರೆ ಬರ್ನಾದ ಬಲ್ಪ್ನಂತೆ ಇಲ್ಲಿ ನೋಡ್ಲಿಕ್ಕೆ ಬಲ್ಪ್ ಥರ ಕಾಣ್ತಾ ಇತ್ತು. ಆದರೆ ಒಳಗಡೆ ಪ್ರಕಾಶ ಇಲ್ಲದೆ ಇದ್ದರೆ ಅದರಿಂದ ಏನೂ ಉಪಯೋಗ ಇಲ್ಲ. ಹಾಗೆ ನಮ್ಮಲ್ಲಿ ಒಳಗಡೆ ಬ್ರಾಹ್ಮಣ್ಯದ ತೇಜೋ ಶಕ್ತಿ ಇಲ್ಲ ಅಂತಾದರೆ
ಬರ್ನಾದ ಬಲ್ಪಿನಂತೆ ಇದ್ದೀವಿ. ನೋಡ್ಲಿಕ್ಕೆ ಬ್ರಾಹ್ಮಣರ ಥರ ಕಾಣ್ತಾ ಇರ್ತೀವಿ ಅಷ್ಟೇ. ಹಾಗಾಗಬಾರದು. ಬ್ರಾಹ್ಮಣರ ಸ್ವಭಾವ ಬ್ರಹ್ಮಜ್ಞಾನವನ್ನು ಪಡೆಯತಕ್ಕಂಥದ್ದು ಅಂತ ಇಂತಹ ಒಂದು ಇನ್ನೊಂದು ನಿಜವಾಗಿಯೂ ಮರಣ ಅಂದರೆ ಏನು? ದೇಹವನ್ನು ಪರಿತ್ಯಾಗ ಮಾಡೋದು ಮರಣ ಅಂತ ಕೇಳ್ತಾನೆ ಯಕ್ಷ. ಧರ್ಮರಾಜ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ. ಒಂದು ಇವತ್ತಿನ ಸಮಾಜಕ್ಕೆ ಅರ್ಥ ಮಾಡಿಕೊಳ್ಬೇಕು. ಮನುಷ್ಯತ್ವ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ವರ್ತನೆ ಮಾಡೋದೇ ಮರಣ. ಅವರು ಎಷ್ಟು ಮಹತ್ವವನ್ನು ಮಹಾಭಾರತ ಎಚ್ಚೆತ್ತುಕೊಂಡು, ಏನೋ ಒಂದು ಮನುಷ್ಯನಾಗಿ ಬದುಕಿದಾಗ 4 ಜನಕ್ಕೆ ನಾವು ಉಪಯೋಗವಾಗಿ ಏನಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು. ನಮಗೋ ದೇವರಿಗೋ ಏನಾದರೂ ಒಂದು ಕಾರ್ಯಗಳನ್ನು ಮಾಡಬೇಕು. ಯಾರಿಗೂ ಉಪಯೋಗ ಇಲ್ಲದೇನೆ ಮನುಷ್ಯತ್ವ ಭಾವವನ್ನು ಕಳೆದುಕೊಂಡು ಬದುಕಿದರೆ ಅದೇ ದೊಡ್ಡ ಮರಣ ಅಲ್ರಿ. ಮನುಷ್ಯತ್ವ ಅಂದರೆ ಏನು ಮಾಡಬೇಕು? ನಾವು ಮನುಷ್ಯ ಕೆಲಸ ಮಾಡಬೇಕು, ಅಡ್ಡಾಡಬೇಕು, ಆಫೀಸಲ್ಲಿ ದುಡಿಬೇಕು, ಅದು ಮಾಡಬೇಕಾ? ಮನುಷ್ಯತ್ವ ಬರೋದೇ ಜ್ಞಾನದಿಂದ. ಮಾನವನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಯಾವಾಗ? ಜ್ಞಾನ ಪಡೆದಾಗ. ಜ್ಞಾನಾಭಾವವೇ ಮರಣ ಅಂತ ಅರ್ಥ. ಅಂದರೆ ಬರೀ ಮಹಾಭಾರತ ಸುಮ್ಮನೆ ಹೇಳಲಿಕ್ಕೆ ಹೊರಟಿದ್ದಲ್ಲ. ಯಾಕೆ ಅಂತಂದರೆ ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ ಅಂತ ಭಾಗವತ ಹೇಳಿದೆ. ಅಂದರೆ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದೇ ಜ್ಞಾನ ಪಡೀಲಿಕ್ಕೆ. ಎಲ್ಲ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜೀವಿಗಳು, ಪ್ರಾಣಿಗಳೆಲ್ಲ ಹೇಗೆ ಬರ್ತದೆ? ಮೊದಲು ಕಾಲು ಹೊರಗೆ ಹಾಕ್ತವೆ. ಹೊರಗೆ ಹಾಕಿದಾಗ ಕಾಲಿನಿಂದ ಆಗೋ ಕೆಲಸ ಬರೀ ತಿರುಗೋದು, ತಿನ್ನೋದು, ಇವೇ ಕೆಲಸಗಳು ಆಗ್ತವೆ. ಆದರೆ ಮನುಷ್ಯ ಬರಬೇಕಾದ್ರೆ ಪ್ರಸೂತಿ ವಾಯುದೇವರು ಏನು ಮಾಡ್ತಾರೆ? ತಲೆಯನ್ನು ತೆಳಗೆ ಮಾಡ್ತಾರೆ. ಗರ್ಭದಿಂದ ಹೊರಗೆ ಬರಬೇಕು. ಯಾಕೆಂದರೆ ತಲೆಯಿಂದ ಕೆಲಸ ಮಾಡು, ತಲೆಯಿಂದ ಆಗುವ ಕೆಲಸಗಳನ್ನು ಮಾಡು. ಅದಕ್ಕೋಸ್ಕರ ತಲೆಯನ್ನು ಹೊರಗೆ ದೊಬ್ಬುತ್ತಾರೆ. ಮೊದಲಿಗೆ ದೊಬ್ಬಿ ತಲೆಯಿಂದ ಕೆಲಸ ಮಾಡು ಅಂದರೆ ನಾವು ಒಳ್ಳೆ ಕ್ರಾಫ್ಟ್ ಬಿಟ್ಟುಕೊಂಡು ಲೌಕಿಕ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಆ ತಲೆಯಿಂದ ಆಗುವ ಕೆಲಸಗಳನ್ನು ಇಂತಹ ಮಾಡ್ತೀವಿ. ಹಾಗಲ್ಲ. ಅಧ್ಯಾತ್ಮ ವಿದ್ಯಾನ ಭಗವಂತನ, ನಮಗೆ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ತಿಳಿಯೋದೇ ನಾವು ಕೊಟ್ಟ ಈ ತಲೆಗೆ ಸಾಕು. ಒಬ್ಬ ಜ್ಞಾನಿಗಳು ಹೇಳ್ತಾರೆ ನೋಡ್ರಿ, ಈ ದೇಹ ಇಡೀ ಮಾನವ ಎಷ್ಟು ಕ್ರಮಬದ್ಧವಾಗಿ ಮಾನವ ದೇಹ ಸೃಷ್ಟವಾಗಿದೆ. ಎಲ್ಲೆಲ್ಲಿ ಇರಬೇಕು. ವೃಕ್ಷಗಳಿಗೆ ಬಾಯಿಯನ್ನು ಎಲ್ಲಿಟ್ಟಿದ್ದಾನೆ? ಕೆಳಗಡೆ ಇಟ್ಟಿದ್ದಾನೆ. ನೋಡಿರಲ್ಲ, ವೃಕ್ಷಕ್ಕೆ ನೀವು ನೀರು ಹಾಕಬೇಕು ಅಂದರೆ ಮೇಲೆ ಹಾಕ್ತೀರಾ? ಮತ್ತೆ ಎಲ್ಲಿ ಹಾಕ್ತೀರಿ? ಕೆಳಗಡೆ ಹಾಕ್ತೀರಿ. ಹಾಗಾದರೆ ಅವುಗೆ ಪಾದಪ ಅಂತ ಹೆಸರು ವೃಕ್ಷಗಳಿಗೆ. ಸಂಸ್ಕೃತದಲ್ಲಿ ಪಾದಪ ಅಂದರೆ ಪಾದದಿಂದ ಕುಡಿತವೆ. ಹಾಗಾದರೆ ಬಾಯಿ ಎಲ್ಲಿದೆ? ಅವಕ್ಕೆ ಕೆಳಭಾಗದಲ್ಲಿ ಇಟ್ಟಿದ್ದಾನೆ. ಪ್ರಾಣಿಗಳಿಗೆ ಮಧ್ಯಭಾಗದಲ್ಲಿ ಬಾಯಿ, ಅವು ತಿಂತವೆ ಮತ್ತು ಬಿಡ್ತವೆ. ಹೀಗೆ ಮಾನವನಿಗೆ ಮಾತ್ರ ಬಾಯಿ ಮೇಲ್ಮುಖವಾಗಿಟ್ಟಿದ್ದಾನೆ. ತಲೆ, ಬಾಯಿ ಎಲ್ಲ ಮೇಲ್ಮುಖವಾಗಿಟ್ಟಿದ್ದಾನೆ. ಯಾಕೆ ಅಂತಂದರೆ ತಲೆಯಿಂದ ಸಂಪಾದನೆ ಮಾಡಿದ್ದನ್ನು ಬಾಯಿಯಿಂದ ಹೊರಗಡೆ ಜಗತ್ತಿಗೆ ಕೊಡತಕ್ಕಂತಹದ್ದೇ ಈ ಮನುಷ್ಯನ ಮುಖ್ಯವಾದ ಕರ್ತವ್ಯ. ಅಂತಹ ಒಂದು ಜ್ಞಾನದ ಸಂಪೂರ್ಣವಾದ ಧಾರೆಯನ್ನು ಜಗತ್ತಿಗೆ ಕೊಡಬೇಕು ಬಾಯಿಯಿಂದ, ಆ ಸಂಪಾದನೆ ಮಾಡಿಕೊಂಡು. ಇದು ಮುಖ್ಯವಾದ ಮನುಷ್ಯನ ಕರ್ತವ್ಯ. ಅದನ್ನು ಬಿಡ್ತೀವಿ ನಾವು. ಬೇಕಾದಷ್ಟು ತಲೆಯಿಂದ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಲೌಕಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಬಾಯಿಯಿಂದ ಹೊರಗೆ ಹಾಕ್ತಾ ಇರ್ತೀವಿ, ಇನ್ನೊಬ್ಬರನ್ನ ಆಡ್ಕೊಳ್ಳೋದು, ಇಂತಹ ಕೆಲಸ. ಹಾಗಾಗಬಾರ್ದು. ನಮ್ಮ ತಲೆಯಲ್ಲಿ ದೇವರ ಪ್ರಜ್ಞೆ ಎಂಬ ನೀರನ್ನು ತುಂಬಿಕೊಳ್ಳ್ರಿ. ಸಂಪೂರ್ಣವಾಗಿ ಭಗವಂತನ ತಲೆ ಎಂಬ ಇದು ಒಂದು ದೊಡ್ಡ ನೋಡ್ರಿ ಕಲಶ ಇದ್ದ ಹಾಗಿದೆ. ನೀವು ಸಾಮಾನ್ಯವಾಗಿ ಈ ತಲೆಯನ್ನು ಒಂದು ಬಾರಿ ಇಷ್ಟು ಬರೀ ಈ ಫೋಟೋ ತೆಗಿತಾರಲ್ಲ, ಆ ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ಬರೀ ಮುಖ ಮಾತ್ರ ಮಾಡಿ ತೆಗೆದ್ರೆ, ಕುಟ್ಟಿಗೆಯನ್ನು ಥರ ಮಾತ್ರ ತಗೊಂಡ್ರೆ ಒಂದು ಕಲಶದ ರೀತಿ ಇದೆ. ಆ ಕಲಶವನ್ನು ಹೇಗೆ ಹಾಕಿದ್ದಾನೆ ದೇವರು? ಇರಲ್ಲ ಕಲಶ. ಅದನ್ನೇನು ಮಾಡಿದ್ದಾನೆ ಮನುಷ್ಯನಿಗೆ ಅಂತಂದರೆ, ಡಬ್ ಹಾಕಿದ್ದಾನೆ, ಬೋರ್ಲ್ ಹಾಕಿದ್ದಾನೆ. ಅದಕ್ಕೆ ನಮ್ಮದು ಗುಂಡು ಹೊಡಿಸಿದಾಗ ತಾಮ್ರದ ತಂಬಿಗೆ ಅಂತ ಇರ್ತದೆ. ಆ ತಾಮ್ರದ ತಂಬಿಗೆ ಅಂತ ಇರತಕ್ಕಂತಹ ಈ ತಲೆ ಎಂಬ ಕಲಶವನ್ನು ಬೋರ್ಲ್ ಹಾಕಿದ್ದಾನೆ. ದೇವರು ಯಾಕೆ ಬೋರ್ಲ್ ಹಾಕಿದ್ದಾನೆ ಗೊತ್ತಾ? ಈ ತಲೆ ಎಂಬ ತಂಬಿಗೆಯಲ್ಲಿ ಭಗವಂತನ ವಿಚಾರಗಳನ್ನು ತುಂಬಿಕೊಂಡು ಹೃದಯ ಕಮಲದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಅಭಿಷೇಕ ಮಾಡ್ರಿ ಅಂತ ಬೋರ್ಲ್ ಹಾಕಿದ್ದಾನೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ? ಈ ತಲೆ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಂತ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿದೆ ನಮ್ಮ ತಲೆ, ಬೇಕಾದಷ್ಟು ಬುದ್ಧಿ. ಹೃದಯ ಕಮಲದಲ್ಲಿರುವ ದೇವರಿಗೆ ಇದರ ಚಿಂತನೆ ಎಲ್ಲ ಅಭಿಷೇಕವಾಗಬೇಕು. ಆ ನಿಟ್ಟಿನಲ್ಲಿ ಮನುಷ್ಯನಿಗೆ ಸಾರ್ಥಕತೆ ತಲೆಯಿಂದ, ಜ್ಞಾನದಿಂದ. ಅದಕ್ಕೆ ಮನುಷ್ಯತ್ವವನ್ನು ಪಡೆಯದೇ ಇರತಕ್ಕಂತಹ ಭಾವನೆ ಅಂತಂದರೆ ಜ್ಞಾನವನ್ನು ಪಡೆಯದೇ ಇರತಕ್ಕಂತಹ ಜೀವನ ಅಂತ. ಅದೇ ಮರಣ. ಇದೇ ದೊಡ್ಡ ನೋಡ್ರಿ. ಯುಧಿಷ್ಠಿರನು ಒಂದು ದೃಢವಾದ ನಿಶ್ಚಯತೆ ಹೇಗಿದೆ. ಮಹಾಭಾರತದ ವೇದವ್ಯಾಸ ದೇವರ ಒಂದೊಂದು ಶಬ್ದಗಳು ನಮ್ಮ ಜೀವನದಲ್ಲಿ ಮಾರ್ಮಿಕವಾಗಿರ್ತಕ್ಕಂತಹ
ಒಂದು ಉಪದೇಶವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಇನ್ನೂ ಕೇಳ್ತಾನೆ ಏನು ಅಂದರೆ, ಈ ಒಂದು ಪ್ರಶ್ನೆ ಕೇಳ್ತಾನೆ ಅವನು. ಯಕ್ಷ ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡ್ರಿ. ಇಂದ್ರಿಯಾರ್ಥಾನ್ ಅನನುಭವನ್ ಬುದ್ಧಿಮಾನ್ ಲೋಕಪೂಜಿತ ಸಮ್ಮತ ಸರ್ವಭೂತಾನ ಉಚ್ಛ್ವಸನ್ ಕೋನ ಜೀವತಿ. ಒಂದು ಇಂದ್ರಿಯಾರ್ಥಗಳನ್ನು ನಿರಂತರವಾಗಿ ಅನುಭವಿಸ್ತಾ ಒಳ್ಳೆ ಲೋಕಪೂಜಿತನಾಗಿರ್ತಾನೆ, ಎಲ್ಲ ಭೂತಗಳಿಗೆ ಸಮ್ಮತನಾಗಿರ್ತಾನೆ, ಉಸಿರಾಡ್ತಾ ಇರ್ತಾನೆ, ಆದರೆ ಬದುಕಿರೋದಿಲ್ಲ ಅಂಥ ವ್ಯಕ್ತಿಯ. ಒಬ್ಬನು ಉಸಿರಾಡ್ತಾ ಇದ್ದಾನಂತೆ, ಆದರೆ ಬದುಕಿಲ್ಲ ಅವನು. ಏನ್ರಿ ಬದುಕಿಲ್ಲ ಅಂತೀರಿ, ಉಸಿರಾಡ್ತಾ ಇದ್ದೇನೆ ಅಂತೀರಿ, ಏನು ವ್ಯಾಹತವಾದ ಮಾತುಗಳನ್ನು ಆಡ್ತಾ ಇದ್ದೀರಿ? ಇದು ಕೇಳಿದವರಿಗೆ ನಮಗೆ ಏನೂ ಗೊತ್ತಾಗಲ್ಲ. ಧರ್ಮರಾಜ ಎಷ್ಟು ಸುಂದರವಾಗಿ ಉತ್ತರ ಕೊಡ್ತಾ ಇದ್ದಾನೆಂದರೆ, ದೇವತಾ ಅತಿಥಿ ವೃತ್ಯಾನ ಪಿತೃಣಾಂ ಆತ್ಮನಶ್ಚಯ ನ ನಿರ್ವಪತಿ ಪಂಚಾನ ಉಚ್ಛ್ವಸನ್ ಅಸಜೀವತಿ. ಈ ಪಂಚಯಜ್ಞಗಳು ಬೃಹದಾರಣ್ಯಕೋಪನಿಷತ್ತಿನಲ್ಲೆಲ್ಲ ಬಂದಿದೆ ಈ ಕಥೆ. ಇದೆಲ್ಲ ಚಿಂತನೆ, ಮನುಷ್ಯನ ಕರ್ತವ್ಯಗಳು ಏನೇನು ಅಂತ ಅದನ್ನೆಲ್ಲ ಇಲ್ಲಿ ಸಂಕ್ಷೇಪವಾಗಿ ತಿಳಿಸಿಕೊಟ್ಟಿದ್ದಾರೆ. ಏನು ಅಂದರೆ, ಯಾರು ತಾನು ಬದುಕಿದಾಗ ಈ ಪಂಚಯಜ್ಞಗಳನ್ನು ಆಚರಣೆ ಮಾಡಿರುವುದಿಲ್ವೋ ಅವನು ಉಸಿರಾಡಿಯೂ ಕೂಡ ಸತ್ತವನಂತೆ. ಅಂದರೆ ಉಸಿರಾಡುವ ಒಂದು ಹೆಣ ಅಂತ ಬೈದಿದ್ದಾನೆ. ಯಾವುದು ಪಂಚಯಜ್ಞ? ಅದಕ್ಕೆ ಧರ್ಮರಾಜ ಹೇಳ್ತಾನೆ, ದೇವ ಅತಿಥಿ ಅಂದರೆ ದೇವ ಋಷಿ ಪಿತೃ ಮಾನುಷ ಭೂತ ಯಜ್ಞಗಳು. ಇದು 5 ಯಜ್ಞಗಳು ಉಪನಿಷತ್ತುಗಳಲ್ಲೂ ಹೇಳಿದೆ ಮನುಷ್ಯರಿಗೆ. ಇದನ್ನೆಲ್ಲರೂ ಮಾಡಬೇಕು. ಬರೇ ಪುರುಷರು ಮಾತ್ರ ಅಲ್ಲ, ಸ್ತ್ರೀಯರಿಗೂ ಕೂಡ ಮಾಡಲಿಕ್ಕೆ ಅವರವರ ಯೋಗ್ಯತಾನುಸಾರವಾಗಿ ಅಧಿಕಾರ ಇದೆ. ಈ 5 ವಿಧವಾದ ಯಜ್ಞ ಎಲ್ಲರೂ ಕೂಡ ಮಾಡಲೇಬೇಕು. ಯಾವುದ್ಯಾವುದು? ದೇವಯಜ್ಞ ಅಂದರೆ ದೇವತಾರಾಧನೆ. ದೇವರು ಇಷ್ಟು ಜಗತ್ತಿನ ಅತ್ಯದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ. ಇಂತಹ ಕೊಟ್ಟಿದ್ದಕ್ಕೆ ನಾವೇನು ಟ್ಯಾಕ್ಸ್ ಕಟ್ತಿದ್ವಿ? ಸರ್ಕಾರ ದೇವರು ಸೃಷ್ಟಿ ಮಾಡಿದ ವಸ್ತುಗಳನ್ನು ನಮಗೆ ಕೊಡೋದಕ್ಕೆ ಟ್ಯಾಕ್ಸ್ ಕೇಳ್ತದೆ. ನೀರು ದೇವರು ಸೃಷ್ಟಿ ಮಾಡಿದ್ದು. ನಮಗೆ ನೀರು 5 ದಿವಸಕ್ಕೊಂದು ಬಿಟ್ಟು ಬಿಲ್ ಕೇಳಿದರೆ ಕಟ್ಟಲಿಲ್ಲ ಅಂತಾದರೆ 5 ದಿವಸಕ್ಕೆ ಬರೋ ನೀರು ಕೂಡ ಬರೋದಿಲ್ಲ. ನಮಗೆ ಎಲ್ಲರಿಗೂ ಅನುಭವ ಇರ್ತದೆ ಇಲ್ಲೆಲ್ಲ ನಿಮಗೆ. ಹಾಗಾದರೆ ದೇವರು ಸೃಷ್ಟಿ ಮಾಡಿದ ಪದಾರ್ಥವನ್ನು ನಮಗೆ ಕೊಡಲಿಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ. ಎಲ್ಲ ದೇವರು ಸೃಷ್ಟಿ ಮಾಡಿದ್ದು, ಆದರೆ ದೇವರಿಗೆ ಏನು ಟ್ಯಾಕ್ಸ್ ಕೊಡ್ತಾ ಇಲ್ಲ. ಹಾಗಾದರೆ ದೇವರಿಗೆ ಕೊಡೋ ಟ್ಯಾಕ್ಸ್ ಏನು ಅಂದರೆ, ದೇವರಿಗೆ ನೀರು ಸೃಷ್ಟಿ ಮಾಡಿದೆ, ನೀನು ಒಂದು ಥಾಲಿಯ ಮಂತ್ರಪೂರಿತವಾದ ಜಲವನ್ನು ಹಾಕಿ ತೀರ್ಥಪ್ರಾಶನ ಮಾಡ್ತೀನಿ, ಇದೇ ಒಂದು ದೊಡ್ಡ ಟ್ಯಾಕ್ಸ್. ಸೂರ್ಯ ಚಂದ್ರರನ್ನು ಸೃಷ್ಟಿ ಮಾಡಿದ್ದಾನೆ, 2 ದೀಪದ ಆರತಿ ಬೆಳಗ್ಗೆ ಸಾಕು, ಇದೇ ದೊಡ್ಡ ಟ್ಯಾಕ್ಸ್ ದೇವರಿಗೆ. ಹಾಗಾದರೆ ನಾವು ಮಾಡುವ ಭಗವದ್ ಆರಾಧನೆ ದೇವರಿಗೆ ಒಂದು ಕೃತಜ್ಞತಾ ಸಮರ್ಪಣಾ ರೂಪವಾಗಿ ಭಾವನೆ ಮಾಡಬೇಕು. ನನ್ನಲ್ಲಿ ಸಂಪತ್ತಿದೆ, ಇನ್ನೊಬ್ಬರು ನೋಡ್ತಾರೆ, ಆ ಭಾವನೆ ಇರಬಾರ್ದು ದೇವರ ಆರಾಧನೆಯಲ್ಲಿ. ನೀನು ಸೃಷ್ಟಿ ಮಾಡಿದ ಪದಾರ್ಥವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ದೇವತಾರಾಧನೆ ಮಾಡಬೇಕು. ಇದು ದೇವಯಜ್ಞ ಅಂತ ಕರೆಸಿಕೊಳ್ಳುತ್ತದೆ. ಇದು ಎಲ್ಲರೂ ಮಾಡಬೇಕು. ಅಲ್ರಿ ನಮಗೆ ಮಾಡಲಿಕ್ಕಾಗಿಲ್ಲ. ನಿಮ್ಮ ಯಥಾವೃತ್ತಿಯಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಮಾಡಬೇಕಾದ ಏನೇನು ಕರ್ತವ್ಯಗಳಿದೆ, ತುಳಸಿ ಪೂಜೆ, ಗುರುಮಂತ್ರ, ಇವೆಲ್ಲವನ್ನು ಕೂಡ ಇದು ದೇವತಾರಾಧನೆ. ಅದರಿಂದ ದೇವಯಜ್ಞವನ್ನು ನೀವು ಮಾಡಬಹುದು. ಇನ್ನು ಋಷಿ ಅಂತ ಹೇಳಿದ್ದಾರೆ. ಋಷಿಯಜ್ಞ ಅಂತಂದರೆ ಋಷಿಯಜ್ಞ, ಋಷಿಗಳು ಅನೇಕ ಜ್ಞಾನಿಗಳು ತಮ್ಮ ತಪಪ್ರಭಾವದಿಂದ ಮಂತ್ರಗಳನ್ನು ಕಂಡುಕೊಂಡು ನಮಗೆ ಕೊಟ್ಟು ಹೋಗಿದ್ದಾರೆ. ವಿಶ್ವಾಮಿತ್ರರು ಇವತ್ತು ಗಾಯತ್ರಿಯನ್ನು ಕಂಡುಕೊಳ್ಳಿಲ್ಲ ಅಂತಾದರೆ ನಮಗೆ ಜೀವನದಲ್ಲಿ ಎಲ್ಲಿ ಬ್ರಾಹ್ಮಣ್ಯ ಉಳಿತಿತ್ತು? ಹಾಗಾದರೆ ಅವರು ಕೊಟ್ಟಂತಹ ಯಾವ ಮಂತ್ರಗಳಿದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ನಮಗಿದೆ. ಇದು ಋಷಿ ಋಣ ಇಂದ ಪರಿಹಾರವಾಗುವಂತಹದ್ದು. ಅದಕ್ಕೋಸ್ಕರ ಋಷಿಯಜ್ಞವನ್ನು ಮಾಡುವುದು ಅಂತಂದರೆ ವೇದಾಧ್ಯಯನಗಳ ಮೂಲಕ, ಆದಷ್ಟು ಶಾಸ್ತ್ರಾಧ್ಯಯನಗಳ ಮೂಲಕ ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂತಹದ್ದು ಇದು ಋಷಿಯಜ್ಞ ಅಂತ ಕರೆಸಿಕೊಳ್ಳೋದು. ಅಲ್ರಿ ಹೆಣ್ಮಕ್ಳು ನಾವೇನು ವೇದ ಓದ್ತೇವೆ? ಋಷಿ ಅನ್ನೋ ಶಬ್ದಕ್ಕೆ ಬರೇ ವಿಶ್ವಾಮಿತ್ರ ಋಷಿಗಳು ಇಂಥವರು ಮಾತ್ರ ಅರ್ಥ ಅಲ್ಲ. ಋಷಿಗಳು ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ದೊಡ್ಡ ದೊಡ್ಡ ಮಹಾನುಭಾವರು, ದಾಸವರ್ಯರು, ಅವರೆಲ್ಲರೂ ಹರಿಕಥಾಮೃತ ಸಾರ, ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂಥ ಎಷ್ಟೆಷ್ಟು ಪದ್ಯಗಳನ್ನು, ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನಾವು ಒಂದು ಬಾರಿಯೂ ಪಾರಾಯಣ ಜೀವನದಲ್ಲಿ ಮಾಡಲಿಲ್ಲ ಅಂತಂದರೆ ಆ ಋಷಿ ಋಣವನ್ನು ನಾವು ತೀರಿಸಲಿಕ್ಕಾಗ್ತದೆ? ಅವ್ರದ್ದೆಲ್ಲ ಋಣ ಏನು ಮಾಡಬೇಕು? ಅವ್ರದ್ದೆಲ್ಲ ಉಪಕಾರ ನಮ್ಮ ಮೇಲೆ ಇದೆ. ನಮಗೋಸ್ಕರ ಅವರು ಎಷ್ಟೆಷ್ಟು ಪದ್ಯ ಸುಳಾದಿ, 4 ಲಕ್ಷ ಹಾಡುಗಳನ್ನು ಪುರಂದರದಾಸರು ರಚನೆ ಮಾಡಿಕೊಟ್ಟಿದ್ದಾರೆ. ಲಕ್ಷ ಸುಳಾದಿಗಳನ್ನು ವಿಜಯದಾಸರು ರಚನೆ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾದ ಕನ್ನಡದ ಸುಧಾಂತನೇ ಗ್ರಂಥವಾಗಿರತಕ್ಕಂಥ ಹರಿಕಥಾಮೃತ ಸಾರ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಓದಲಿಕ್ಕೆ ಅವಕಾಶ ಇದ್ದಾಗ ಅದನ್ನು ಅರ್ಥ ಮಾಡಿಕೊಳ್ಳದೇನೆ ಜೀವನವನ್ನು ವ್ಯರ್ಥ ಮಾಡಿದರೆ ಆ ಋಷಿ ಋಣದಿಂದಲೂ ಬಾಧಿತರಾಗ್ತೀವಿ ನಾವು. ಇನ್ನು ದೇವ ಋಷಿಯಾಗಿ ಪಿತೃಋಣ, ಆ ಪಿತೃಯಜ್ಞವನ್ನು
ಇದ್ದಾಗ ಏನು ಮಾಡಬೇಕು? ತಂದೆ ತಾಯಿಗಳ ಜೀವತೋ ವಾಕ್ಯಕರಣ. ಬದುಕಿದ್ದಾಗ ತಂದೆ ತಾಯಿಗಳ ಮಾತುಗಳನ್ನು ಸರಿಯಾಗಿ ಕೇಳಿ ಅವರಿಗೆ ಸಂಪೂರ್ಣವಾಗಿ ತೃಪ್ತಿಯಾಗುವಂತೆ ಬದುಕನ್ನು ಸಾಗಿಸಬೇಕು. ಇದು ಬದುಕಿದ್ದಾಗ ನಡೆಸುವಂತಹ ಪಿತೃಗಳ ಯಜ್ಞ. ಇನ್ನು ಪ್ರತ್ಯಬ್ಧಂ ಭೂರಿ ಭೋಜನ. ಆಮೇಲೆ ಅವರು ಮೃತರಾದ ಮೇಲೆ ಯೋಗ್ಯರಾದ ಬ್ರಾಹ್ಮಣರನ್ನು ಕರೆದು ಬಹಳ ಸಂತೋಷದಿಂದ ಶ್ರದ್ಧೆಯಿಂದ ಮಾಡುವಂತಹ ಏನು ಪಿತೃಕಾರ್ಯ ಶ್ರಾದ್ದಾದಿಗಳಿದೆ, ಇದು ಪಿತೃಯಜ್ಞಗಳನ್ನು ಸಂಪಾದನೆ ಮಾಡತಕ್ಕಂಥ ಹೆಂಗಸರು ಅದಕ್ಕೆ ಸಹಕಾರವನ್ನು ಕೊಟ್ಟರೆ ಅವರೂ ಕೂಡ ಪಿತೃಗಳ ಋಣಗಳನ್ನು ಪರಿಹಾರ ಮಾಡತಕ್ಕಂಥವರಾಗ್ತಾರೆ. ಇದು ಪಿತೃಗಳಿಂದ ನಾವು ಮಾಡತಕ್ಕಂಥದ್ದು. ಇನ್ನೂ ಒಂದು ಹೇಳ್ತಾರೆ, ಆ ಪಿತೃಋಣ ಪರಿಹಾರ ಆಗಬೇಕು ಅಂದರೆ ಉತ್ತಮ ಸಂತತಿಯನ್ನು ಕೊಡಬೇಕು. ಸಮಾಜದಲ್ಲಿ ಮಕ್ಕಳನ್ನು ಉತ್ತಮವಾದ ನೃತ್ಯಂತಿ ಪಿತರ ಸರ್ವೆ ಅಂತ ಹೇಳ್ತದೆ ಗರುಡ ಪುರಾಣ. ಒಬ್ಬ ಮೊಮ್ಮಗ ಹುಟ್ಟಿದ ಅಂತಂದರೆ ನರ್ತನ ಮಾಡ್ತಾರೆ ಪಿತೃಗಳೆಲ್ಲ. ನಮ್ಮ ಹಿಂದಿನ ಪಿತೃಗಳು, ಈಗಿನವರು ನರ್ತನ ಮಾಡೋದು ಬೇರೆ, ಹಿಂದಿನವರು ನರ್ತನ ಮಾಡ್ತಾರೆ. ನಮ್ಮ ಹಿಂದಿನ ಪಿತೃಗಳೆಲ್ಲ ನರ್ತನ ಮಾಡ್ತಾರೆ. ಯಾಕೆ? ನಮ್ಮ ಕುಲವನ್ನು ಉದ್ಧಾರ ಮಾಡ್ತಾನೆ ಅಂತ ನರ್ತನ ಮಾಡ್ತಾ ಇರ್ತಾರೆ. ಆದರೆ ಅವನು ಸಂಸ್ಕಾರ ಭ್ರಷ್ಟನಾಗಿ ಹಿಂದಿನವರ ಸಂಪ್ರದಾಯವನ್ನೆಲ್ಲ ಮೀರಿ ತಾನು ಯಾವ ಅಧ್ಯಾತ್ಮ ಧರ್ಮ ಮಾರ್ಗ ಇಲ್ಲದೇನೆ ಚ್ಯುತನಾಗಿ ಪಾರನಿಗೆ ಹೋಗಿ ಬದುಕಿದ್ರೆ ಶಾಪ ಹಾಕಿ ಹೋಗ್ತಾರೆ. ಎಂತಹ ಕುಲದಲ್ಲಿ ಹುಟ್ಟಿದೆಯೋ ಅಂತ ಶಾಪ ಹಾಕಿ ಹೋಗ್ತಾರೆ ಅಂತ ಗರುಡ ಪುರಾಣ ಹೇಳ್ತಾ ಇದೆ. ಅದರಿಂದ ವೇದವ್ಯಾಸ ದೇವರು ಒಂದು ನಿಯಮ ಮಾಡಿದ್ದಾರೆ. ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ಏಷ್ಟವ್ಯಾಹ ಬಹವ ಪುತ್ರಾಹ ಯತ್ ಏಕೋಪಿ ಗಯಾಮ್ರಜೇತ್ ಅಂತ ಹಿಂದಿನ ಯುಗಗಳಿಗೆಲ್ಲ ವೇದವ್ಯಾಸ ದೇವರು ನಿಯಮ ಮಾಡ್ತಾ ಇದ್ರು. ಅನೇಕ ಮಂದಿ ಮಕ್ಕಳನ್ನು ಪಡೀರಪ್ಪ, ಯಾಕೆಂದರೆ ಒಬ್ಬನಾದರೂ ಅದರ ಸಾಮರ್ಥ್ಯವನ್ನು ಪಡೆದು ಗಯಾಕ್ಕೆ ಹೋಗಿ ಶ್ರಾದ್ದವನ್ನು ಮಾಡ್ತಾನೆ, ಪಿತೃಗಳೆಲ್ಲ ಉದ್ಧಾರ ಆಗ್ತದೆ. ಕಲಿಯುಗದಲ್ಲಿ ವೇದವ್ಯಾಸ ದೇವರೇ ನಿಯಮ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೇಷ್ಟವ್ಯಾಹ ಬಹವ ಪುತ್ರಾಹ ಯದ್ ಏಕೋಪಿ ಸುರಾಂಪಿಬೆ. ಅನೇಕ ಮಂದಿ ಮಕ್ಕಳನ್ನು ಪಡಿಬಾಡ್ರಪ್ಪ, ಯಾಕೆಂದರೆ ಅನೇಕ ಮಂದಿ ಮಕ್ಕಳಲ್ಲಿ ಒಬ್ಬನು ಸುರಾಪಾನ ಮಾಡಿದರೆ ನಿಮ್ಮ 21 ತಲೆಮಾರಿನ ಪಿತೃಗಳೆಲ್ಲ ನರಕಕ್ಕೆ ಬೀಳ್ತಾರೆ. ಆದ್ದರಿಂದ ಬಹಳ ಮಂದಿ ಮಕ್ಕಳನ್ನು ಪಡಿಬಾಡ್ರಿ. ಆದ್ದರಿಂದ ಇವತ್ತೆಲ್ಲ ಆರ್ತಿಗೊಂದು ಕೀರ್ತಿಗೊಂದು ಮಾಡಿದ್ದ ಸರ್ಕಾರ ಅಲ್ಲ, ವೇದವ್ಯಾಸದೇವರು ಮಾಡಿಟ್ಟಿದ್ದಾರೆ. ಅನೇಕ ಮಂದಿ ಮಕ್ಕಳಲ್ಲಿ ಒಬ್ಬನು ಧರ್ಮಭ್ರಷ್ಟನಾದರೆ ನರಕಕ್ಕೆ ಬೀಳ್ತಾರೆ ಪಿತೃಗಳೆಲ್ಲ. ಬಹಳ ಎಚ್ಚರಿಕೆಯಿಂದ ಇಡ್ರಿ. ಆದ್ದರಿಂದ ಮಕ್ಕಳನ್ನು ಪಡೆಯೋದು ದೊಡ್ಡದಲ್ಲ, ಮಕ್ಕಳನ್ನು ಧರ್ಮವಂತರನ್ನಾಗಿ ಬೆಳೆಸೋದು ಮಹಾ ದೊಡ್ಡದು. ಇದರಲ್ಲೇ ಇರತಕ್ಕಂಥದ್ದು. ಆದ್ದರಿಂದ ಪಿತೃಋಣ ಇದರಿಂದ ದೂರ ಆಗುತ್ತೆ. ಆದರೆ ಪಿತೃಯಜ್ಞ ಇದು ಮಾಡತಕ್ಕಂಥವ್ರು. ಇನ್ನು ಮಾನುಷ ಯಜ್ಞ, ಅನೇಕ ನಮಗೆ ಇರತಕ್ಕಂತಹ ಎಲ್ಲ ಸಜ್ಜನರಿಗೆ, ನಮ್ಗೆ ಯಾರ್ಯಾರು ಇರ್ತದೋ ಅವರಿಗೆ ನಮ್ಮ ಕೈಯಿಂದ ಆದಂತಹ ಸಹಾಯ, ಮನುಷ್ಯರಿಗೂ ಪ್ರಾಣಿಗಳು ಎಲ್ಲ ವಿಧವಾಗಿರ್ತಕ್ಕಂತಹ ಸಹಕಾರವನ್ನು ಕೊಟ್ಟು ಬದುಕುವಂತಹ ಒಂದು ಮಾನುಷ ಯಜ್ಞವನ್ನು ಇದು ಕೂಡ ಮಾಡಬೇಕು. ಇದು ಮಾನುಷ ಯಜ್ಞದಲ್ಲಿ ಸೇರುತ್ತದೆ. ಇನ್ನು ಭೂತಯಜ್ಞ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಣಿಗಳು, ಪಶುಗಳು, ಪಕ್ಷಿಗಳು ಅವೆಲ್ಲ ನಮಗೆ ಏನೋ ಒಂದು ರೀತಿಯಾಗಿರತಕ್ಕಂತಹ ರೀತಿಯಲ್ಲಿ ಉಪಕಾರವನ್ನು ಮಾಡ್ತಾ ಇರ್ತವೆ. ಅವಕ್ಕೆಲ್ಲ ಬದುಕಲಿಕ್ಕೆ ಹಕ್ಕಿದೆ. ಹೇಗೆ ನಮಗೆ ಒಂದು ದೇಹವನ್ನು ಪಡೆದ ಮೇಲೆ ಬದುಕಲಿಕ್ಕೆ ಹಕ್ಕಿದೆಯೋ, ಆ ಪ್ರಾಣಿಗಳಿಗೂ ದೇಹವನ್ನು ಸ್ವೀಕಾರ ಮಾಡಿದ್ದಾವೆ ಅಂದರೆ ಬದುಕಲಿಕ್ಕೆ ಹಕ್ಕಿದೆ. ಅದನ್ನು ನಡೆಸಿಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹೀಗೆ 5 ವಿಧವಾದ ಯಜ್ಞಗಳನ್ನು ಯಾರು ಮಾಡೋದಿಲ್ವೋ ಅವನು ಬದುಕಿದ್ದು ಸತ್ತ ಹೆಣದಂತೆ ಎಂದು, ಬದುಕಿರುವ ಹೆಣ ಅಂತ ಬೈದಿದ್ದಾನೆ. ಬಹಳ ಎಚ್ಚೆತ್ತುಕೊಳ್ಬೇಕು. ಧರ್ಮರಾಜ ಭಾರಿ ಸೂಕ್ಷ್ಮವಾದ ಸಂದೇಶಗಳನ್ನು ನೀಡ್ತಾ ಇದ್ದಾನೆ. ಇನ್ನೊಂದು ಮಾತುಗಳನ್ನು ಕೇಳ್ತಾ ಇದ್ದಾನೆ. ಈ ಭೂಮಿಗಿಂತಲೂ ಕೂಡ ಭಾರವಾದ ವಸ್ತು ಯಾವುದು ಅಂದರೆ ಗುರುತರವಾದದ್ದು, ಶ್ರೇಷ್ಠವಾದದ್ದು. ಗುರು ಅನ್ನೋ ಶಬ್ದಕ್ಕೆ ಭಾರ ಅಂತ ಅರ್ಥ ಅಲ್ಲ, ಹಾಗೆ ಅರ್ಥ ಮಾಡಿದ್ದಾರೆ. ವಾಸ್ತವಿಕವಾಗಿ ಶಾಸ್ತ್ರದಲ್ಲಿ ಗುರು ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅನ್ನೋ ಅರ್ಥ. ಹಾಗಾದರೆ ಇಲ್ಲಿ ಕೇಳಿದ್ದು ಪ್ರಶ್ನೆ ಏನಂದರೆ, ಮಾತಾ ಗುರುತರಹ ಯಾರು? ಕಸ್ಮಿನ್ ಗುರುತರಂ ಭೂಮೇಹೇ ಕಿಂಚಿದ್ ಉಚ್ಚತರಂ ಖಾ ಅಂದರೆ ಆಕಾಶ. ಆಕಾಶಕ್ಕಿಂತಲೂ ಎತ್ತರವಾದದ್ದು ಯಾವುದು? ಭೂಮಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಎಷ್ಟು ಸುಂದರವಾಗಿ ಉತ್ತರ ಕೊಡ್ತಾ ಇದ್ದಾನೆ ಯುಧಿಷ್ಠಿರ. ಹೇಳ್ತಾನೆ, ಭೂಮಿಗಿಂತಲೂ ಕೂಡ ಉತ್ತಮವಾದ ಭೂಮಿಗಿಂತಲೂ ಶ್ರೇಷ್ಠವಾದದ್ದು ಯಾವುದು ಗೊತ್ತಾ? ತಾಯಿಯಂದಿರು ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಆಕಾಶಕ್ಕಿಂತಲೂ ಎತ್ತರವಾದದ್ದು ಯಾವುದಂದರೆ ತಂದೆಯನ್ನು. ನಮ್ಮ ಮಹಾಭಾರತ ಇವತ್ತು ತಂದೆ ತಾಯಿಗಳನ್ನು ಭೂಮಿ ಆಕಾಶಕ್ಕಿಂತಲೂ ಕೂಡ ಮಿಗಿಲು ಅಂತ ಬೋಧನೆ ಮಾಡಿದೆ. ನಮ್ಮ ಮಕ್ಕಳಿಗೆ ಇದರ ಪರಿಜ್ಞಾನ ಇಲ್ಲದೇನೆ ತಂದೆ ತಾಯಿಗಳನ್ನೇ ದ್ವೇಷ ಮಾಡುವಂತಹ ಸ್ಥಿತಿಯಲ್ಲಿ ನಾವು ತಂದುಕೊಂಡಿದ್ದೇವೆ. ಯಾಕೆ? ಅದಕ್ಕೆ ಹೇಳ್ತಾನೆ, ಎಷ್ಟು ತಾಯಿ, ಎಂತಹ ತಾಯಿ, ಒಂದಲ್ಲ 5 ವಿಧವಾದ ತಾಯಿಯಂದರಿದ್ದಾರೆ. ಅವರೆಲ್ಲರೂ ಕೂಡ ಭೂಮಿಗಿಂತಲೂ ಶ್ರೇಷ್ಠರು. ಯಾವುದ್ಯಾವುದು? ಒಂದು ಹಡೆದ ತಾಯಿ, ತಾನು 9 ತಿಂಗಳು ಹೊತ್ತು ಹೆತ್ತು ತನ್ನ ಕಷ್ಟಗಳು ಎಲ್ಲ ಇದ್ದರೂ ಕೂಡ ಸುಖದಿಂದ ತಾನು ಆ ಮಗುವನ್ನು ಪಡೆಯಬೇಕು ಅಂತ ಹೇಳಿ ಎಷ್ಟೇ ಕಷ್ಟವನ್ನು ಎಲ್ಲ ನುಂಗಿಕೊಂಡು ತಾನು ಮಕ್ಕಳನ್ನು ಪಡಿತಾಳೆ.
ಅದು ಒಂದು ದೊಡ್ಡ ತಾಯಿ, ದೊಡ್ಡ ತ್ಯಾಗ ಅವಳದು. ಆದ್ದರಿಂದ ಅವಳು ಒಬ್ಬಳು ಮಾತಾ. ಇನ್ನೊಂದು ನಮಗೆಲ್ಲ ಈ ಜ್ಞಾನವನ್ನು ಕೊಟ್ಟಂತಹ ವೇದ ಮಾತೆ ಇದ್ದಾಳಲ್ಲ, ಅವಳು ಒಂದು ಮಾತೆ. ವೇದ ಮಾತೆ ಗಾಯತ್ರಿ ಅದು ಮಾತೆ. ಯಾಕೆಲ್ಲ ನಮಗೆಲ್ಲ ಜ್ಞಾನವನ್ನು ಕೊಡ್ತಕ್ಕಂಥವಳು. ಆದ್ದರಿಂದ ಅದು ಒಂದು ಮಾತೆ. ಇನ್ನು ಭೂಮಿ ಅದು ಒಂದು ಮಾತೆ. ಈ ಭೂಮಿಯೂ ಒಂದು ಮಾತೆ. ಯಾಕೆ ನಮ್ಮ ಎಲ್ಲ ಕಾರ್ಯಗಳನ್ನು ಸಹನೆ ಮಾಡಿಕೊಂಡು, ನಾವು ಮಾಡಬಾರದ ಅನರ್ಥಗಳನ್ನೆಲ್ಲ ಮಾಡಿದರೂ ಸಹನೆ ಮಾಡಿಕೊಂಡು ನಮಗೆ ಆಶ್ರಯವನ್ನು ಕೊಡ್ತಾ ಇದ್ದಾಳೆ. ಅದು ಆ ಭೂಮಿಯೂ ಕೂಡ. ಮತ್ತು ಗೋವುಗಳು ಎಷ್ಟು ತಾಯಿ ಒಂದು ಹಂತದವರೆಗೂ ಕೂಡ ಹಾಲನ್ನು ಕೊಡ್ತಾಳೆ. ಆದರೆ ಒಂದು ಹಂತದ ಮುಗಿದ ಮೇಲೆ ಹಾಲನ್ನು ಕೊಟ್ಟು ಬೆಳೆಸ್ತಕ್ಕಂತಹ ಕೊನೆಯವರೆಗೂ ನಮಗೆ ಕಾಫಿ ಟೀ ಕೊಟ್ಟು ಕಾಪಾಡುವಂತಹ ತಾಯಿ ಅಂದರೆ ಅದು ಗೋಮಾತೆ, ಇನ್ಯಾರೂ ಅಲ್ಲ. ಅಂತಹ ಗೋವುಗಳನ್ನು ಹತ್ಯೆ ಮಾಡಿದರೂ ಕೂಡ ನೋಡಿಕೊಂಡು ಸುಮ್ಮನೆ ಕೂಡುವಂತಹ ಸ್ಥಿತಿ ನಮ್ಮದಾಗಿದೆ. ಎಂತಹ ಸ್ಥಿತಿ ಮಾಡಬಾರದು. ನಮ್ಮ ಜೀವನದಲ್ಲಿ ಗೋವುಗಳಿಗೆ ಕೊಡುವ ಪ್ರಾಧಾನ್ಯ, ಜೀವನದಲ್ಲಿ ಎಲ್ಲಿ ಗೋವುಗಳು ಸಂಚಾರ ಮಾಡ್ತಾ ಇರ್ತಾನೋ ಶ್ರೀ ಕೃಷ್ಣ ಪರಮಾತ್ಮ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಹಂ ಸಯೇವ ಗೋಪಾಲ. ನನಗೆ ಯಾವ ನೀವು ಮನೆಯಲ್ಲಿ ಹಾಕ್ತಕ್ಕಂತಹ ದೊಡ್ಡ ಆಡಂಬರದ ಒಂದು ಸಿಂಹಾಸನ ಬೇಡ, ನನಗೆ ಒಂದು ಗೋವನ್ನು ಕಟ್ಟರೆ ನಾನು ಬಂದು ನಿಂತೇನೆ ನಿಮ್ಮ ಮನೆಗೆ ರಕ್ಷಕನಾಗಿ. ಅಹಂ ಸಯೇವ ಗೋಪಾಲ ಅಂತ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ. ನಾನು ಎಲ್ಲೂ ಇರ್ತಿದ್ದಿಲ್ಲ ಅಂತ ಕೃಷ್ಣ. ಉದ್ಧವ ಬಂದಿದ್ದಾನೆ ಕೃಷ್ಣನನ್ನು ನೋಡಲಿಕ್ಕೆ ನಂದಗೋಕುಲದಲ್ಲಿ, ಮನೆಯಲ್ಲೆಲ್ಲ ಹುಡುಕ್ತಾನೆ, ಕೃಷ್ಣ ಇದ್ದಿಲ್ಲ. ಕೊಟ್ಟಿಗೆಯಲ್ಲಿರ್ತಾನೆ ಅವನು. ಹಸುವಿನ ಕೊಟ್ಟಿಗೆಯಲ್ಲಿ ಹಸುವನ್ನು ಎಲ್ಲ ಅದರ ಉಪಚಾರಗಳನ್ನು ಮಾಡ್ತಾ ಕೃಷ್ಣ ಅಲ್ಲಿ ಸನ್ನಿಹಿತನಾಗಿದ್ದಾನಂತೆ. ಉದ್ಧವನ ಆ ಅಕ್ರೂರನಿಗೆ ನೋಡಿ ಆನಂದ ಆಯ್ತಂತೆ. ಏನು ಕೃಷ್ಣ, ಎಂತಹ ಸರ್ವೋತ್ತಮನಾದ ದೇವದೇವೋತ್ತಮನಾದ ನೀನು ಈ ಗೋವುಗಳ ಸೇವೆಯನ್ನು ಮಾಡ್ತಾ ಇದ್ದೆ. ಸ್ವಾಮಿ, ನಾನು ಎಷ್ಟೇ ಆದರೂ ನನಗೆ ಪ್ರೀತಿಪರವಾದದ್ದು ಗೋವುಗಳು. ಇವತ್ತೆಲ್ಲ ನಾವೆಲ್ಲ ನಾಯಿಗಳನ್ನು ಸಾಕಿರ್ತೀವಿ. ಕೃಷ್ಣ ಬರೋದಿರಲಿ, ಕಲಿ ಬಂದು ಹೋಗ್ತಾನೆ. ಜೀವನ ಎಷ್ಟು ಮಹಾಭಾರತ, ರಾಮಾಯಣ, ಭಾಗವತ ಇವೆಲ್ಲ ಚಿಂತನೆ ಮಾಡಿದರೆ ಬದುಕಿನಲ್ಲಿ ಯಾವ್ಯಾವ ರೀತಿಯಾಗಿ ಬದುಕಬೇಕು ಅದರ ಮಾರ್ಗದರ್ಶನ ಇಲ್ಲದೇನೆ ವ್ಯರ್ಥವಾಗಿ ಜೀವನವನ್ನು ಎಂತಹ ಕಾರ್ಯಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಅದರಿಂದಲೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಅದರಿಂದ ಗೋ ಅದು ಒಂದು ಇಷ್ಟವಾದ ತಾಯಿ. ಇನ್ನೊಂದು ಹೇಳ್ತಾ ಇದೆ, ಇನ್ನೊಂದು ಮಾತ ಯಾವುದು ಅಂದರೆ ಗಂಗಾ. ನಮ್ಮ ಎಲ್ಲ ಪಾಪಗಳನ್ನು ಸಾಂದ್ರಾನಂದ ಪುರಂದರಾದಿ ದಿವಿಷದ್ ವೃಂದೈಹಿ ಅಮಂದಾದರಾತ್ ಆನಮ್ರೈಹಿ ಮುಕುಟೇಂದ್ರ ನೀಲಮಣಿಭಿಃ ಸಂದರ್ಶೀತೇಂದೇಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದಮಶುಭ ಸ್ಕಂದಾಯ ವಂದಾಮಹೇ. ಯಾವ ಭಗವಂತನ ಪಾದೋದಕ ಇದೆ ಈ ಭೂಮಿಗೆ ಯಾಕೆ ಕಳಿಸಿಕೊಂಡ? ನಮ್ಮ ಎಲ್ಲ ಪಾಪಗಳ ಅಶುಭವನ್ನು ತನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗಲಿಕ್ಕೆ ಬಂದಿದ್ದಾಳಂತೆ ಗಂಗಾ. ಅವಳಿಗೇನು ಭೂಮಿಗೆ ಬರುವ ಅವಶ್ಯಕತೆ ಇಲ್ಲ. ದೇವತಾ ನದಿ ಅವಳು. ಆದರೆ ಅಶುಭ ಸ್ಕಂದಾಯ ವಂದಾಮಹೆ, ನಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಹೋಗುವಂತಹ ದೊಡ್ಡ ತಾಯಿ ಮಕ್ಕಳನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾಳೆ. ಈ ಗಂಗಾ ಎಂಬ ತಾಯಿ ನಮ್ಮ ಎಲ್ಲ ವಿಧವಾದ ಪಾಪಗಳೆಂಬ ಈ ದುಷ್ಟರನ್ನು ಹೊತ್ತುಕೊಂಡು ಹೋಗುವಂತಹ ಒಂದು ಅದ್ಭುತವಾದ ತಾಯಿ ಗಂಗಾ. ಅದಕ್ಕೆ ಬೆಲೆಯನ್ನು ಕೊಡಬೇಕು. ಹೀಗೆ ಆದ್ದರಿಂದ ಈ ಮಾತ್ರೆಯರು ಈ ಭೂಮಿಗಿಂತಲೂ ಕೂಡ ಶ್ರೇಷ್ಠರು ಅಂತ ವರ್ಣನೆ ಮಾಡಿದ್ದಾರೆ. ಇನ್ನು ತಂದೆ ಆಕಾಶಕ್ಕಿಂತಲೂ ಉತ್ತಮ, ಎತ್ತರ. ನಿಜವಾಗಿ ಹೌದು, ತಂದೆ ಯಾರು? ನಿಜವಾಗಿಯೂ ಕೂಡ ತಂದೆ ಪಾಲನೆ ಮಾಡತಕ್ಕಂತಹ ನಮ್ಮ ಎಲ್ಲ ವಿಧವಾದ ಆಕಾಶ ಏನು ಮಾಡಿಕೊಡ್ತದೆ? ಆಕಾಶ ಬಹಳ ಎತ್ತರದಲ್ಲಿದೆ. ಆದರೆ ಒಬ್ಬ ತಂದೆ ನಿಜವಾಗಿಯೂ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟರೆ ಏನು ಮಾಡ್ತಾನೆ ಅಂತಂದರೆ, ಅವನು ಮಕ್ಕಳು ಮಾಡುವ ಧರ್ಮ ಕಾರ್ಯದಿಂದ ಆ ತಂದೆ ಉನ್ನತ ಲೋಕದಲ್ಲಿ ಹೋಗ್ತಾನೆ. ಭಾರಿ ಉನ್ನತ ಲೋಕ. ಒಂದು ಬಾರಿ ನಾರದರೆಲ್ಲ ಸಂಚಾರ ಮಾಡಿಕೊಂಡು ಬರ್ತಾ ಇದ್ದರಂತೆ. ಮಹಾಭಾರತದಲ್ಲೇ ಬರ್ತದೆ ಮುಂದೆ. ಆ ಸಂಚಾರ ಮಾಡಿಕೊಂಡು ಬರುವಾಗ ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಸತ್ಯ ಹರಿಶ್ಚಂದ್ರ ಈ ಪಾಂಡುರಾಜ ಇರತಕ್ಕಂತಹ ಲೋಕಕ್ಕಿಂತಲೂ ಉತ್ತಮವಾದ ಲೋಕದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು. ಸತ್ಯ ಹರಿಶ್ಚಂದ್ರ ಮತ್ತು ಬಲಿಚಕ್ರವರ್ತಿ ಇವರೆಲ್ಲ ಉತ್ತಮ ಲೋಕದಲ್ಲಿದ್ದಾರೆ. ಧರ್ಮರಾಜ ಕೇಳ್ದ, ನಮ್ಮಪ್ಪ ಎಷ್ಟು ಧರ್ಮಿಷ್ಠ ಪಾಂಡುರಾಜ, ಆದರೆ ಅವನಿಗೂ ಉತ್ತಮ ಲೋಕ ಆಗಿಲ್ಲ, ಏನು ಗತಿ ಇದು? ನೀವು ರಾಜಸೂಯಾಗ ಮಾಡಿರಿ, ಬ್ರಾಹ್ಮಣರ ಆರಾಧನೆ ಮಾಡಿರಿ, ಅದರಿಂದ ಉತ್ತಮವಾದ ಲೋಕ ಆಗುತ್ತೆ ಅಂತ ಹೇಳಿ ತಂದೆಯ ಉದ್ದೇಶದಿಂದ ರಾಜಸೂಯಾಗವನ್ನು ಮಾಡ್ತಾರೆ. ಅನೇಕ ಬ್ರಾಹ್ಮಣರು, ರಾಜಸೂಯಾಗ ಅಂದರೆ ಒಂದು ನೆಪ ಮಾತ್ರ, ಅನೇಕ ಒಂದೊಂದು ರಾಜಸೂಯಾಗದಲ್ಲಿ ಪ್ರತಿ ದಿವಸ ಎಷ್ಟು ದಿವಸ ನಡೀತದೋ ಲಕ್ಷ ಲಕ್ಷ ಬ್ರಾಹ್ಮಣರಿಗೆ ಭೋಜನ ಆಗ್ತಾ ಇರುತ್ತೆ.
ಆ ಭೋಜನ ಹೇಗಿತ್ತು ಅಂತಂದರೆ ವರ್ಣನೆ ಮಾಡಿದೆ ಮಹಾಭಾರತ. 1,00,000 ಭೋಜನ ಪಂಕ್ತಿ ಆಯಿತು ಅಂತಂದರೆ 1 ಗಂಟೆ ಹೊಡಿತಾ ಇದ್ರು. ಇನ್ನೊಂದು ಪಂಕ್ತಿ ರೆಡಿ ಆಗಬೇಕು. ಅದನ್ನು ನಿರಂತರ ಗಂಟೆ ಕೇಳಿಸ್ತಾ ಇತ್ತಂತ. ಯಾಕೆಂದರೆ ಲಕ್ಷ ಭೋಜನ ಅಷ್ಟು ಏಕಕಾಲದಲ್ಲೇ ಕೃಷ್ಣ ಪರಮಾತ್ಮ ನಿಂತು ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ತಾನೇ ಎಲೆಯನ್ನು ತೆಗಿತಿದ್ದಂತ. ಎಷ್ಟು ಮಹತ್ವ! ನಾನು ಮಮ ಬ್ರಾಹ್ಮಣ್ಯ ದೇವತೆ, ನಾನು ಬ್ರಾಹ್ಮಣ ದೇವತೆ. ಎಲ್ಲ ಜಗತ್ತೆಲ್ಲ ಭಗವಂತನನ್ನು ಪೂಜೆ ಮಾಡಿದರೆ ಪರಮಾತ್ಮ ನಾನು ಬ್ರಾಹ್ಮಣ ಅಧಿದೇವತೆ, ನನಗೆ ಬ್ರಾಹ್ಮಣನೇ ಪೂಜ್ಯ ಅಂತ ಹೇಳಿಕೊಂಡವನು. ಇಷ್ಟು ಆ ಬ್ರಾಹ್ಮಣರ ಉದ್ದೇಶದಿಂದ ಮಕ್ಕಳು ಮಾಡಿದ ಸತ್ಕರ್ಮದಿಂದ ಆಮೇಲೆ ಪಾಂಡುರಾಜನಿಗೆ ಉತ್ತಮ ಲೋಕ ಆಯಿತು ಅಂತ ಹೇಳ್ತಾರೆ. ಹಾಗಾದರೆ ತಂದೆಗಿಂತಲೂ ತಂದೆ ಅವನು ಮಕ್ಕಳನ್ನು ಧರ್ಮಿಷ್ಠನನ್ನಾಗಿ ಬೆಳೆಸಿದಾಗ ಆಕಾಶಕ್ಕಿಂತಲೂ ಎತ್ತರವಾದ ಸ್ಥಾನದಲ್ಲಿ ತಂದೆಯನ್ನು ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಅವನನ್ನ ತಂದೆಯ ಆಕಾಶಕ್ಕಿಂತಲೂ ಕೂಡ ಅವನು ಶ್ರೇಷ್ಠ ಅಂತ ವರ್ಣನೆ. ಬಹಳ ಅರ್ಥ ಇದೆಲ್ಲ. ಮೇಲ್ನೋಟಕ್ಕೆ ಮಹಾಭಾರತ ಏನೋ ಸಣ್ಣ ಉತ್ತರ ಕೊಟ್ಟಿದೆ ಅಂತ ಅನಿಸುತ್ತೆ. ಅದರ ಆಂತರ್ಯ ಗರ್ಭಿತವಾದದ್ದು. ಬಹಳ ವಿಶಿಷ್ಟವಾಗಿ ಆಲೋಚನೆ ಮಾಡಬೇಕು ನಾವು. ಹೀಗೆಲ್ಲ ಕೇಳಿರ್ತಕ್ಕಂಥವನಾಗಿದ್ದಾನೆ. ಇನ್ನೊಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಈ ಯಾವಾಗಲೂ ಪ್ರವಾಸವನ್ನು ಮಾಡತಕ್ಕಂತಹ ವ್ಯಕ್ತಿಗೆ ಸಹೃದಯನಾಗಿರ್ತಕ್ಕಂಥ ಮಿತ್ರ ಅಂದರೆ ಯಾರು? ಮಿತ್ರ ಒಬ್ಬ ಯೋಗ್ಯನಾಗಿರ್ತಕ್ಕಂಥ, ಯಾವಾಗಲೂ ನಮ್ಮ ಪ್ರಯಾಣ ನಡೀತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ಮಿತ್ರ ಯಾರಾಗ್ತಾರೆ? ಅದಕ್ಕೆ ಯಕ್ಷರಾಜ ಯುಧಿಷ್ಠಿರ ಹೇಳ್ತಾನೆ, ನಾವು ಮಾಡುವಂತಹ ಪ್ರಯಾಣದಲ್ಲಿ ನಮ್ಮ ಜೊತೆಗೆ ಬರತಕ್ಕಂಥದ್ದು ಯಾವುದು ಅಂತಂದರೆ ಮೂರು. ಈ ಯಾವ ದೇಹ ಬರಲ್ಲ, ಸಂಪತ್ತು ಬರಲ್ಲ. ನಾನು ಮೊನ್ನೆ ಹೇಳಿದೆ, ನೋ ಮಂಚಾಹ ನ ಗೃಹಾಹ ನ ಚಂಚಲ ದೃಶಃ ದ್ರವ್ಯಂ ಶ್ರಮಾತ್ ಸಂಚಿತಂ ಚಂಚತ್ ಕಿಂಚಿತ್ ಕಿಂಚ ಕಾಂಚನಮಪಿ ವಾಂಚಾನು ಯಾತ್ಯತ್ಯಯೇ ಸಂಚಿತ್ಯೈವಂ ಅಮುಂಚ ಮುಂಚ ಸಕಲಂ ಪ್ರಾಪಂಚಿಕಂ ನಶ್ವರಂ. ಇವೆಲ್ಲವೂ ಕೂಡ ನಶ್ವರವಾದದ್ದು. ಯಾವುದು ನಮ್ಮ ದೇಹ ಜೊತೆಗೆ ಬರೋದಿಲ್ಲ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತ ಇತಿ. ಎಚ್ಚೆತ್ತುಕೊಳ್ಬೇಕು ನಾವು ಇವತ್ತು. ಏನು ಅಂದರೆ ನಮ್ಮ ಜೊತೆಗೆ ಬರತಕ್ಕಂಥದ್ದು ಮೂರೇ. ಏನು? ಎಷ್ಟೇ ಸಂಪಾದನೆ ಮಾಡಲಿ, ದುಡ್ಡಿರಲಿ, ದಂಪತಿರಲಿ, ಬಂಗಾರ ಇರಲಿ, ಏನಿಲ್ಲ, ನಮ್ಮ ಜೊತೆಗೆ ಕೊನೆಗೆ ಬರತಕ್ಕಂಥದ್ದು ಮೂರು. ವಿದ್ಯಾ, ಅದಕ್ಕೆ ಎಷ್ಟು ಸುಂದರ ಹೇಳಿ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯೆ ಚ. ಇಷ್ಟು ದೇಹ ಚೆನ್ನಾಗಿರಬೇಕು ಅಂತ ಅದನ್ನು ತಿಂದೆ, ನಿತ್ಯ ಹಾಲು ಕುಡಿದೆ, ನಿತ್ಯ ಡ್ರೈ ಫ್ರೂಟ್ಸ್ ತಿಂದೆ, ಎಷ್ಟು ಪೋಷಣೆ ಮಾಡಿಕೊಳ್ಳ್ರಿ, ಕೊನೆಗೆ ನಿಮ್ಮ ದೇಹ ಇಷ್ಟೆಲ್ಲ ನೀವು ಭದ್ರಣೆ ಮಾಡಿಕೊಂಡಿರಿ, ಪೋಷಣೆ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ನಿಮ್ಮ ಮ್ಯೂಸಿಯಂನಾಗಿ ಇಡ್ತಾರೆ ದೇಹವನ್ನು. ಕಾಷ್ಟವಿಷ್ಟ ಸಮಸ್ಯೆ ಚ. ಒಂದ ಮಣ್ಣಿನಲ್ಲಿ ಬೂದಿ ಆಗಬೇಕು, ಇಲ್ಲ ಕಟ್ಟಿಗೆಯಲ್ಲಿ ಬೂದಿ ಆಗಬೇಕು. ಮಣ್ಣಿನಲ್ಲಿ ಮಣ್ಣಾಗಬೇಕು, ಇಲ್ಲ ಕಟ್ಟಿಗೆಯಲ್ಲಿ ಬೂದಿ ಆಗಬೇಕು. ಇದು ಬಿಟ್ಟರೆ ಬೇರೆ ಈ ದೇಹಕ್ಕೆ ಎಷ್ಟೇ ನಾವು ಪೋಷಣೆ ಮಾಡಿದರೂ, ಔಷಧೋಪಚಾರಗಳನ್ನು ಮಾಡಿಕೊಂಡು ಎಷ್ಟೇ ಮಾಡಿದರೂ ಪತಿತಸ್ಯ ಅಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯೆ. ಆದರೆ ನಮ್ಮ ಜೊತೆಗೆ ಬರೋದು ಯಾವುದು? ಫಲಾನಿ ತ್ರೀಣಿ ಶಿಷ್ಯಂತೆ. ಒಂದು ವಿದ್ಯಾ ಕರ್ಮ ಸುತಾಯಿತು. ನಾವು ಸಂಪಾದನೆ ಮಾಡಿದ ಜ್ಞಾನ ನಮ್ಮ ಜೊತೆಗೆ ಬರ್ತದೆ. ಅದು ಆತ್ಮನಿಗೆ ಸಂಬಂಧಿತವಾದದ್ದು, ದೇಹಕ್ಕೆ ಅಲ್ಲ. ಮತ್ತೆ ನಾವು ಮಾಡಿದ ಸತ್ಕರ್ಮಗಳು, ಪುಣ್ಯ, ಪಾಪ ಪುಣ್ಯ ಇವೆಲ್ಲವೂ ನಮ್ಮ ಜೊತೆಗೆ ಬರ್ತದೆ. ಮತ್ತು ನಾವು ಸಂಪಾದನೆ ಮಾಡಿರ್ತಕ್ಕಂಥ ಮಕ್ಕಳೇನು ಬರ್ತವ್ರಿ ಅವು ಅಂತಂದರೆ ಸ್ಮಶಾನದ ತನಕ ಬರ್ತಾವ, ಅವು ಬರ್ತಾವೋ ಇಲ್ಲ ಅಂದರೆ ಮಕ್ಕಳು ಅಂದರೆ ಮಕ್ಕಳು ಮಾಡುವ ಸತ್ಕರ್ಮ ನಮ್ಮನ್ನು ಕಾಪಾಡ್ತದೆ, ಅವರು ಮಾಡುವ ಸತ್ಕರ್ಮವೂ ಕೂಡ ನಮಗೆ ಬರ್ತದೆ ಅಂತ ಅರ್ಥ. ಆದ್ದರಿಂದ ಮಕ್ಕಳು ಬರ್ತಾರೆ ಅಂತಂದರೆ ಹೀಗೆ. ಹಾಗಾದರೆ ನಾವು ಅಂದ್ಕೊಳ್ಳದೆ ನಾವೆಲ್ಲ ಸಂಪಾದನೆ ಮಾಡಿಟ್ಬಿಟ್ಟಿದ್ದೀವಿ, ನಮ್ಮ ಮಕ್ಕಳಿಗೆ ಬೇಕಾದಷ್ಟು ಓದಿಸಿಬಿಟ್ಟಿದ್ದೇವೆ, ನಾವು ಬೇಕಾದಷ್ಟು ಓದಿದ್ದೇವೆ, ನಮ್ಮ ಜ್ಞಾನ ಬೇಕಾದಷ್ಟಿದೆ, ಅದೆಲ್ಲ ಬರೋಲ್ಲ ಅಂತ ಹೇಳ್ತಾರೆ. ಅಧ್ಯಾತ್ಮ ವಿದ್ಯಾನ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಬೇಕಾದ್ರೆ ಜ್ಞಾನವನ್ನು ಪಡೀಬೇಕು. ಅದು ಆತ್ಮನ ಜೊತೆಗೆ ಬರತಕ್ಕಂತಹ ಜ್ಞಾನ ಅಂದರೆ ಯಾವುದು ಅಂತಂದರೆ ಆಧ್ಯಾತ್ಮಿಕ ವಿದ್ಯೆ. ಅದೇ ಈ ದೇಹವನ್ನು ಪರಿತ್ಯಾಗ ಮಾಡಿದರೂ ಕೂಡ ಕೊನೆಗೆ ಬರತಕ್ಕಂತಹ ವಿದ್ಯೆ ಯಾವುದು ಅಂತಂದರೆ ಅಧ್ಯಾತ್ಮ ವಿದ್ಯೆ. ಅದು ಬರ್ತದೆ. ಈ ಲೌಕಿಕ ವಿದ್ಯೆಗೆ ವ್ಯಾಲಿಡಿಟಿ ಎಷ್ಟು? 60 ವರ್ಷ ಅಷ್ಟೇ ನಿಮ್ಮ ವಿದ್ಯೆಗೆ. ಆಮೇಲೆ ಎಂತಹ ಕಂಪ್ನಿಗಳಾದರೂ ಕೂಡ ಮನೆ ಕೊಡ್ರಿ, ಪೆನ್ಷನ್ ಕೊಡ್ತೀವಿ ಅಂತ ಈ ವಿದ್ಯೆಗೆ ಅಷ್ಟೇ. ಆದರೆ ವ್ಯಾಲಿಡಿಟಿ ಮೋಕ್ಷ ಹೊಂದಿದ ಮೇಲೂ ಕೂಡ ಇರುವಂತಹ ಅನ್ಲಿಮಿಟೆಡ್ ಒಂದು ಇದು ಇರಬೇಕು ಅಂತಂದರೆ, ಅದಕ್ಕೆ ರೀಚಾರ್ಜ್ ಇರಬೇಕು ಅಂತಂದರೆ ಅದು ಅಧ್ಯಾತ್ಮ ವಿದ್ಯೆಯನ್ನು ಮಾತ್ರ ಸಂಪಾದನೆ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ ವಿದ್ಯಾ. ಆ ವಿದ್ಯೆ ಅಧ್ಯಾತ್ಮ ವಿದ್ಯೆಯನ್ನು ಸಂಪಾದನೆ ಮಾಡಿದರೆ ಅದು ಯಾವಾಗಲೂ ಇವನಿಗೆ ಮಿತ್ರನಂತೆ ಜೊತೆಗೆ ಬರ್ತಾ ಇರ್ತದೆ. ಮತ್ತು ಕರ್ಮ, ಮಾಡಿದ ಸತ್ಕರ್ಮಗಳು, ಪುಣ್ಯ ಪಾಪ ದಾನ ಧರ್ಮ ಇವೇನು ಮಾಡಿರ್ತೀವಿ ನಮ್ಮ ಜೊತೆಗೆ ಬರ್ತದೆ. ಮತ್ತು ಸುತ, ಒಳ್ಳೆ ಮಾಡಿದ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸಿದರೆ ಅವರು ಮಾಡಿದ ಸತ್ಕರ್ಮಗಳೆಲ್ಲ ನಮ್ಮ ಜೀವನದಲ್ಲಿ ಕಾಯ್ತಾ ಇರತಕ್ಕಂಥದ್ದಾಗುತ್ತೆ.
ಇದು ಒಂದರ್ಥ, ಇದು ಮೇಲ್ನೋಟದ ಅರ್ಥ. ಇನ್ನೊಂದು ಅರ್ಥ, ನಿಜವಾಗಿಯೂ ಮಿತ್ರ ಯಾರು? ಧರ್ಮರಾಜ ಹೇಳ್ತಾನೆ, ನಮ್ಮ ಜೊತೆಗೇನೇ ಇರ್ತಾನೆ ಮಿತ್ರ, ಅವನಿಗೆ ಗೊತ್ತಿಲ್ಲ ನಮಗವನ ಪರಿಜ್ಞಾನನೇ ಇಲ್ಲ. ದ್ವಾ ಸುಪರ್ಣ ಸಯುಜ ಸಖಾಯೋ ಸಮಾನಂ ವೃಕ್ಷಂ ಪರಿಶಶ್ವ ಜಾತೆ ತಯೋ ಅನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೇತಿವಿ. ಉಪನಿಷತ್ತು ಹೇಳ್ತಕ್ಕಂತಹ ಮಿತ್ರ ನಿಮ್ಮ ಜೊತೆಗೇ ಇದ್ದಾನೆ. ಮಿತ್ರ, ಒಂದು ವೃಕ್ಷ ಇದೆ, ಆ ವೃಕ್ಷದಲ್ಲಿ 2 ಹಕ್ಕಿಗಳು ಕೂತಿದ್ದಾವೆ. ಒಂದು ಹಕ್ಕಿ ಪಿಪ್ಪಲ ಹಣ್ಣನ್ನು ನಿರಂತರವಾಗಿ ತಿಂತಾ ಇದೆ. ಆದರೆ ಇನ್ನೊಂದು ಹಕ್ಕಿ ಹಣ್ಣು ತಿನ್ನುವ ಹಕ್ಕಿಯನ್ನು ನೋಡ್ತಾ ಇದೆ. ಆದರೆ ಏನು ವೈಚಿತ್ರ್ಯ ಏನಾಗಿದೆ ಅಂದರೆ, ಯಾವುದು ಹಣ್ಣನ್ನು ತಿಂತಾ ಇದೆಯೋ ಆ ಹಕ್ಕಿ ಬಡುಕಲಾಗಿದೆ, ಆದರೆ ಯಾವುದು ನೋಡ್ತಾ ಇದೆಯೋ ಹಕ್ಕಿ ದಷ್ಟಪುಷ್ಟವಾಗಿದೆ. ಇದು ಉಪನಿಷತ್ತು ಹೇಳುವ ಸಂದೇಶ. ಏನಿದರ ಅರ್ಥ ಅಂತಂದರೆ, ಒಂದು ವೃಕ್ಷ ಅಂದರೆ ಈ ದೇಹ, ಈ ದೇಹದಲ್ಲಿ 2 ಸಖ ಮಿತ್ರರು ಇದ್ದಾರೆ ಅಂತಂದರೆ, ಒಂದು ಜೀವ, ಒಂದು ಪರಮಾತ್ಮ, ಇಬ್ಬರಿದ್ದಾರೆ ಒಳಗಡೆ. ಅದರಲ್ಲಿ ಈ ಜೀವ ಅನ್ನೋ ಹಕ್ಕಿ ನಿರಂತರವಾಗಿ ಕರ್ಮಫಲವನ್ನು ಭೋಗ ಮಾಡೋದರಲ್ಲೇ ಆಸಕ್ತನಾಗ್ತಾ ಇರ್ತದೆ. ಯಾವಾಗಲೂ ತಿನ್ನೋದೇ ಕೆಲಸ, 24 ಗಂಟೆ. ಬೆಳಗ್ಗೆ ಕಾಫಿ ಕುಡಿದೆ, ಮಧ್ಯಾಹ್ನ ತಿಂಡಿ ತಿಂದು, ಇದೇ ಕರ್ಮಫಲ ಭೋಗ ಜೀವನ ಇಡೀ. ಆದರೆ ಇಷ್ಟು ತಿಂದರೂ ಕೂಡ ಆತ್ಮ ಮಾತ್ರ ಬದುಕಲಾಗೇ ಇದ್ದಾನೆ. ಯಾಕೆ? ತಿಂದಿದ್ದು ದೇಹಕ್ಕೆ ಅಷ್ಟೇ, ಆತ್ಮನಿಗೆ ಹೋಗೋದೇ ಇಲ್ಲ, ಅದು ಬದುಕಲಾಗೇ ಇದೆ. ಆದರೆ ಇದನ್ನು ನೋಡುವಂತಹ ದೇವರಿದ್ದಾನಲ್ವ ಹಕ್ಕಿ, ದೇವರ ಹಕ್ಕಿ, ಅವನು ಮಾತ್ರ ದಷ್ಟಪುಟ್ಟ ಪರಿಪೂರ್ಣ ಜ್ಞಾನಾನಂದಮಯನಾಗಿದ್ದಾನೆ. ಯಾವ ಇದೂ ಇಲ್ಲ. ಆ ಒಳಗಡೆ ಇರತಕ್ಕಂತಹ ಅವಿಜ್ಞಾತ ಸಕನ ಜ್ಞಾನ ಇಲ್ಲದೇನೆ ನಾವು ಯಾರ್ಯಾರೋ ನಮ್ಮ ಮಿತ್ರರು ಅಂತ ಹೇಳಿಕೊಂಡು ಅವರೂ ಅಂಧಕೂಪಕ್ಕೆ ಬೀಳ್ತಾರೆ, ನಮ್ಮನ್ನು ಬೀಳಿಸ್ತಾರೆ. ಒಳಗಡೆ ಇರತಕ್ಕಂತಹ ಭಗವಂತನೆಂಬ ಸಖನನ್ನು ನಾವು ಜೀವನದಲ್ಲಿ ನಡೆಸಿಕೊಂಡ್ರೆ ಅವನೇ ಕೊನೆಯವರೆಗೂ ಬರ್ತಕ್ಕಂಥವನು. ಈ ಭಾವನೆ ನಮಗಿರಬೇಕು ಅಂತ ಉಪದೇಶ ಮಾಡ್ತಾನೆ. ಸಮಯ ಆಗಿದೆ, ಬಹಳ 104 ಪ್ರಶ್ನೆ ಹೇಳಬೇಕಂದ್ರೆ ಮುಂದಿನ ಅಧಿಕ ಮಾಸ ಬರಬೇಕಾಗತ್ತೆ. ಅದಕ್ಕೆ ಅಂತಹ ಈ ರೀತಿ ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಮೃತ ಕಥಂ ಸ್ಯಾತ್ ಪುರುಷ ಕಥಂ ರಾಷ್ಟ್ರಂ ಮೃತಂ ಭವೇತ್. ಒಬ್ಬ ಮೃತನಾಗೋದು ಅಂದರೆ ಏನರ್ಥ? ದರಿದ್ರ, ಅವನು ನಿಜವಾಗಿ ದರಿದ್ರನೇ ಕಲಿಯುಗದಲ್ಲಿ ಮೃತನಾಗ್ತಾನೆ. ಯಾಕೆ? ಏನು ಬೆಲೆ ಇಲ್ಲ ಪಾಪ, ಆಗುವುದಿಲ್ಲ. ದರಿದ್ರನಾಗಿರ್ತಕ್ಕಂಥವ್ನು ಸತ್ತ ಅಂತಾನೆ ಅವನನ್ನು ನೋಡ್ತಾ ಇರ್ತಕ್ಕಂಥವನಾಗ್ತಾರೆ. ಹೀಗೆಲ್ಲ ಉಪದೇಶವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ತಪಸ್ವಧರ್ಮ ವೃತ್ತಿತ್ವ ಮನಸೋ ದಮನಂ. ದಮ ಅಂದರೆ ಏನು ಅಂತಂದರೆ, ಮನಸೋ ದಮನಂ, ಮನಸ್ಸಿನ ನಿಗ್ರಹವೇ ದಮ ಅಂತರ್ಥ. ಎಲ್ಲ ಇಂದ್ರಿಯಗಳಿಂದ ದೂರ ಇದ್ದರೂ ಮನಸ್ಸು ವಿಷಯ ಪದಾರ್ಥಗಳ ಜೊತೆಗೆ ಸಂಘ ಇತ್ತು ಅಂತಂದರೆ ಅಲ್ಲಿ ದಮ ಇರೋಲ್ಲ, ಇಂದ್ರಿಯ ನಿಗ್ರಹ ಇರೋದಿಲ್ಲ. ಏಕಾದಶಿ ಇರ್ತೀವಿ, ವಿಷಯ ಪದಾರ್ಥಗಳಿಂದ ದೂರ ಇದ್ದೀವಿ ಆಚಾರ್ಯ. ಬೆಳಗಿಂದ ಏನು ಮಾಡಿದ್ರಿ? ನಾಳೆ ದ್ವಾದಶಿ ಪಾರಣೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಆಚಾರ್ಯ. ಹೋಯ್ತು ನಿಮ್ಮ ದಮ. ನಮ್ದು ಅದೇ ಚಿಂತೆ. ದ್ವಾದಶಿ ಏನು ಹಾಕಲಿ, ಪಾಳಾರಕ್ಕೆ ದೋಸೆ ಹಾಕಲೋ ಇಡ್ಲಿ ಹಾಕಲೋ ಇವೇ ಚಿಂತೆ. ಏನು ಗೊತ್ತು ದಮ? ಆದ್ದರಿಂದ ಮಹಾಭಾರತ ಹೇಳ್ತದೆ, ದಮ ಅಂದರೆ ಇಂದ್ರಿಯ ನಿಗ್ರಹ ಅಂದರೆ ಮನಸ್ಸಿನ ಸಂಘ ದೂರ ಮಾಡಿಕೊಳ್ಬೇಕು, ಅದು ದಮ. ಇಂದ್ರಿಯ ಬರೇ ಬಾಹ್ಯೇಂದ್ರಿಯಗಳ ಸಂಬಂಧವನ್ನು ದೂರ ಮಾಡಿಕೊಳ್ಳೋದಲ್ಲ. ಇದನ್ನೆಲ್ಲ ಹೇಳ್ತಕ್ಕಂಥವನಾಗಿದ್ದ. ಜ್ಞಾನ ಅಂದರೆ ಯಾವುದು? ಜ್ಞಾನ ಅಂದರೆ ತತ್ವಾರ್ಥ ಸಂಬೋಧ, ಸತ್ಯವಾದ ಯಥಾರ್ಥವಾದ ಜ್ಞಾನ ಅಂದರೆ ಭಗವಂತನ ವಿಷಯಕವಾದಂತಹ ಜ್ಞಾನ, ಅದನ್ನು ಪಡೀತಕ್ಕಂಥವರಾಗಬೇಕು. ದಯಾ ಅಂದರೆ ಏನರ್ಥ? ಎಲ್ಲ ಭೂತ ಪದಾರ್ಥಗಳಲ್ಲಿಯೂ ಕೂಡ ವಿಶಿಷ್ಟವಾದ ದಯೆ. ಒಬ್ಬರಲ್ಲಿ ಬಂಧುಗಳಲ್ಲಿ ದಯೆ, ಬೇರೆಯವರಲ್ಲಿ ಕ್ರೋಧ, ಹೀಗೆಲ್ಲ ಮಾಡ್ತಕ್ಕಂಥದ್ದಲ್ಲ. ಹೀಗೆಲ್ಲ ಪರಮಶತ್ರು ಅಂದರೆ ಯಾವುದು ನಮ್ಮ ಜೀವನದಲ್ಲಿ ಅಂತಂದರೆ, ಅದಕ್ಕೆ ಪರಮಶತ್ರು ಅಂತಂದರೆ ಅದಕ್ಕೆ ಕ್ರೋಧ ಅಂತ. ಕ್ರೋಧ, ಆ ಕ್ರೋಧವೇ ನಮಗೆ ಪರಮಶತ್ರು. ಮತ್ತು ಜಗತ್ತಿನಲ್ಲಿ ಯಾವುದೂ ಕೂಡ ಬೇಡವಾದ ವಸ್ತು ಯಾವುದು ಅಂತಂದರೆ ಅದು ನಮ್ಮ ಅಹಂಕಾರ. ಒಂದು ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಕೇಳಿದ್ನಂತೆ, ನಾನು ಗುರುಗಳೇ ನಿಮಗೆ ಏನಾದರೂ ನಾನು ಗುರುದಕ್ಷಿಣೆ ಕೊಡಬೇಕು, ಏನು ಕೊಡಲಿ? ಬೇಡಪ್ಪ, ನನಗೆಲ್ಲ ಗುರುದಕ್ಷಿಣೆ ಬೇಡ. ಕೇಳಲೇಬೇಕು, ನಾನು ಏನಾದರೂ ತಂದು ಕೊಡ್ತೀನಿ. ಅದಕ್ಕೆ ಅವ್ರು ಹೇಳಿದರು, ಜಗತ್ತಿನಲ್ಲಿ ಯಾರಿಗೂ ಉಪಯೋಗಕ್ಕೆ ಬರದೇ ಇರುವಂಥ ಒಂದು ವಸ್ತುವನ್ನು ನಂಗೆ ದಾನ ಕೊಡು ಅಂತಂದ್ರೆ. ಯಾವುದು? ಏನು? ಒಂದು ಕಲ್ಲು ತೊಗೊಂಡ್ರು ಯಾರಿಗಾದರೂ ಉಪಯೋಗ ಇದೆ, ಮನೆ ಕಟ್ಕೊಳ್ತಾನೆ, ಏನನ್ನಾದರೂ ಮಾಡ್ತಾನೆ. ಜಗತ್ತಿನಲ್ಲಿ ಅಂಥ ವಸ್ತು ಯಾವುದಿಲ್ಲ. ಯಾಕೋ? ನಿನ್ನಲ್ಲೇ ಇದೆ ಅಂತ. ಯಾವುದು? ನಿನ್ನ ಅಹಂಕಾರವೇ. ನಿನ್ನ ಅಹಂಕಾರ ನಿನಗಾದರೂ ಉಪಯೋಗ ಅದನ್ನು ಹೇಳುವುದು. ಇಲ್ಲ ಗುರುಗಳೇ, ಹಾಗಾದರೆ ಅದನ್ನು ದಾನ ಕೊಡು ಅಂತಂತ. ಹೀಗೆ ನಮ್ಮ ಅಹಂಕಾರ ಏನು ನಾವು ಮಾಡಿದ್ದೇವೆ ಅನ್ನೋ ಭಾವನೆ ಇದೆ ಅಲ್ವಾ? ಅಹಂಕಾರ ಜಗತ್ತಿನಲ್ಲಿ ಯಾರಿಗೂ ಉಪಯೋಗ ಇಲ್ಲ, ಅವನಿಗೂ ಉಪಯೋಗ ಇಲ್ಲ, ಅವನಿಗೂ ಮಾರಕನೇ. ಆದ್ದರಿಂದ ಅದನ್ನು ದಾನ ಕೊಟ್ಟು ಬಿಡೋದು. ಹೀಗೆಲ್ಲ ಅದನ್ನು ಉಪದೇಶ ಮಾಡಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ಅನೇಕ 104 ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥವರಾಗಿದ್ದಾರೆ. ನರಕ ಅಂದರೆ ಏನು? ಎಲ್ಲ ಬಹಳ
ಸುಂದರವಾಗಿ ಉಪದೇಶವನ್ನು ಮಾಡಿರ್ತಕ್ಕಂಥವನಾಗಿದ್ದಾನೆ. ಇಷ್ಟೆಲ್ಲ ಕೇಳಿದ ಮೇಲೆ ಸಂತೋಷ ಆಗುತ್ತೆ. ಯುಧಿಷ್ಠಿರ ನೋಡಿ, ಸಂತೋಷ ಆಯಿತು, ನೀನೆಲ್ಲ ಪ್ರಶ್ನೆ ಕೇಳಿದೆ, ಉತ್ತರ ಕೊಟ್ಟಿದೆ, ನಿನಗೆ ನೀನು ತೃಪ್ತನಾಗಿದ್ದೀನಿ. ಅದರಿಂದ ನೀನು ಇಷ್ಟು ತಮ್ಮಂದರಲ್ಲಿ ಒಬ್ಬ ತಮ್ಮಂದರನ್ನು ಬದುಕಿಸ್ತೀನಿ, ಯಾರು ಬೇಕು ಕೇಳು ಅಂತ ಅವನಂದ. ಹಾಗಾದರೆ ನಕುಲನನ್ನು ಬದುಕಿಸ್ಬಿಡು. ನಕುಲನನ್ನು ಬದುಕಿಸು ಅಂತಂತಾನೆ. ಯಾಕೆ? ನೋಡು, ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇವತ್ತು ಕುಂತಿದೇವಿಗೆ ನಾವು 3 ಮಂದಿ ಮಕ್ಕಳು, ಮಾದ್ರಿಗೆ 2, ನಕುಲ ಸಹದೇವರು. ಅದರಲ್ಲಿ 3ರಲ್ಲಿ ನಾನು ಒಬ್ಬನು ಬದುಕಿದ್ದೇನೆ, ಸಾಕು. ಆದರೆ ಮಾದ್ರಿಯ ಮಗ ನಕುಲ, ನಾವೇನಾದರೂ ಭೀಮನನ್ನು ಅರ್ಜುನನನ್ನು ಕೇಳಿದರೆ ಆವಾಗ ಕುಂತಿ ಪುತ್ರರು 3 ಜನ ಆಗ್ತಿತ್ತು, ಮಾದ್ರಿ ಸೂತ್ರರನ್ನು ಬಲಿ ಕೊಟ್ಟರು ಅಂತ ಅಪವಾದ ಬರ್ತಾ ಇತ್ತು. ಅದು ಧರ್ಮ ಅಲ್ಲ. ಅದಕ್ಕೋಸ್ಕರ ಮಾದ್ರಿ ಸುತನಾದ ನಕುಲನನ್ನು ಬದುಕಿಸು, ನಂಗೆ ಸಾಕು, ಅದೇ ಧರ್ಮ ಆಗುತ್ತೆ. ಧರ್ಮದ ಪ್ರಜ್ಞೆ ಎಂಥದ್ದು ನೋಡಿ. ಆ ರೀತಿ ಮಾದ್ರಿಯನ್ನು ಬದುಕಿಸುವಂಥ ಧರ್ಮೋಹ ಮಿತಿ ಭದ್ರಂತೆ ಜಿಜ್ಞಾಸುಸ್ವ ಮಿಹಾಗತ. ಹಾಗೆ ಅದನ್ನು ಕೇಳ್ತಾನೆ, ಸಂತೋಷ ಪಡ್ತಾನೆ. ನಿಜವಾಗಿಯೂ ಇಂತಹ ಸಂದರ್ಭದಲ್ಲೂ ಕೂಡ ಈ ಧರ್ಮದ ಪರಿಜ್ಞಾನವನ್ನು ಪಡೆದುಕೊಂಡೇ ಅಲ್ಲ, ನಿನಗೆ ಸಂತೋಷ, ನೀನು ಎಲ್ಲ ತಮ್ಮಂದ್ರನ್ನು ಬದುಕಿಸ್ತೀನಿ ಅಂತ ಹೇಳಿ ತನ್ನ ಅಷ್ಟೂ ತಮ್ಮಂದ್ರನ್ನು ಬದುಕಿಸಿದಾಗ ಆವಾಗ ಸಂತೋಷದಿಂದ ನೀನು ಯಾರು ಇಷ್ಟೆಲ್ಲ ನನಗೆ ಪ್ರಶ್ನೆ ಮಾಡಿದೆಯಲ್ಲ ಅಂತ ತನ್ನ ರೂಪವನ್ನು ತೋರಿಸುವಂತ ಹೇಳಿದಾಗ ಆ ಯಕ್ಷ ತಾನು ಯಾರು ಬೇರೆ ಅಲ್ಲ, ಯಮಧರ್ಮರಾಜನೇ ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಂತಹ ಯಕ್ಷ. ವಾಸ್ತವಿಕವಾಗಿ ಧರ್ಮರಾಜನೇ ಯಮಧರ್ಮರಾಜ. ತನ್ನ ಒಂದು ರೂಪದಿಂದಲೇ ತಾನು ಪ್ರಶ್ನೆ ಮಾಡಿಕೊಂಡು ಜಗತ್ತಿಗೆ ಇಂತಹ ಸಂದೇಶವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಯಮಧರ್ಮರಾಜನೇ ಯಕ್ಷ ರೂಪದಲ್ಲಿ ಬಂದಿರತಕ್ಕಂಥವನಾಗಿದ್ದಾನೆ. ಸಂತೋಷದಿಂದ ಅವರಿಗೆಲ್ಲ ಅನುಗ್ರಹ ಮಾಡಿದ್ದಾನೆ. ಸ್ವಾಮಿ, ನಮ್ಮ ಇಂತಹ ಕಾರ್ಯಗಳನ್ನು ಮಾಡಿದ್ವಿ, ವನವಾಸ ಮುಗಿಲಿಕ್ಕೆ ಬಂತು, ನಮ್ಮದು ಅಜ್ಞಾತವಾಸವನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ನೀವು ಅನುಗ್ರಹ ಮಾಡಿರಿ ಅಂತ ಹೇಳಿದಾಗ, ಚಿಂತೆ ಮಾಡಬೇಡ್ರಿ, ನೀವು ಅಜ್ಞಾತವಾಸ ಮಾಡುವಾಗ ನಿಮ್ಮ ಗುರುತು ಯಾರಿಗೂ ಸಿಗದೇ ಇರುವಂತಹ ರೀತಿಯಲ್ಲಿ ನಾನು ಅನುಗ್ರಹ ಮಾಡಿದ್ದೀನಿ, ಹೋಗ್ರಿ ನೀವು ವಿರಾಟ ನಗರಕ್ಕೆ ಅಂತ ಹೇಳಿ ಅಲ್ಲಿಂದ ಯಕ್ಷನ ಅನುಗ್ರಹವನ್ನು ಪಡೆದು ವಿರಾಟ ನಗರಕ್ಕೆ ಎಲ್ಲರೂ ಕೂಡ ಅಜ್ಞಾತವಾಸವನ್ನು ಮಾಡಲಿಕ್ಕೆ ಅಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಇಂತಹ ವನವಾಸದ ಪರ್ವ, ಆ ವನವಾಸವನ್ನು ತಿಳಿಸುವಂತಹ ಪರ್ವ ಈ ವನಪರ್ವ. ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಅದನ್ನು ಜೀವನದಲ್ಲಿ ನಾವು ಯಥಾಮತಿಯಾಗಿ ನಮ್ಮ ಜೀವನ, ಇವೆಲ್ಲ ಮಹಾಭಾರತ ಇವೆಲ್ಲ ತಿಳಿಸಿಕೊಡ್ತಕ್ಕಂತಹದ್ದು ಬದುಕಿನ ಒಂದು ದೊಡ್ಡ ಚಿಕಿತ್ಸೆ, ಔಷಧಗಳು. ನಮ್ಮ ಬದುಕಿನಲ್ಲಿ ಯಾವ ರೀತಿಯಾಗಿ ಈ ರೋಗಗಳನ್ನು ಪರಿಹಾರ ಮಾಡಿಕೊಳ್ಬೇಕು, ಮಾನಸಿಕವಾದ ರೋಗಗಳನ್ನು, ಅದನ್ನು ಚಿಕಿತ್ಸೆಯನ್ನು ಕೇಳಿದಾಗ ಅದನ್ನು ಒಂದಲ್ಲ ಒಂದುಗಳನ್ನು ಅಳವಡಿಸ್ಕೊಳ್ಬೇಕು. ಡಾಕ್ಟ್ರ್ ಹತ್ರ ರೋಗ ಬಂದಿದೆ ಅಂತ ಹೋಗ್ತೀವಿ, ಹೋದಾಗ ಅಲ್ಲೆಲ್ಲ ಔಷಧಗಳನ್ನು ಬರೆದು ಕೊಡ್ತಾರೆ, ತಂದು ತಲೆಯ ಮೇಲೆ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ರೋಗ ಪರಿಹಾರ ಆಗಲ್ಲ. ಹಾಗೆ ಉಪನ್ಯಾಸ ಕೇಳಿ ನಾವು ಬಿಟ್ಟುಬಿಟ್ರೆ ನಮ್ಮ ಈ ಮಾನಸಿಕವಾದ ರೋಗ ಪರಿಹಾರ ಆಗಲ್ಲ. ಅದಕ್ಕೇನು ಮಾಡಬೇಕು? ನಮ್ಮ ಜೀವನದಲ್ಲಿ ಯಥಾಕಥಂಚಿತ್ ಇಂತಹ ಧರ್ಮಗಳನ್ನು ಅಳವಡಿಸಿಕೊಳ್ಬೇಕು. ಆವಾಗ ನಾವು ಶ್ರವಣ ಮಾಡಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ. ಅಂತಹ ಒಂದು ಅಪೂರ್ವವಾದ ಮಹಾಭಾರತದ ಇವತ್ತಿನ ಕಾಲಕ್ಕೆ ಅತ್ಯಂತ ಪ್ರಸಕ್ತವಾಗಿರತಕ್ಕಂತಹ ಗ್ರಂಥ. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ಮಹಾಭಾರತದ ಇಂತಹ ಪ್ರಸಂಗಗಳು ಎಷ್ಟೋ ವಿಧವಾದ ಜೀವನದ ಬಲಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಗ್ರಂಥ. ಅಂತಹ ಗ್ರಂಥದಲ್ಲಿ ಪರಮಾತ್ಮನ ಆದ್ಯಂತವಾಗಿರತಕ್ಕಂತಹ ಮಹತ್ವವನ್ನು ಅರಿಯುವಂತಹ ಪಂಚಮ ವೇದ ಅಂತ ಅನಿಸಿದ್ದಂತಹ ಈ ಗ್ರಂಥವನ್ನು ಪುರುಷೋತ್ತಮ ಮಾಸದಲ್ಲಿ ನಮ್ಮ ಸಿರುಗುಪ್ಪ ಜನರ ಎಲ್ಲ ಅಪೇಕ್ಷೆಯಂತೆ ನಮ್ಮ ದೊಡ್ಡ ಸಂಘ ಒಂದು ನಿಜವಾಗಿಯೂ ಕೂಡ ಸಿರುಗುಪ್ಪದ ಈ ಒಂದು ಸಂಘಟನೆ ಇಡೀ ನಮ್ಮ ದೇಶಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ಸಂಘಟನೆ ಅಂದರೆ ಅದು ತಪ್ಪಾಗಲಿಕ್ಕಿದೆ. ಯಾಕೆಂದರೆ ಇವತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಮುಖ್ಯ. ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಹತ್ವ, ನಮ್ಮ ಅಧ್ಯಾತ್ಮ ಜ್ಞಾನ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪುರಾಣಗಳು, ಇತಿಹಾಸಗಳು ಇದೇ ಬೇಕು. ಎಲ್ಲವೂ ಇದೆ ನಮ್ಮಲ್ಲಿ. ದುಡ್ಡಿದೆ, ಬೇಕಾದಷ್ಟು ನಾನಾ ವಿಧವಾಗಿರತಕ್ಕಂತಹ ಭೋಗಗಳನ್ನು ದೇವರು ಕೊಟ್ಟಿದ್ದಾನೆ. ಆದರೆ ನಮ್ಮ ತನವನ್ನು ನಾವು ಮರೆತಿದ್ದೇವೆ. ಯಾವತ್ತಿಗೂ ಹೇಳ್ತಾ ಇರ್ತಾರೆ ನಮ್ಮ ಗುರುಗಳು, ಇರುವ ಸಂಪತ್ತಲ್ಲ, ಇರುವಿನ ಅರಿವು ಸಂಪತ್ತು. ಬೇಕಾದಷ್ಟು ಇದೆ, ಅದು ಯಾವುದು ಸಂಪತ್ತಲ್ಲ. ಆ ಯಾಕೆ ಇದೆ, ಅದು ಯಾಕೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಅರಿವು ಇದೆಯಲ್ಲ, ಅದು ನಿಜವಾದ ಸಂಪತ್ತು. ಆ ಅರಿವನ್ನು ಪಡೆಯುವಂತಹ ಒಂದು ದೊಡ್ಡ ಕಾರ್ಯವನ್ನು ಇಲ್ಲಿನ ಸಂಘಟಕರ್ತರು ಎಲ್ಲರೂ ಕೂಡ ಈ ಸಂಘದಲ್ಲಿ ಇರ್ತಕ್ಕಂಥವರು ಬಹಳ ಸಂಘಟಿತರಾಗಿ ಒಬ್ಬೊಬ್ಬರೂ ಸಹಕಾರ ಕೊಟ್ಟಿದ್ದೀರಿ ನೀವೆಲ್ಲ. ಅದರ ಬಲದಿಂದ ಅವರು ಮಾಡಿದ್ದಾರೆ. ಯೋಜಕಸ್ತತ್ರ ದುರ್ಲಭ, ಅಂತಹ ಯೋಜಕರು 6 ಮಂದಿ ಸಿಕ್ಕಿದ್ದಾರೆ ನಿಮಗೆಲ್ಲ. ಒಂದು ಭಾಗ್ಯವಂತರಾಗಿ ಅದಕ್ಕೆಲ್ಲ ನೀವು ಪೋಷಕರಾಗಿ ನಿಂತು ಈ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದೀರಿ. ನಿಜವಾಗಿಯೂ ಕೂಡ ಇದು ಬಹಳ
ಒಂದು ಸ್ತುತ್ಯಂತವಾಗಿರತಕ್ಕಂತಹ ಕಾರ್ಯ. ಅಂತಹ ಕಾರ್ಯಗಳನ್ನು ದೇವರು ನಿಮಗೆ ಈ ಒಂದು ವಿಚಾರವನ್ನು ಕೊಟ್ಟು ಮಾಡಿಸುವಂತೆ ಮಾಡಿದ್ದಾನೆ. ಇದು ನಿಜವಾಗಿಯೂ ಕೂಡ ಇದು ಒಂದು ದೇಶದ ಒಂದು, ಯಾಕೆಂದರೆ ಯಾವತ್ತಿಗೂ ಹೆಂಗೆ ಚಿಂತನೆ ಮಾಡಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಅಂದರೆ ಏನಾದರೂ ನಮ್ಮಲ್ಲಿ ಜೀವನದಲ್ಲಿ ಒಳ್ಳೆಯದಾಗಿತ್ತು ಅಂತಂದರೆ ಅದು ದೊಡ್ಡವರು, ಜ್ಞಾನಿಗಳು, ಹಿರಿಯರ ಆಶೀರ್ವಾದದಿಂದ ಆಗಿತ್ತು ಅಂತ ಚಿಂತನೆ ಮಾಡಬೇಕಂತ. ಕೆಟ್ಟದ್ದಾಯಿತು ಅಂತಂದರೆ ನಮ್ಮಿಂದ ಆಗಿದೆ, ನಮ್ಮ ಪ್ರಾರಬ್ಧ ಕರ್ಮದಿಂದ ಆಗಿದೆ ಅಂತ ಚಿಂತನೆ ಮಾಡಿ. ನಮ್ಮದು ಉಲ್ಟಾ, ಏನಾದರೂ ಕಷ್ಟ ಬಂದರೆ ನಮ್ಮ ಎಲ್ಲ ಹಿರಿಯರು ಮಾಡಿಟ್ಟು ಹೋಗಿ ಅವ ಹಿಂಗೆ ಆಗ್ತಾ ಅನುಭವಿಸ್ತಾ ಇದ್ದೀವಿ ಅಂತ ಅಂತೀವಿ. ಒಳ್ಳೇದು ಮಾಡಿದರೆ ನಾವು ಅಂದ್ಕೊಳ್ತೀವಿ. ಹಂಗೆ ಆಗಬಾರ್ದು. ಇಂತಹ ಒಳ್ಳೆಯ ಕಾರ್ಯಗಳು ನಡೆದಾಗ ಅದೆಲ್ಲ ಗುರುದೇವರ ಅನುಗ್ರಹಗಳಿಲ್ಲದೆ ಇದ್ದರೆ ನಡೆಯಲ್ಲ. ಇದಕ್ಕೆಲ್ಲ ಮುಖ್ಯ ಕರ್ತರು ಅನೇಕ ಜ್ಞಾನಿಗಳು, ಋಷಿಗಳು ಎಲ್ಲ ಇಲ್ಲೆಲ್ಲ ತಪಸ್ಸು ಮಾಡಿದ ಪುಣ್ಯಭೂಮಿ ನಮ್ಮ ವಸುಧೇಂದ್ರ ತೀರ್ಥರು ಇದ್ದಾರೆ ಅಂತಂದರೆ ಅವರ ಪ್ರಭಾವದಿಂದ ಇಲ್ಲೆಲ್ಲ ಆಧ್ಯಾತ್ಮಿಕ ವಾತಾವರಣ ನಡೆದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ವೇದದಲ್ಲಿ ಒಂದು ಮಾತು ಹೇಳ್ತಾ ಇದೆ, ಜ್ಞಾನಿಗಳ ಮಹತ್ವ ಎಷ್ಟಿದೆ ಅಂದರೆ ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾದ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋವಾತಿ. ಅಂದರೆ ಒಂದು ಸುಮಧುರವಾದಂತಹ ಪರಿಮಳವನ್ನು ಸೂಸುವ ಪುಷ್ಪ, ಅದು ಪರಿಮಳ ಎಲ್ಲ ಕಡೆ ಹರಡಿಸಬೇಕು ಅಂದರೆ ತಾನು ಸಂಚಾರ ಮಾಡಬೇಕಾಗಿಲ್ಲ. ತಾನು ಒಂದೇ ಕಡೆ ಇರ್ತದೆ, ಅದರ ಪರಿಮಳ ಮಾತ್ರ ಎಲ್ಲ ಕಡೆ ಹರಡುತ್ತದೋ ಇಲ್ಲೋ. ಹಾಗೆ ಒಬ್ಬ ಜ್ಞಾನಿಗಳು ಎಲ್ಲ ಕಡೆ ಸಂಚಾರ ಮಾಡಬೇಕು ಅಂತಿಲ್ಲ. ಒಂದು ಕಡೆ ಕೂತ್ರೆ ಅದರ ಪ್ರಭಾವ ಸುತ್ತಮುತ್ತಲಿನ ಪ್ರದೇಶಗಳಲ್ಲೆಲ್ಲ ಇರ್ತದೆ. ಒಬ್ಬ ಜ್ಞಾನಿಗಳು ನಮ್ಮ ಊರಿನಲ್ಲಿ ಇದ್ದರೆ ಅದರ ಪ್ರಭಾವ ಎಷ್ಟಿರ್ತದೆ ಅಂತಂದರೆ ನಮ್ಮ ಸಿರುಗುಪ್ಪವೇ ಸಾಕ್ಷಿಯೇ. ನಮ್ಮ ವಸುಧೇಂದ್ರ ತೀರ್ಥರು ಸನ್ನಿಹಿತರಾಗಿದ್ದಾರೆ ಅಂತಂದರೆ ಅದರ ಪ್ರಭಾವದಿಂದ ಇಂತಹ ಆಧ್ಯಾತ್ಮಿಕ ವಾತಾವರಣ ತುಂಬಿ ತುಳುಕ್ತಾ ಇದೆ. ನಿಜವಾಗಿಯೂ ಕೂಡ ಇದು ಎಲ್ಲ ನಮ್ಮ ಬೇರೆ ಊರುಗಳಿಗೆ ಆದರ್ಶಪ್ರಾಯವಾಗಿ ನಿಂತಿದೆ. ಅದಕ್ಕೆಲ್ಲ ಬೆಂಬಲ ನಿಮ್ಮಂತಹ ಶ್ರೋತೃವರ್ಗ ಇಷ್ಟು ಸಹಕಾರದಿಂದ ಇಷ್ಟೊತ್ತು ಅಳಗಾಡದೇನೆ, ಸಮಯ ಲೇಟ್ ಆದರೂ ಕೂಡ ಮಳೆ ಬಂದರು ಇಷ್ಟೆಲ್ಲ ಶ್ರದ್ಧೆಯಿಂದ ಕೇಳ್ತೀರಿ. ಇದು ನಮ್ಮ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಂಭಾವನೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ದಕ್ಷಿಣ ಜ್ಞಾನ ಸಂದೇಶ ಅಂತ ಕೃಷ್ಣ ಹೇಳಿದಂತೆ ನಿಮ್ಮ ಎಲ್ಲ ದಕ್ಷಿಣೆ ಅದು ಖಂಡಿತವಾಗಿಯೂ ಕೂಡ ಪುರುಷೋತ್ತಮ ನಾಮಕನಾದ ಪರಮಾತ್ಮನಿಗೆ ಮುಟ್ಟಿದೆ. ಯಾಕೆಂದರೆ ಜ್ಞಾನ ಸಂದೇಶ, ಜ್ಞಾನ ಕೊಡುವ ದಕ್ಷಿಣೆ ದೇವರಿಗೆ ಇದು ಬಿಟ್ಟರೆ ಬೇರೆ ದಕ್ಷಿಣೆ ಅದು ಖರ್ಚು ಮಾಡೋ ತನಕ ಆಗೋಗ್ಬಿಡುತ್ತದೆ. ಅದರ ಜ್ಞಾನ ಅದು ಶಾಶ್ವತವಾಗಿ ಉಳಿಯತಕ್ಕಂಥದ್ದು. ಆ ಸಂದೇಶವನ್ನು, ಆ ದಕ್ಷಿಣೆಯನ್ನು ಕೊಟ್ಟಿದ್ದೀರಿ ನೀವು, ಅದನ್ನು ಸ್ವೀಕಾರ ದೇವರಿಗೆ ಸಮರ್ಪಣೆ ಮಾಡಿದ್ದೀರಿ. ಇಂತಹ ಒಂದು ದಕ್ಷಿಣೆ ಅದು ದೇವರು ಪ್ರೀತನಾಗಿದ್ದಾನೆ. ಸಂಪೂರ್ಣವಾಗಿ ಇಂತಹ ಧರ್ಮ ಕಾರ್ಯಗಳು, ಆ ಭಗವಂತನ ಜ್ಞಾನ ಕಾರ್ಯಗಳು ವಿಶೇಷವಾಗಿ ಈ ಊರಿನಲ್ಲಿ ನಡೀತಾ ಇದೆ. ಇನ್ನು ಮುಂದೆಯೂ ನಡೀಲಿ, ಅದರಲ್ಲಿ ಭಾಗವಹಿಸುವ ಭಾಗ್ಯ ನಮಗೂ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಇಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟಕರು ಬಹಳ ಶ್ರದ್ಧೆಯಿಂದ ನಮಗೆ ಪಾಪ ಬಹಳ ತೊಂದರೆ ಕೊಟ್ಟಿದ್ದೀನಿ. ನಾನು ಕೆಂಚನಗುಡ್ಡದಲ್ಲಿರೋದು, ನಿತ್ಯ ಕರ್ಕೊಂಡು ಹೋಗೋದು ಬರೋದು, ಅವರಿಗೆಲ್ಲ ಬಹಳ ಶ್ರಮ ಕೊಟ್ಟಿದ್ದೀನಿ ನಾನು. ಆದರೂ ಪಾಪ ಶ್ರದ್ಧೆಯಿಂದ ತಾವು ಈ ಜ್ಞಾನ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸುವಂತೆ ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಕೃತಜ್ಞತೆಗಳು. ಇಂತಹ ಎಲ್ಲ ಶ್ರೋತೃವರ್ಗ ಬಹಳ ಶ್ರದ್ಧೆಯಿಂದ, ಮಾತೆಯರು ಬಹಳ ಆದರದಿಂದ ಮನೆಗೆ ಕರೆದು ಗೌರವವನ್ನು, ನಾನು ಬಹಳ ಚಿಕ್ಕವನು, ನಿಮ್ಮಷ್ಟು ದೊಡ್ಡವನಲ್ಲ, ಆದರೂ ಒಂದು ಜ್ಞಾನಕ್ಕೆ ಕೊಡುವ ನಿಮ್ಮ ಆದರ ಅದು ಭಗವಂತ ಪ್ರೀತನಾಗ್ತಾನೆ, ನಾನಲ್ಲ. ಆ ದೇವರು ನಿಮಗೆಲ್ಲರಿಗೂ ಕೂಡ ಉನ್ನತವಾಗಿರತಕ್ಕಂತಹ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಆ ಭಗವಂತ ರಕ್ಷಿಸಲಿ ಅಂತ ನಾನು ಮಾತ್ರ ಪ್ರಾರ್ಥನೆ ಮಾಡ್ತಾ, ಇಂತಹ 4 ಅವಕಾಶಗಳನ್ನು ಹೇಳಿಕೊಡುವಂತಹ, ಮಾತುಗಳನ್ನು ಆಡುವಂತಹ ಭಾಗ್ಯವನ್ನು ಕೊಟ್ಟಂತಹ ನಮ್ಮ ಗುರುಗಳಾದ ವಿದ್ಯಾಗುರುಗಳು, ಹಾಗೆ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ಪರಮಪೂಜ್ಯ ಸುಬುಧೇಂದ್ರ ತೀರ್ಥರು, ಪರಮಪೂಜ್ಯ ಬೇಜಾವರ ಶ್ರೀಪಾದಂಗಳವರು, ಅವರೆಲ್ಲರ ಮಾರ್ಗದರ್ಶನದಿಂದ 4 ಮಾತುಗಳನ್ನು ಹೇಳುವ ಒಂದು ಯೋಗ್ಯತೆ ಬಂದಿದೆ. ಖಂಡಿತವಾಗಿಯೂ ಇಲ್ಲಿ ಕೂತು ಮಾತನಾಡುವ ಯೋಗ್ಯತೆ ನಮ್ಮದಲ್ಲ. ಅದೆಲ್ಲ ಗುರುಗಳ ಅನುಗ್ರಹ. ನಮ್ಮ ವಿಶೇಷವಾದ ತಂದೆ ತಾಯಿಗಳು, ನಮ್ಮ ಹಿರಿಯರು ಮಾಡಿದಂತಹ ಸೇವಾ ಭಾಗ್ಯ. ಈ ನಿಟ್ಟಿನಲ್ಲಿ ನಮಗೂ ಕೂಡ ವಸುಧೇಂದ್ರ ತೀರ್ಥರ ಸೇವೆ ಮಾಡುವ ಸೌಭಾಗ್ಯವನ್ನು ಕರುಣಿಸಿದಂತಹ ಎಲ್ಲ ನಮ್ಮ ಈ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿರತಕ್ಕಂತಹ ಧನ್ಯವಾದಗಳನ್ನು ತಿಳಿಸ್ತಾ, ಈ ಜ್ಞಾನ ಕಾರ್ಯ ಮೇಲಿಂದ ಮೇಲೆ ನಡೆದು ಅದು ಮುಂದಿನ ಬರೀ ಇಷ್ಟಕ್ಕೆ ನಿಲ್ಲದೇನೆ ಈ ಶಾಸ್ತ್ರಗಳ ಚಿಂತನೆ, ಹರಿಕಥಾಮೃತ ಸಾರಾದಿ ಗ್ರಂಥಗಳ ಅವಲೋಕನ ಪಾಠದ ಚಿಂತನೆಯೂ ಕೂಡ ಮುಂದೆ ಬೆಳೆದರೆ ಇನ್ನಿಷ್ಟು ಈ ಜ್ಞಾನ ಕಾರ್ಯ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಆ ಪ್ರವೃತ್ತಿಗಳು ಕೂಡ ಇನ್ಮೇಲೆ ನಡೆಯಲಿ ಅಂತ ನಾನೆಲ್ಲ ಆಶಿಸ್ತಾ ನನ್ನ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ
ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವದಾನಂದಲ ಖಂಡಂ ಶ್ರೀಕೃಷ್ಣಾರ್ಪಣಂ. ಎಲ್ಲರೂ 2 ನಿಮಿಷಗಳ ಕಾಲ ರಾಮನಾಮದ ಜಪವನ್ನು ಮಾಡಿ